8 ಜನ ಪ್ರಸ್ತುತ ಇವರ ಅಡಿನಲ್ಲಿ PhD ಸಂಶೋಧನೆ ಮಾಡ್ತಾ ಇದ್ದಾರೆ. ಮತ್ತು ಒಬ್ಬರು ವಿದ್ಯಾರ್ಥಿಗೆ PDF ಮಾರ್ಗದರ್ಶನ ಕೂಡ ಮಾಡಿದ್ದಾರೆ. ಸರ್ ಬಗ್ಗೆ ಹೇಳೋದಾದರೆ ಅವರು ಶೈಕ್ಷಣಿಕವಾಗಿ ಮತ್ತು ಪುಸ್ತಕಗಳ ಪ್ರಕಟಣೆ ತುಂಬ ಮಾಡಿದ್ದಾರೆ. ನೀವೆಲ್ಲ ಮೋಸ್ಟ್ಲಿ ಎಲ್ಲ ಓದಿರ್ತೀರ. 43 ಪುಸ್ತಕಗಳನ್ನು ಅವರು ಪ್ರಕಟಿಸಿದ್ದಾರೆ ಇದುವರೆಗೆ. ಹಾಗೂ 57 ಕೃತಿಗಳನ್ನ ಸಂಪಾದನೆ ಮಾಡಿದ್ದಾರೆ, ಎಡಿಟರ್ ಆಗಿ ಮಾಡಿದ್ದಾರೆ. ಅಂಕಣ ಬರಹ ಮಾಡಿದ್ದಾರೆ, 145 ಅಂಕಣ ಬರಹಗಳಿದೆ. ಮತ್ತು ಪ್ರಬಂಧ ಮಂಡನೆ, ವಿಚಾರ ಸಂಕಿರಣಗಳಲ್ಲಿ 80 ಇದೆ. ವಿಶೇಷ ಉಪನ್ಯಾಸಗಳು 143 ವಿಶೇಷ ಉಪನ್ಯಾಸಗಳನ್ನು ಮಾಡಿದ್ದಾರೆ. ಮತ್ತು 29 ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಇದುವರೆಗೂ ಸರ್ 24 ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ, 24 ಕಮ್ಮಟಗಳನ್ನು ಆಯೋಜಿಸಿದ್ದಾರೆ. ಮತ್ತು 3 ಸಂಶೋಧನಾ ಯೋಜನೆಗಳನ್ನು ಕೈಗೆತ್ತಿಕೊಂಡು ಯಶಸ್ವಿಯಾಗಿ ಮುಗಿಸಿದ್ದಾರೆ. ದೂರದರ್ಶನದಲ್ಲಿ, ಆಕಾಶವಾಣಿಯಲ್ಲಿ, ದಸರಾ ಕವಿಗೋಷ್ಠಿ ಇದರಲ್ಲೆಲ್ಲ ಅವರು ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಅವರ ವಿಭಾಗದ ಕಾರ್ಯನಿರ್ವಹಣೆ ಮತ್ತು ಸಂಶೋಧನಾ ಕಾರ್ಯಚಟುವಟಿಕೆಗಳ ಜೊತೆಯಲ್ಲಿ ಕನ್ನಡ ಭಾರತೀಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಕುಲಪತಿಗಳ ವಿಶೇಷ ಅಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ಹಾಗೂ ಇನ್ನಿತರ ಅನೇಕ ಹುದ್ದೆಗಳಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿಯಿಂದ ಸಾಹಿತ್ಯಶ್ರೀ ಅವಾರ್ಡ್ ಕೂಡ ಬಂದಿದೆ. ಮತ್ತು ಕರ್ನಾಟಕ ಜನಪದ ಪರಿಷತ್ತಿಂದ ಭೀಮರತ್ನ ಪ್ರಶಸ್ತಿ ಕೂಡ ಬಂದಿದೆ. ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ನಿಮಗೆಲ್ಲರಿಗೂ ರಿಸರ್ಚ್ ಇಂಟಿಗ್ರಿಟಿ ಬಗ್ಗೆ ಕ್ಲಾಸ್ ತಗೋತಾರೆ. ಧನ್ಯವಾದಗಳು ಸರ್. ಸ್ನೇಹಿತರೆ, ನಾನು ಯಾವುದೇ ಪ್ರೆಸೆಂಟೇಷನನ್ನು ಮಾಡ್ತಾಯಿಲ್ಲ. ನನಗೂ ಅದಕ್ಕೂ ಭಾಳ ದೂರ. ನಾನು ನನ್ನ ಮಾತುಗಳನ್ನು ಮತ್ತು ನನ್ನನ್ನು ನಂಬಿದವನೇ ಹೊರತು ಅಲ್ಲೇನನ್ನು ಇಟ್ಟು ನೀವು ಅಲ್ಲಿ ನೋಡ್ತಾ ಇರೋದು, ನೀವು ನನ್ನನ್ನು ನೋಡದೇ ಇರೋದು, ಈ ಥರದಲ್ಲಿ ಪಾಠ ಮಾಡೋದ್ರ ಬಗ್ಗೆ ನಂಗೆ ಭರವಸೆ ಇಲ್ಲ. ಮೇಲ್ನೋಟಕ್ಕೆ ನಾನು ಔಟ್ಡೇಟೆಡ್ ಅನ್ನಿಸ್ಬಿಡ್ಬೋದು, ಆದರೆ ನಾನು ಅದರಲ್ಲೇ ಹೆಚ್ಚೆಚ್ಚು ಸಮಾಧಾನವನ್ನು ಕಂಡುಕೊಂಡಿದ್ದೀನಿ ಅಂತ ಹೇಳ್ತಾ, ಈಗ ಕಳೆದ 5 ದಿನದಿಂದ ನೀವು ಭಾಗವಹಿಸಿದ್ದೀರಿ, ಮಾತನಾಡ್ತಿದ್ದೀರಿ, ಗಮನಿಸಿದ್ದೀರಿ. ಒಂದು ಹೊಸದಾದಂಥ ಪತ್ರಿಕೆಯ ರೂಪದಲ್ಲಿ ನೈತಿಕತೆಯನ್ನು ಕುರಿತ ಹಾಗೆ, ತತ್ವಜ್ಞಾನ ಮತ್ತು ನೈತಿಕತೆಯನ್ನು ಕುರಿತ ಹಾಗೆ UGC ಒಂದು ನಮ್ಮ ಮೇಲೆ ಹೇರಿದೆ ಒಂದು ಪತ್ರಿಕೆಯನ್ನು. ನಾನು ಅದನ್ನು ಹೇರಿದೆ ಅಂತಲೇ ಕರಿತೀನಿ. ಯಾಕೆ ಅಂತಂದರೆ ಬಹುಶಃ ಇಡೀ ವಿಶ್ವವಿದ್ಯಾನಿಲಯಗಳ ಒಳಗಡೆಗೆ ನಡೀತಾ ಇರತಕ್ಕಂಥ PhD ಏನು ಕೆಲಸಗಳಿದೆ ಅದರ ಮೇಲೆ ಒಂದಿಷ್ಟು ಅನುಮಾನಗಳು ಕಾಣಿಸ್ಕೊಂಡಿದ್ದ ಕಾರಣಕ್ಕಾಗಿ ಈ ಥರದ ಹೇರುವಿಕೆಗಳು ಶುರುವಾಗಿದೆ ಅಂತ. ನಾನು ಸಾಧ್ಯವಾದಷ್ಟು ನಿಮ್ಮ ಜೊತೆ ಮಾತನಾಡೋದಕ್ಕೆ ಬಯಸ್ತೀನಿ. ನಿಮಗೇನಾದ್ರು ಅನುಮಾನಗಳಿದ್ರೆ ಅದನ್ನು ಬಗೆಹರಿಸೋಕೆ ಬಯಸ್ತೀನಿ. ಮತ್ತು ಭಾಳ ಸ್ಪಷ್ಟವಾಗಿ ನಾವು ಒಬ್ರಿಗೊಬ್ಬರು ಪರಸ್ಪರ ಅದನ್ನು ರೂಪಿಸ್ಕೊಳ್ಬಹುದಾ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಭಾಳ ಸಲ ಒನ್ ಸೈಡೆಡ್ ಆಗಿಬಿಟ್ರೆ ನಾನು ಹೇಳ್ತಾ ಹೋಗೋದು, ನೀವು ಕೇಳ್ತಾ ಹೋಗೋದು ಅನ್ನೋ ಥರದ್ದು ಆಗಬಾರ್ದು. ನನಗೆ ಇದು 5 ದಿನ ಸತತವಾಗಿ ಬರೀ ಇದೊಂದು ಪೇಪರ್ ಇಟ್ಕೊಂಡು 5 ದಿನ ಮಾಡೋದು ಅನ್ನೋದೇ ಸ್ವಲ್ಪ ಕಷ್ಟದ ಕೆಲಸ. ಅದು ಹೇಗಾಯಿತು ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ಹೇಳಿದ್ದನ್ನೇ ಹೇಳಬೇಕಾಗುತ್ತೆ ಅಂತ. ಅದನ್ನು ಒಂದೊಂದನ್ನು ವಿಭಾಗ ಮಾಡ್ಕೊಂಡು 3 ಗಂಟೆಗಳ ಕಾಲ ಮಾತಾಡೋದು ಅಂದರೆ ಮತ್ತು ಅದು ಎಷ್ಟು ಸಲ ರಿಪೀಟ್ ಆಗುತ್ತೆ ಅನ್ನೋಂಥದ್ದು ಕೂಡ ನನಗೆ ಐಡಿಯಾ ಇಲ್ಲ. ಆದರೆ ಅದಕ್ಕೆ ನಾನೇನು ಯೋಚನೆ ಮಾಡಿದ್ದೀನಿ ಅಂದರೆ, ಈಗ 5 ದಿನ ನಿಮ್ಮ ಜೊತೆಗೆಲ್ಲ ನಡೆದೋಗಿದೆ. ಇವತ್ತು ನಾನು ಕೊನೆಗೆ ಬಂದಿರುವಾಗ ಇದನ್ನು ಸಮಾರೋಪ ಥರ ಮಾಡ್ಕೋತೀನಿ. ನಾನು ಇದನ್ನು ಸಮಾರೋಪ ಥರ ಮಾಡಿಕೊಂಡು ನನ್ನ ಪ್ಲ್ಯಾನ್ ಏನಿದೆ ಅಂತಂದರೆ, ಒಟ್ಟು ರಿಸರ್ಚ್ ಮೆಥಡಾಲಜಿ, ಅದರೊಳಗಡೆಗೆ ನೈತಿಕತೆಯ ಸ್ವರೂಪ, ಇವುಗಳನ್ನು ಇಟ್ಕೊಂಡು ತೀರಾ ನಿಮ್ಮಗಳಿಗೆ ಅನುಮಾನಗಳಿದ್ದರೆ, ನೀವು ಆಯ್ಕೆ ಮಾಡ್ಕೊಂಡಿರುವ ವಿಷಯಗಳಲ್ಲಿ ಅದರ ಸ್ವರೂಪಗಳ ಬಗ್ಗೆ ಏನಾದರೂ ಇದ್ದರೆ ಅದನ್ನು ಹೇಗೆಲ್ಲ ಬಗೆಹರಿಸ್ಕೋಬೋದು ಅನ್ನೋ ಥರದ್ದನ್ನು ಮಾಡಿ, ಇದೊಂದು ಯಾಂತ್ರಿಕವಾದ ತರಗತಿಗಳಾಗದೆ ಇದೊಂದು ಅಪರೂಪದ ಮತ್ತು ಅನುಕೂಲಕರವಾದದ್ದೇನೋ ಆಗಬಹುದಾ ಅಂತ ಯೋಚನೆ ಮಾಡಬಹುದಾ ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದಕ್ಕೆ ನಿಮ್ಮ ಸಹಕಾರಗಳನ್ನು ಕೇಳ್ತೀನಿ. ಅದರ ಪ್ರಕಾರ ನಾವು ಮುಂದೆ ಹೋಗೋಣ. ಆಮೇಲೆ ರಿಸರ್ಚ್ ಅನ್ನೋದು ಇದೆಯಲ್ಲ, ನೀವೇನನ್ನು ಸಂಶೋಧನೆ ಅಂತ ಕರಿತೀರಲ್ಲ, ಈ ಸಂಶೋಧನೆ ಅನ್ನೋದು ಮೊದಲಿಗೊಂದು ಶಿಸ್ತು. ಅದನ್ನು ನಾವು ಸ್ಪಷ್ಟ ಮಾಡ್ಕೊಂಡ್ಬಿಡ್ಬೇಕು. ಅದು ಶಿಸ್ತು. ಯಾವಾಗ ನಿಮ್ಗದೊಂದು ಶಿಸ್ತು ಅಂತ ಅನ್ಸೋಕ್ಕೆ ಶುರುವಾಗುತ್ತೋ, ಕೆಲವು ನಿಯಮಗಳು ನಿಮಗಿಷ್ಟ ಇಲ್ಲದೆ ಬಂದು ಅದ್ರ ಜೊತೆಗೆ ಸೇರ್ಕೊಂಡ್ಬಿಡ್ತವೆ. ಈ ನಿಯಮಗಳು ಸೇರ್ಕೊಳ್ಳೋದ್ರಲ್ಲಿ ಬಹಳ ಮಹತ್ವಪೂರ್ಣವಾದದ್ದು ಯಾವುದು ಅಂತಂದರೆ ಮೊರಾಲಿಟಿ ಅನ್ನುವಂಥದ್ದು ತುಂಬ ಮುಖ್ಯ. ನೈತಿಕತೆ ಅನ್ನುವಂಥದ್ದು ನಮ್ಮಲ್ಲಿ ಈಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ, ದುರಂತ ಆದರೂ ವಿಪರ್ಯಾಸ ಆದರೂ ನಿಮ್ಮ ಜೊತೆ ನಾನು ಮಾತನಾಡಬೇಕು, PhDಗಳು ಕೂಡ ಮಾರಾಟಕ್ಕಿವೆ. ಈ ಥರದ್ದೊಂದು ಸ್ಥಿತಿ ಇದೆ. PhDಯನ್ನು ಕೂಡ ಹಣ ತಗೊಂಡು ಬರ್ಕೊಡೋರಿದ್ದಾರೆ. ಆ ಥರದ್ದು ಒಂದಿದೆ. PhD ಅನ್ನೋಂಥದ್ದು ಅನಿವಾರ್ಯತೆ ಆಗಿರೋದ್ರಿಂದ ಈ ಅನಿವಾರ್ಯತೆಗೆ ಏನು ಮಾಡಾದರೂ ಸರಿ ನಾವು PhD ಪಡ್ಕೊಂಬಿಡಬೇಕು ಅಂತ ತ್ರಿವಿಕ್ರಮ್ ಅವ್ರು ಬೇತಾಳ್ತಾರ ಕೆಲಸ ಮಾಡ್ತಿರೋ ಜನಗಳೂ ಇದ್ದಾರೆ. ಹಾಗಂತ ಅಲ್ಲಿಗೆ ನಿಂತಿದ್ದಾರೆ ಅಂತಲ್ಲ, ಅದರ ಆಚೆಗೂ ಕೂಡ PhD ಅನ್ನುವಂಥದ್ದು ಒಂದು ಗಂಭೀರವಾದಂಥ ಒಂದು ಸವಾಲಾಗಿ ನಮ್ಮ ಮಧ್ಯದಲ್ಲಿ ಉಳ್ಕೊಂಡಿದೆ ಅನ್ನೋದನ್ನು ಇಟ್ಕೊಂಡು, ಬಹುಶಃ ನಾನೀಗ ಇಷ್ಟೊತ್ತು ಈಗ 2-3 ಹಿಂದೆ ಹೇಳಿದ ಮಾತುಗಳಲ್ಲಿ ಯಾರೂ ಕೂಡ ನೀವು ಅಂಥವ್ರಲ್ಲ ಅಂತಲೂ ಪರಿಭಾವಿಸ್ಕೊಂಡು ನಾನು ನಿಮ್ಮ ಜೊತೆ ಒಂದು ಗುಣಮಟ್ಟದ PhD ಮತ್ತು ಅದಕ್ಕಿರಬೇಕಾದಂತಹ ನೈತಿಕತೆ
ಮತ್ತು ಅದನ್ನು ನಾವು ಒಪ್ಕೊಂಡು ಹೋಗಬಹುದಾದದ್ದು. ಆಮೇಲೆ ಒಂದು ಇದು ನನಗೆ ನಾನು PhD ಮಾಡಿರೋದು ನನಗೆ ಸಂತೋಷ ಆಗಿದೆ ಅಂತ ಹೇಳುವಂಥದ್ದು. ನಾನು ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮಾತು ಹೇಳ್ತಿರ್ತೀನಿ, ಏನಂದರೆ ನಿಮ್ಮ PhD ನಿಮ್ಮದೇ ಆಗಿರಬೇಕು ಮೊದಲನೇದು. ಹಂಗಂದ್ರೆ ನಮ್ಮದಾಗಿರಲ್ವಾ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮದೇ ಆಗಿರಬೇಕು. ಎರಡನೇದು, PhD ಆದಮೇಲೆ ಆ PhD ಕೃತಿಯನ್ನು ತುಂಬ ಖುಷಿಯಿಂದ ಕಾನ್ಫಿಡೆಂಟಾಗಿ ನೀವು ಕೈನಲ್ಲಿಟ್ಕೊಂಡು ಓಡಾಡಬೇಕು. ಇದು ಎರಡನೇದು. ಆಮೇಲೆ ನಿಮ್ಮ PhD ಮಹಾಪ್ರಬಂಧ ಮುದ್ರಣ ಆಗಬೇಕು. ಅದು ಮುದ್ರಣ ಆಗಿರೋದು ಲೈಬ್ರರಿಗಳಲ್ಲಿ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಹೋಗಬೇಕದು. ಅದಷ್ಟೇ ಅಲ್ಲದೆ ಅದು ಬಿಟ್ಟು ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ದಿಕ್ಕಿದೆ. PhD ಮಾಡಿದ್ದೀವಿ ಅನ್ನೋದನ್ನು ಯಾರಾದರೂ ಕೇಳಿಬಿಟ್ರೆ ಕಷ್ಟ, ಕೇಳದಿದ್ದರೆ ಪರವಾಗಿಲ್ಲ ಅಂತ ಹೇಳುವಂಥ ಮನೋಭಾವ. ಆಮೇಲೆ PhD ಥೀಸಿಸ್ ಎಲ್ಲಿದೆ ಅಂತ ಕೇಳಿದ್ರೆ ಅದೆಲ್ಲೋ ಕಳೆದೋಗಿದೆ ಅಂತ ಅನ್ನಬಹುದಾದಂಥ ಸ್ಥಿತಿ. ಹಾಗಾಗಿ PhD ನಾನು ಮಾಡಿರೋದು ಒಂದು ಅನುಕೂಲಕ್ಕಾಗಿ ಅಂತ ಅಂದ್ಕೊಂಡು ಒಂದು ಸಂಶೋಧನೆ ಒಂದು ಸಾಮಾಜಿಕ ಬದ್ಧತೆಗಲ್ಲ ಅಂತ ನೀವು ಯೋಚನೆ ಮಾಡುವಂಥ ಕ್ರಮ ಇಂಥದ್ದು ನಮ್ಮ ಎದುರುಗಡೆಗೆ ಆಗಬಾರದು ಸ್ನೇಹಿತರೆ. ಆ ಹಿನ್ನೆಲೆಯಲ್ಲ ನಾನು ಈಗ ಹೇಳಿದ್ದು, ಈ ಒಂದು 5 ದಿನ ನೀವೇನು ಮಾತಾಡ್ಕೊಂಡು ಬಂದಿದ್ದೀರಿ ಅದರ ಒಟ್ಟು ಸಾರಗಳನ್ನು ಇಟ್ಕೊಂಡು ನಾನು ನಿಮ್ಮ ಜೊತೆ ಇವತ್ತು PhDಯ ಸ್ವರೂಪ ಮತ್ತು ಸಾಧ್ಯತೆಗಳನ್ನು ಕುರಿತು ಮಾತನಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ಬಹಳ ಸರಳವಾಗಿರೋದೇನು ಅಂತಂದರೆ, ಸಂಶೋಧನೆ ಯಾರ್ದು? ಭಾಳ ಮುಖ್ಯವಾಗಿ ಯಾರ್ದು? ನಮ್ಮದಲ್ಲ, ಅದು ಪಾಶ್ಚಾತ್ಯರ ಕೊಡುಗೆ. ಅವರೇ ನಮಗೆ ತಂದುಕೊಟ್ಟಿದ್ದು. ಸಂಶೋಧನೆ ಅನ್ನೋದನ್ನು ನಾವು ಬೇರೆ ಬೇರೆ ಥರ ಮಾಡ್ಕೊಂಡಿದ್ವಿ, ಆದರೆ ಅದನ್ನೊಂದು ಶಿಸ್ತಾಗಿ ನಮಗೆ ತಂದುಕೊಟ್ಟವ್ರು ಯಾರು? ಪಾಶ್ಚಾತ್ಯರು. ಸೊ ಈ ಪಾಶ್ಚಾತ್ಯರ ಸಂಶೋಧನೆ ಅನ್ನೋದಕ್ಕೆ ಇದ್ದದ್ದೇನು ಈ ಥರದ PhD ಸಂಶೋಧನೆಗಳಲ್ಲ. ಅದು ಬಹುಶಃ ನಮ್ಮಲ್ಲಿ ಭಾರತಕ್ಕೆ ಬಂದದ್ದು, ಕರ್ನಾಟಕಕ್ಕೆ ಬಂದದ್ದು ನಿಮಗೆ ನೆನಪಿರಲಿ. ಇವತ್ತಿಗೂ ಕೂಡ ಕಿಟಲ್ ಕೊಟ್ಟಿರ್ತಕ್ಕಂಥ ಕನ್ನಡದಂಥ ಡಿಕ್ಸ್ನರಿಯನ್ನು ನಾವು ಇನ್ನೊಂದನ್ನು ಮಾಡೋಕ್ಕಾಗ್ತಿಲ್ಲ. ನೀವು ಯಾವುದೇ ಒಂದು ಆ ಥರದೊಂದು ಶಬ್ದಕೋಶ ಮಾಡಿದರೂ ಕೂಡ ಮತ್ತೆ ಕಿಟಲ್ ಮಾಡಿಕೊಟ್ಟಿರುವಂಥದ್ದೇ ಮೇಲ್ಗಡೆಗೆ ಬಂದು ನಿಲ್ತಾ ಇದೆ. ಅಂದರೆ ನಾನೇನು ಹೇಳ್ತಿದ್ದೀನಿ, ಶಿಸ್ತು ಅನ್ನೋದು ಹೇಗಿದೆ ಒಂದು ಸಂಶೋಧನೆಯ ಸಂದರ್ಭಕ್ಕೆ ಹೊರಗಡೆದು. ಸೊ ನಾವು ಇದು ಕನ್ನಡದಲ್ಲಿ ಇವತ್ತು ಒಂದು ಪರಂಪರೆ, ಇಡೀ ಕನ್ನಡನೋ ದೇಶನೋ ನಮ್ಮ PhDನೋ ಉನ್ನತ ಶಿಕ್ಷಣ ಅಂತ ಅಂದ್ಕೊಳ್ಳೋದು. ಸೊ ನೀವು PhD ಅಂತಂದ್ರೇನು? ಶೋಧ. ಈ ಶೋಧ ಅನ್ನೋದನ್ನು ತುಂಬ ಸರಳೀಕರಿಸಿದ್ರೆ ಏನು? ಹುಡುಕಾಟ. ಸೊ ನೀವು ಹುಡುಕಾಟ ಮಾಡಿ, ಯಾವುದನ್ನು ಹುಡುಕಾಟ ಮಾಡ್ತೀರಿ? ಎರಡು ಮುಖ್ಯವಾದ ಪ್ರಶ್ನೆ, ಒಂದು ಇರೋದನ್ನು ಅಥವಾ ಇಲ್ಲದೆ ಇರೋದನ್ನು. ಸೊ ಇಲ್ಲದೆ ಇರೋದನ್ನು ಹುಡುಕೋದು ಅಂದರೆ ಏನು? ಇರೋದಕ್ಕೊಂದು ಸಣ್ಣದು ಏನಾದರೂ ಒಂದು ಸಣ್ಣದೊಂದು ಕ್ಲೂ ಇಟ್ಕೊಂಡು ಅದರ ಮೂಲಕ ಇಲ್ಲದನ್ನು ಹುಡುಕೋದಾ? ಅಥವಾ ಇರೋದನ್ನೇ ಹುಡುಕೋದು ಅಂದರೆ ಏನು? ಇರೋದು ಬಹುಶಃ ಇದುವರೆಗೆ ಗೊತ್ತಿಡದಿರುವಂಥದ್ದು ಕಡಿಮೆ ಇದೆ, ಅದನ್ನು ಇನ್ನೊಂದಷ್ಟು ಮುಂದುವರಿಸ್ಕೊಂಡು ಹೋಗಬಹುದಾ ಅಂತ. ಈಗ ನೋಡಿ, ನಮ್ಮ ಕನ್ನಡದಲ್ಲಿ ಕನ್ನಡದ ಆದಿಕವಿ ಯಾರು ಅಂತ ಕೇಳಿದ್ರೆ ಪಂಪ ಅಂತೀವಿ ನಾವು. ಯಾಕೆಂದರೆ ನಮಗೆ ಇವತ್ತಿಗೂ ಲಭ್ಯ ಆಗಿರ್ತಕ್ಕಂಥದ್ದು ಪಂಪನ ಸಂಬಂಧ. ಆದರೆ ಕವಿರಾಜ ಮಾರ್ಗಕಾರ ಏನು ಮಾಡ್ತಾನೆ, ಪೂರ್ವ ಕವಿಗಳಂತ ಕೆಲವ್ರ ಬಗ್ಗೆ ಮಾತನಾಡ್ತಾನೆ. ಈ ಪೂರ್ವ ಕವಿಗಳಂತ ಮಾತನಾಡಿ ಅಸಗ, ಗುಣನಂದಿ, ಗುಣವರ್ಮ ಅಂತ ಏನೋ ಕೆಲವರು ಹೆಸರುಗಳನ್ನು ಹೇಳ್ತಾನೆ. ನಾವು ಚೆಂಪು ನಮ್ಮ ಸಾಹಿತ್ಯದ ಪ್ರಕಾರ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದರ ಆಚೆಗೆ ಅವನು ಚತ್ತಾಣ, ಬೆದಂಡೆ ಅಂತೇನೋ ಮಾತನಾಡ್ತಾನೆ. ಸೊ ಅದರ ಅರ್ಥ ಏನಾಯಿತು? ಕವಿರಾಜ ಮಾರ್ಗ ಪಂಪನಿಗಿಂತ ಹಿಂದಿನದು. ಅಲ್ಲಿ ಕೆಲವು ಕವಿಗಳ ಬಗ್ಗೆ ಅವನು ಮಾತಾಡ್ತಾ ಇದ್ದಾನೆ, ಮತ್ತು ಕೆಲವು ಪ್ರಕಾರಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ, ಆದರೆ ಅದು ನಮಗೆ ಸಿಕ್ಕಿಲ್ಲ. ಈಗ ನಾವು ಭಾಳ ಸ್ಪಷ್ಟವಾಗಬೇಕಾಗದ್ದೇನು ಅಂತಂದರೆ, ತುಂಬ ಖಚಿತವಾಗಿ ಮಾತಾಡೋದಾದರೆ, ಇದುವರೆಗೆ ನಮಗೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಕನ್ನಡದ ಆದಿಕವಿ ಪಂಪ. ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಯಾವ ಹೊತ್ತಿಗೆ ಬೇಕಾದ್ರೂ ಅದು ಬದಲಾಗ್ಬಿಡ್ಬೋದು, ಯಾವ ಕ್ಷಣಕ್ಕೆ ಬೇಕಾದ್ರೂ ಅದು ಬದಲಾಗ್ಬಿಡ್ಬೋದು. ಯಾಕಂದರೆ ಹಲ್ಮಿಡಿ ಶಾಸನದಕ್ಕೆ ಪ್ರಾಚೀನತೆ ಈಗಾಗಲೇ ಒಂದು ಉತ್ಖನನಾಗಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಹಲ್ಮಿಡಿಗಿಂತ ಹಿಂದಿನದೊಂದು ಶಾಸನ ಇದೆ ಅಂತ ಈಗಾಗಲೇ ನಮ್ಮ ಮಲೆನಾಡಲ್ಲಿ ಒಂದು ಸಿಕ್ಕಿದೆ, ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಸಂಶೋಧನೆಗೆ ಆರಂಭನೂ ಇರೋದಿಲ್ಲ, ಹಾಗೆ ಒಂದು ಎಂಡಿಂಗೂ ಇರೋದಿಲ್ಲ. ನಾನು ಮುಗಿಸ್ಬಿಟ್ಟೆ ಅಂತ ನೀವು ಹೇಳೋ ಹಾಗಿಲ್ಲೇ ಇಲ್ಲ. ಯಾಕೆಂದರೆ ಕುವೆಂಪು ಅವರ 2 ಕಾದಂಬರಿಗಳನ್ನು ಕುರಿತೆ ನೀವು ಆಶ್ಚರ್ಯಪಡ್ಬೋದು. 22ಕ್ಕೂ ಹೆಚ್ಚಿನ PhD ಥೀಸಿಸ್ಗಳು ಬಂದಿವೆ. ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ, 22ಕ್ಕೂ ಹೆಚ್ಚಿನ ಥೀಸಿಸ್ಗಳು ಬಂದಿವೆ. ಹಾಗಂದ ತಕ್ಷಣ ಒಂದು ಕಾವ್ಯ ಅಥವಾ ಒಂದು ವಿಷಯ ನಿಮಗೆ ಬೇರೆ ಬೇರೆ ಸ್ಪೇಸ್ಗಳನ್ನು ಬಿಟ್ಕೊಡ್ತಾ ಇದೆಯಲ್ವಾ? ನೀನು ನನ್ನನ್ನು ಹೀಗೆ ನೋಡ್ಬೋದಾ, ಹೀಗೆ ನೋಡ್ಕೋಬೋದಾ, ನೀನು ನನ್ನನ್ನು ಹೀಗೆ ಯೋಚನೆ ಮಾಡ್ಬೋದಾ ಅಂತ ಒಂದು ಕಡೆಗೆ. ಆಮೇಲೆ ನೀವಲ್ಲಿ ಭಾಳ ಜನ ಈಗ PhDಗಾಗಲಿ ಈಗಾಗಲೇ ನೀವೇನಾದ್ರು ಸಿನಾಪ್ಸಿಸ್ ಮಾಡ್ಕೊಂಡಿದ್ರೆ, ಈ ಸಿನಾಪ್ಸಿಸಿನ ಕ್ರಮ ಇದೆಯಲ್ಲ, ಬೇಸಿಕಲಿ ನಾನು ಒಬ್ಬ ವೈಯಕ್ತಿಕವಾಗಿ ಮೇಷ್ಟ್ರಾಗಿ ಅಥವಾ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೆ ಈ ಸಿನಾಪ್ಸಿಸ್ ಬಗ್ಗೆನೇ ತಕರಾರುಗಳಿದ್ದಾವೆ. ಯಾಕೆ ನೀವೇನು ಮಾಡಿಬಿಡ್ತೀರಿ, ಆರಂಭದಲ್ಲೇ ಇದರಲ್ಲಿ ಇದು ಸಾಮಾಜಿಕ ಸಂದರ್ಭ, ಇದು ಆರ್ಥಿಕ ಸಂದರ್ಭ ಅಂತ ಮೊದಲೇ ಬರ್ಕೊಂಬಿಡ್ತೀರಿ. ನಿಮ್ಮೆಲ್ಲರಿಗೂ ಗೊತ್ತು, ಪ್ರಾಮಾಣಿಕವಾಗಿ ನಿಮಗೂ ಗೊತ್ತು, ಗೈಡ್ಗಳಾಗಿರೋ ನಮಗೂ ಗೊತ್ತು, ನೀವು ಪೂರ್ತಿ ಓದಿರಲ್ಲ. ಓದಿಲ್ದೇರು ಒಂದು ಸಿನಾಪ್ಸಿಸ್ ಮಾಡಿಬಿಡ್ತೀರಿ. ಸಿನಾಪ್ಸಿಸ್ ಮಾಡಿಬಿಟ್ಟು ಏನು ಮಾಡಿಬಿಡ್ತೀರಿ, ಇದು ಆರ್ಥಿಕ, ಇದು ಸಾಮಾಜಿಕ, ಹಿಂಗೇನೋ ಬರೆದ್ಬಿಡ್ತೀರಿ. ನೀವು ಓದ್ತಾ ಒಳಗಡೆಗೆ ಹೋಗ್ತಾ ಅದು ಸಿಗದೇ ಇರ್ಬೋದಲ್ಲ.
ಅಂದರೆ ನಾವೇನು ಮಾಡ್ತಾಯಿದ್ವಿ, ಒಂದು ಪ್ರಾಕಲ್ಪನೆ ಮೇಲೆ ಹೋಗ್ತಿದ್ದೀವಿ, ಬಹುಶಃ ಇದಿರ್ಬೋದಾ, ಇದು ಹೀಗಿರ್ಬೋದಾ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನನಗೆ ಸಿನಾಪ್ಸಿಸ್ ಬಗ್ಗೆನೇ ಕೆಲವು ತಕರಾರಿದೆ. ಹಾಗಾಗಿ ಮೊದಲನೇ ಡಾಕ್ಟರ್ ಕಮಿಟಿ ಬರೋ ತನಕ ನಾವೊಂದು ಅರ್ಧಂಬರ್ಧ ಇಟ್ಟಂಗೆ ಮಾಡಿಕೊಂಡು ನೀನು ವಿಷಯ ಪರ್ಫೆಕ್ಟ್ ಮಾಡ್ಕೊ, ಆಮೇಲೆ ನೋಡೋಣ ಅಂತೂ ಕೂಡ ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀವಿ. ಸೊ ಇದರ ಅರ್ಥ ಏನಾಯಿತು ಅಂದರೆ, ಸಂಶೋಧನೆ ನಿಮ್ಮನ್ನು ಒಳಗಡೆಗೆ ಎಳ್ಕೊಂಡಷ್ಟು, ನೀವು ಅದರ ಒಳಗಡೆಗೆ ಹೋದಷ್ಟು, ಅದನ್ನು ನೀವು ದಕ್ಕಿಸಿಕೊಂಡಷ್ಟು, ಅದು ಬೇರೆ 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 ಆಯಾಮಗಳನ್ನು ನಿಮ್ಮ ಕಣ್ಣೆದುರುಗಡೆಗೆ ಬಿಟ್ಟುಕೊಡುವಂಥ ಪ್ರಯತ್ನಗಳನ್ನು ಮಾಡ್ತದೆ. ಬಹುಶಃ ನೀವು ಇದು ಸಂಶೋಧನೆಯ ಮೊಟ್ಟ ಮೊದಲನೆಯ ಸೂತ್ರ ಅಂತ ನಾನು ಅನ್ಕೋತೀನಿ. ಅಂದರೆ ಸ್ಪಷ್ಟ ಆಗಕ್ಕೆ ಸಾಧ್ಯವೇ ಇಲ್ಲ, ಇದೇ ಸ್ಪಷ್ಟ ಅಂತ ನೀವು ಸಂಶೋಧನೆಯನ್ನು ಅಂದ್ಕೊಂಡು ಹೋಗುವ ಹಾಗಿಲ್ಲ. ಒಂದು ವೇಳೆ ನಾನು PhD ಥೀಸಿಸ್ ಮುಗಿದೋಗಿದೆ ಸರ್, ಈ PhD ಥೀಸಿಸನ್ನು ನಾನು ಈ ರಿಸಲ್ಟ್ ಕಂಡುಕೊಂಡಿದ್ದೀನಿ ಸರ್ ಅಂತ ಹೇಳುವಾಗಲೂ ನೀವು ಹೇಳಬೇಕಾಗಿರೋದೇನು ಅಂದರೆ, ಈ ಮಹಾಪ್ರಬಂಧದಲ್ಲಿ ನಾನು ಈ ಬಗೆಯ ಸತ್ಯಗಳನ್ನು ಕಂಡುಕೊಂಡಿದ್ದೇನೆ. ನೆನಪಿರಲಿ, ನೀವು ಕಂಡುಕೊಂಡಿರೋದು ಅದೇ ಅಂತಿಮ ಅಲ್ಲ. ಆ ಕಂಡುಕೊಂಡಿರೋದೇನು ಅಂದರೆ ನನ್ನ ಲಿಮಿಟೇಷನ್ನು. ಈ ನನ್ನ ಲಿಮಿಟೇಷನ್ಸನ್ನು ಮೀರಿ, ನಮ್ಮಲ್ಲಿ ಒಂದು ಮಾತಿದೆ, ನೀವು ಕೇಳಿದಿರಿ, ಅಜ್ಜನ ಹೆಗಲ ಮೇಲೆ ಕೂತ ಮೊಮ್ಮಗ ಜಾಸ್ತಿ ದೂರ ನೋಡ್ತಾನೆ ಅಂತ. ನಂದೊಂದು PhD ಬಂದು ಮುಗಿದೋದ ಮೇಲೆ ಆಮೇಲೆ ನೀವು PhDಯಲ್ಲಿ ಕೊನೆಯಲ್ಲಿ ಒಂದು ಚಾಪ್ಟರ್ ಹಾಕ್ತೀರಿ, ಏನು ಅಂತಂದರೆ ಇನ್ನೂ ಸಾಧ್ಯತೆ ಇರುವ ಸಂಶೋಧನೆಯ ಸ್ವರೂಪಗಳು ಅಂತೇನೋ ಹಾಕ್ತೀರಿ. ಅಲ್ಲಿ ಕೆಲವು ಸಬ್ಜೆಕ್ಟ್ಗಳನ್ನು ಕೊಡ್ತೀರಿ ನೀವು. ಈ ಸಬ್ಜೆಕ್ಟನ್ನು ಕೊಡ್ತಾ ಇರೋದ್ರ ಅರ್ಥ ಏನು, ಈ PhD ಮುಗಿಸೋ ಅಷ್ಟೊತ್ತಿಗೆ ಹೀಗೂ ನೋಡಬಹುದಿತ್ತು ಅಂತ ನನಗನ್ಸಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಅದರ ಅರ್ಥ ಏನಾಯಿತು ಅಂತಂದರೆ, ಮುಂದಕ್ಕೆ ಇದನ್ನು ಮುಂದುವರಿಸುವ ಸ್ಪೇಸ್ಗಳನ್ನು ನೀವು ಬೇರೆಯವರಿಗೆ ಬಿಟ್ಕೊಡ್ತಾ ಇದ್ದೀರಿ. ಅದು ಬೇರೆಯವ್ರಿಗೆ ಬಿಟ್ಕೊಡ್ತಾ ಇದ್ದೀರೋ ಅಥವಾ ನೀವೇ ತಗೊಳ್ತಾ ಇದ್ದೀರೋ ಅನ್ನೋಂಥದ್ದು ಒಂದು ಅಂಶ. ಹಾಗಾದಾಗ ಸಂಶೋಧನೆ ಅನ್ನೋದು ನೆವರ್ ಎಂಡಿಂಗ್, ಅದು ಮುಕ್ತಾಯವಾಗುವ ಸಾಧ್ಯತೆಗಳಲ್ಲ. ಹಾಗಾಗಿ ಮೊದಲನೇದಾಗಿ ನೀವು ಇನ್ನೊಂದು ತಲೆ ಒಳಗಡೆಗೆ ಇಟ್ಕೋಬೇಕಾದ್ದೇನು ಅಂದರೆ, ನನ್ನ ಸಂಶೋಧನೆ ಅಂತಿಮ ಅಲ್ಲ, ನಾನು ಇದನ್ನು ಮುಗಿಸ್ತೇನೆ, ನಾನು ತಗೊಂಡಿರೋ ಕಾರಣಕ್ಕಾಗಿ ಇದು ಮುಗಿದೋಗುತ್ತೆ ಅಂತಲೂ ಹೇಳಿಕೊಳ್ಳಬೇಕಾಗಿಲ್ಲ. ಇದು ಎರಡನೇ ಅಂಶ. ಈ ಥರದ ರೂಪಗಳನ್ನೆಲ್ಲನೂ ಗುರುತಿಸ್ಕೊಂತ ಮುಂಚೆ ನೀವು ಆರಂಭಕ್ಕೆ ಒಂದು PhD ಬರಬೇಕಾದ್ರೆ ನೈತಿಕತೆ ಅನ್ನುವ ಮಾತಿದೆಯಲ್ಲ ಸ್ನೇಹಿತರೆ, ಇವತ್ತು ಅದನ್ನು ಏನೋ ಒಂದು UGC ಒಂದು ಸಿಲೆಬಸ್ ಮಾಡಿದೆ, ನಿಮ್ಮ ಎದುರುಗಡೆಗೆ ಇಟ್ಟಿದೆ, ಸರಿ. ಆದರೆ ನಾನು ಅನ್ಕೋತೀನಿ, ಸಂಶೋಧನೆಗೆ ತೊಡಗಿಸಿಕೊಳ್ಳುವುದೇ ಒಂದು ದೊಡ್ಡ ನೈತಿಕತೆ. ಅದಷ್ಟು ಸುಲಭ ಅಲ್ಲ. ನೀವೊಂದು ಪದ್ಯ ಬರೆಯೋ ಹಾಗೆ, ಒಂದು ಕತೆ ಬರೆಯೋ ಹಾಗೆ ಸಂಶೋಧನೆ ಅಲ್ಲ. ಯಾಕೆಂದರೆ ಅದು ಸಿಕ್ಕಾಪಟ್ಟೆ ಡೈಮೆನ್ಷನ್ಸನ್ನು ಕೇಳುತ್ತೆ. ಆ ನಿಮ್ಮ ಸಬ್ಜೆಕ್ಟ್ ಹೇಗಿರುತ್ತೋ ಅದರ ರೂಪಕವಾಗಿ ಅದು ತುಂಬ ಡೈಮೆನ್ಷನ್ಸನ್ನು ಕೇಳುತ್ತೆ. ಹಾಗಾಗಿ ನಾನು PhD ಬರ್ತಾ ಇದ್ದೀನಿ ಅನ್ನೋದಕ್ಕೆ ನಿಮ್ಮ ಕಾರಣಗಳೇನು ಮೊದಲು ಸ್ಪಷ್ಟ ಮಾಡ್ಕೊಂಬಿಡಿ. ಯಾತಕ್ಕೆ ಬರ್ತಾ ಇದ್ದೀನಿ? ಒಂದು, ನನಗೆ ಉನ್ನತ ವಿದ್ಯಾಭ್ಯಾಸ ಮಾಡಲೇಬೇಕಿದೆ, ಆ ಹಠಕ್ಕೆ ನಾನಿವತ್ತು PhD ಬರ್ತಾ ಇದ್ದೀನಿ. ಬಹುಶಃ ನಂಗೆ ಅನಿಸುತ್ತೆ ಇದು ಕರೆಕ್ಟಾದ ಕ್ರಮ, ಮೊದಲನೇದು. ಇನ್ನು ಕೆಲವರು, ಇಲ್ಲ ನಾನೀಗಾಗಲೇ ಡಿಗ್ರಿ ಕಾಲೇಜ್ ಬೇಸ್ಟ್ ಆಗಿಬಿಟ್ಟಿದ್ದೀನಿ, ಅಸೋಸಿಯೇಟೋ ಪ್ರೊಫೆಸರ್ ಆಗೋದಕ್ಕೆ ನಂಗೆ ಪ್ರಮೋಷನ್ಗೆ ಬೇಕು, ಆ ಕಾರಣಕ್ಕಾಗಿ ಬರ್ತಾ ಇದ್ದೀನಿ. 50% ಬಂದಿದ್ದೀರಿ ನೀವು. ಇನ್ನೂ ಕೆಲವು ಕಡೆ MA ಮಾಡಿಬಿಟ್ಟಿದ್ದೀರಿ, ಸದ್ಯಕ್ಕೆ ಕೆಲಸನೂ ಸಿಕ್ಕಿಲ್ಲ, ಮನೇಲಿ ಬೇರೆ ಏನು ಮಾಡ್ತೀಯ ಅಂತ ಕೇಳ್ತಿದ್ದಾರೆ. ಅವಕಾಶ ಸಿಕ್ಕಿದ್ರೆ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು PhD ಮಾಡ್ತೀನಿ ಅಂತ ಒಂದು 5 ವರ್ಷ ಓಡಾಡ್ಕೊಂಡು ನಿಂತಿರ್ಬೋದು ಅಂತೀರಿ. ಬೇಜವಾಬ್ದಾರಿಯಿಂದ ಬಂದಿರೋಂಥ ಸಂದರ್ಭ. ಸೊ ಇನ್ನೂ ಕೆಲವು ಸಲ ಆಗುತ್ತೆ, ಫೆಲೋಶಿಪ್ ಸಿಗುತ್ತೆ, JRF ಅದು ಇದು ಪಾಸ್ ಮಾಡಿಕೊಂಡ್ರೆ ಒಂದು 5 ವರ್ಷ 40,000 45,000 ಸಿಗುತ್ತೆ. 5 ವರ್ಷ ಕಳೆದ್ಮೇಲೆ ನೋಡೋಣ PhD. ನಾನು ಇಷ್ಟೆಲ್ಲ ಹೇಳ್ತಾ ಇರುವಾಗ ಇದೇ ನೈತಿಕತೆಯ ಮೊದಲ ಚೌಕಟ್ಟು. ಯಾಕೆ ಬಂದ್ವಿ? ಆಯಿತು, ನೀವು ಯಾವ ಕಾರಣಕ್ಕೆ ಒಳಗಡೆಗೆ ಬಂದುಬಿಡಿ ಸ್ನೇಹಿತರೆ. ಬಂದ ತಕ್ಷಣ ನೀವು ಮಾಡಬೇಕಾದ ಕೆಲಸ ಏನು ಅಂತಂದರೆ, ಬಂದಿದ್ದೀವಿ ಅನ್ನೋ ಕಾರಣಕ್ಕಾದರೂ ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕಾ? ನಿಮ್ಮ PhDಯನ್ನು ನೀವು ಕೈನಲ್ಲಿಟ್ಕೊಂಡು ಕಾನ್ಫಿಡೆನ್ಸ್ ಆಗಿ ಓಡಾಡಬೇಕಾ? ನಿಮ್ಮ PhD ಇನ್ಯಾರಿಗೋ ರೆಫರೆನ್ಸ್ ಆಗಿ ಅದು ಉಳ್ಕೊಳ್ಬೇಕಾ? ನೋಡಿ, ಎಷ್ಟು ಪ್ರಶ್ನೆಗಳನ್ನು ನಾವು ಅದ್ರ ಜೊತೆಗೆ ಉತ್ತರವಾಗಿ ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಒಂದು, ಮಾರ್ಗದರ್ಶಕರಿದ್ದಾರೆ. ಮಾರ್ಗದರ್ಶಕರನ್ನ ಏನಂತ ಕರಿತೀವಿ? ತಾಂತ್ರಿಕತೆ. ಅದೊಂದು ಟೆಕ್ನಾಲಜಿ ಬೇಕು, ಅವರೊಬ್ಬರು ಬೇಕು. ಅದು ಯಾಕೆ ಅಂತಂದರೆ ಅವರು ಮಾರ್ಗದರ್ಶಕರು ಬೇಕು, ಸೈನ್ ಹಾಕಕ್ಕೆ ಬೇಕು, ನಿಮಗೆ ವಿಷಯ ಸೂಚನೆ ಮಾಡೋಕ್ಕೆ ಬೇಕು. ಕೆಲವರಿಗೆ ಪುಣ್ಯಕ್ಕೆ ತುಂಬ ಒಳ್ಳೆ ಮಾರ್ಗದರ್ಶಕ ಸಿಕ್ಕಿರ್ತಾರೆ, ಅವ್ರ ತಲೆಯಲ್ಲಿದ್ದ ವಿಷಯಗಳನ್ನೆಲ್ಲ ನಿಮಗೆ ದಾರಿ ಎರೀತಾರೆ, ನೀವು ಬರಿತೀರಿ, ಫೈನ್. ಆದರೆ ಆ ಸಂಬಂಧ, ಇದು ಇನ್ನೊಂದು ನೈತಿಕತೆಯ ಭಾಳ ದೊಡ್ಡದಾದಂಥ ಉತ್ಕರ್ಷ. ಮಾರ್ಗದರ್ಶಕರು ಮತ್ತು ನಿಮ್ಮ ಮಧ್ಯದ ಸಂಬಂಧಗಳು ಹೇಗಿರುತ್ತವೆ. ಅದರಲ್ಲೇ ಈಗ ನಮ್ಮಲ್ಲಾದ್ರೂ ಒಂಚೂರು ನಾವು ಸಾಂಪ್ರದಾಯಿಕ ಯೂನಿವರ್ಸಿಟಿ ಒಳಗಡೆ ನಾವು ಜುಟ್ಟು ಹಿಡಿತೀವಿ. ಇಲ್ಲಿ ಪಾಪ ಓಪನ್ ಯೂನಿವರ್ಸಿಟಿ ಇವ್ರನ್ನೆಲ್ಲ ನೋಡಿ ನಂಗೆ ಪಾಪ ಅನಿಸುತ್ತೆ, ಅಯ್ಯೋ ಅನಿಸುತ್ತೆ. PhD ಮಾಡ್ಕೊಂಡು ಅದು ಎಲ್ಲಿ ಕಾಣಿಯಾಗ್ಬಿಡ್ತೀರೋ ನೀವು. ಮತ್ತು ಅವ್ರು ಹಿಡಿಬೇಕಲ್ಲ ನಿಮ್ಮನ್ನ. 6 ತಿಂಗಳಿಗೊಂದು ಸಲ ರಿಪೋರ್ಟಿಗೆ ಬರ್ತೀರಿ, ನೀವು ಸೈನ್ ಹಾಕ್ತೀರಿ. ಒಂದು ವೇಳೆ ಸೈನ ಏನು ಮಾಡಿಲ್ಲ, ನೀನು ಸೈನ್ ಹಾಕಿಲ್ಲ ಅಂತಂದರೆ ಬೀದಿ ತುಂಬ ಮಾತಾಡ್ಕೊಂಡು ಓಡಾಡ್ತೀರಿ. ಅವ್ರು ನನ್ನ ಕಂಡ್ರಾಗಲ್ಲ, ಒಂದು. ಇಲ್ಲ ಅಂತಂದ್ರೆ ಅವ್ರು ನಮ್ಮ ಜಾತಿ ಅಲ್ಲ, 2. ಇಲ್ಲ ಅಂತಂದ್ರೆ ಲಿಂಗ ತಾರತಮ್ಯ, ಅವ್ರ ಗಂಡು ನಾ ಹೆಣ್ಣು, ಇಲ್ಲ ನಾ ಹೆಣ್ಣು ಅವ್ರ ಗಂಡು, ಅದಕ್ಕೆ ಆಗ್ತಾಯಿಲ್ಲ, ಶುರು ಮಾಡ್ಕೊಂಡ್ಬಿಡ್ತಾರೆ. ನೈತಿಕತೆ ಅನ್ನೋದನ್ನು ಅಲ್ಲಿಂದಲೇ ಸಾಯಿಸ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತಾರೆ.
ಹಾಗಾಗಿ ಅದು ಅಲ್ಲ. ಹಾಗಾಗಿ ಒಂದು ಕಾನ್ಫಿಡೆನ್ಸ್ ಅನ್ನೋದು ಏನು, ನಾನು ಮಾಡ್ತೀನಿ ಸ್ನೇಹಿತರೆ. ಇನ್ನೊಂದು ಸರಳೀಕರಿಸ್ಬಿಡ್ತೀನಿ ನಿಮಗೆ. 5 ವರ್ಷ PhD ಮಾಡ್ತೀನಿ ನಾನು. ಎಲ್ಲೋದ್ರೂ PhD ಮಕ್ಕಳಿಗೆ ಇದೊಂದು ಗುಟ್ಟು ನಿಮ್ಗೆ ಹೇಳ್ಕೊಡ್ತೇನೆ. 1 ವರ್ಷ ಪೂರ್ತಿ ಕಲೆಕ್ಟ್ ಮಾಡಿ, ಸಬ್ಜೆಕ್ಟ್ ಕಲೆಕ್ಟ್ ಮಾಡಿ, ಟೆಕ್ಸ್ಟ್ ಕಲೆಕ್ಟ್ ಮಾಡಿ, ವಿಷಯಗಳನ್ನು ಅರ್ಗಿಸ್ಕೊಳ್ಳಿ 1 ವರ್ಷ ಪೂರ್ತಿ. ಅದರಲ್ಲೂ 1 ವರ್ಷ ಪೂರ್ತಿ ಅಂದರೆ ನೀವು 24 ಗಂಟೆ ಮಾಡಬೇಡಿ. ದಿನಕ್ಕೆ ಒಂದು 4 ಗಂಟೆ 5 ಗಂಟೆ ಅದಕ್ಕೋಸ್ಕರ ಇಡಿ. 1 ವರ್ಷ ಮಾಡಿ. 2ನೇ ವರ್ಷ ಎಲ್ಲನೂ ದಾಖಲಿಸ್ಕೊಡಿ. 2ನೇ ವರ್ಷ ದಾಖಲಿಸ್ಕೊಂಡು ನೀವು ನಿಮ್ಮ ಮಾರ್ಗದರ್ಶಕರ ಜೊತೆಗೆ ಏನೇನು ವಿಷಯಕ್ಕೆ ಪರವಾಗಿದೆಯೋ ವಿರೋಧವಾಗಿದೆಯೋ ಅದನ್ನೆಲ್ಲ ಡಿಸ್ಕಸ್ ಮಾಡಿಕೊಂಡು ವಿಷಯ ಏನು ಅನ್ನೋದನ್ನು ಸ್ಪಷ್ಟ ಮಾಡಿಕೊಳ್ಳಿ 2ನೇ ವರ್ಷಕ್ಕೆ. 3ನೇ ವರ್ಷಕ್ಕೆ ಬರೆಯೋಕ್ಕೆ ಕೂತ್ಕೊಳ್ಳಿ. ಇದಾಗಲೇಬೇಕು. ನೀವು 3ನೇ ವರ್ಷಕ್ಕೆ ಬರೆಯೋಕ್ಕೆ ಕೂತ್ಕೊಳ್ಳಿಲ್ಲ ಅಂದರೆ ನಿಮ್ಮ PhD ಬರಲ್ಲ. ಆಮೇಲೆ ಬರೆಯೋದು ಅಂದರೆ ಹೇಗೆ, ನಾನು ಸುಮ್ಮನೆ ಹೇಳ್ತೀನಿ. ಒಂದು PhD ಥೀಸಿಸ್ ಎಷ್ಟು ಪುಟ ಇರುತ್ತೆ? 250ರಿಂದ 300 ಒಳಗೆ ಮ್ಯಾಕ್ಸಿಮಮ್. ನೀವು 3ನೇ ವರ್ಷಕ್ಕೆ ಬರೆಯೋಕ್ಕೆ ಶುರು ಮಾಡಿ. ನಾನು ಹೇಳೋದೇನು ಗೊತ್ತಾ, ದಿನಕ್ಕೆ 2 ಪುಟ ಬರೀರಿ. 1 ಪುಟವನ್ನು ನೀವು ಸಬ್ಜೆಕ್ಟ್ ಇಟ್ಕೊಂಡು ಬರೆಯೋಕ್ಕೆ 30 ನಿಮಿಷ ಬೇಕು. 2 ಪುಟ ಬರೆಯೋಕ್ಕೆ ಎಷ್ಟೊತ್ತು ಬೇಕು? 1 ಗಂಟೆ ಬೇಕು. ಸೊ ಮೇಡಮ್, ಹಾಗೆ ಸೊ 2 ಪುಟಕ್ಕೆ 1 ಗಂಟೆ ಬೇಕು. ಸೊ ನೀವು 1 ಗಂಟೆ ಬೇಕು 2 ಪುಟಕ್ಕೆ ಅಂತಂದರೆ ನಾನು ಹೇಳೋದು, 1 ದಿನಕ್ಕೆ 2 ಪುಟ ಬರಿತೀರಿ ಅಂದರೆ 1 ತಿಂಗಳಿಗೆ ಎಷ್ಟು ಬರೆದ್ರಿ? 60 ಪುಟ ಬರೆದ್ರಿ. 1 ತಿಂಗಳಿಗೆ ನೀವು 60 ಪುಟ ಬರೆದ್ರಿ ಅಂದರೆ ಅದ್ರ ಮಧ್ಯೆ ಯಾವತ್ತೂ ಒಂದಷ್ಟು ದಿನ ಬರೆಯೋಕ್ಕಾಗಲಿಲ್ಲ, 10 ಪುಟ ಬಿಟ್ಬಿಡಿ, 50 ಪುಟ ಬರೆದ್ರಿ. ನೀವು 50 ಪುಟ 1 ತಿಂಗಳಿಗೆ ಮುಗಿಸಿದ್ರೆ ಎಷ್ಟು ತಿಂಗಳಾಯಿತು? 5 ತಿಂಗಳಿಗೆ PhD ಥೀಸಿಸ್ ಮುಗಿದೋಯ್ತು. ಚೌಕಟ್ಟಿದು. ನಮ್ಮ ಸಮಸ್ಯೆ ಏನು ಗೊತ್ತಾ, ನಮಗೆ ಹಾಕ್ಕೊಳ್ಳೋದೇ ಇಲ್ಲ. ಇದು ಆ್ಯಕ್ಚುಲಾಗಿ ನಾನು ಆರಂಭದಲ್ಲಿ ನಿಮಗೊಂದು ಮಾತನ್ನು ಏನು ಹೇಳಿದೆ, PhD ಅನ್ನೋದೊಂದು ಶಿಸ್ತು. ಯಾಕೆ ಅಂತಂದರೆ PhDಯನ್ನು ಈ ಕಾರಣಕ್ಕಾಗಿಯೇ ನಾನು ಸಮಯವನ್ನು ಸ್ಪಷ್ಟ ಮಾಡಿಕೊಂಡು ಅದಕ್ಕೊಂದು ಚೌಕಟ್ಟು ಹಾಕ್ಕೊಂಡು ಬರೆಯಬಲ್ಲೆ ಅನ್ನೋ ಕಾರಣಕ್ಕಾಗಿ ಅಂತ ಹೇಳ್ತಾ ಇದ್ದೀನಿ. 4ನೇ ವರ್ಷಕ್ಕೆ ನಿಮ್ಮ PhD ಕತೆ ಮುಗಿದೋಗುತ್ತೆ. 5ನೇ ವರ್ಷಕ್ಕೆ ಕಾನ್ಫಿಡೆನ್ಸ್ ಆಗಿ ನೀವು ನಿಮ್ಮ ಪುಸ್ತಕವನ್ನು, ನಿಮ್ಮ ಕೃತಿಯನ್ನು, ನಿಮ್ಮ PhDಯನ್ನು ನೀವು ರೂಪಿಸ್ಕೊಂಡು ಹೋಗಬಹುದು ಅಂತ. ಈ ವರ್ಗೀಕರಣೆಯ ಪ್ರಶ್ನೆ ಬರುತ್ತಲ್ಲ, ವರ್ಗೀಕರಣದ ಪ್ರಶ್ನೆ ಬಂದಾಗ ಸಬ್ಜೆಕ್ಟನ್ನು ಇದನ್ನು, ಯಾಕಂದರೆ ಇಲ್ಲಿ ಎಲ್ಲರೂ ಇದ್ದೀರಿ, ಸೈನ್ಸ್ನವರು, ಆರ್ಟ್ಸು, ಕಾಮರ್ಸು. ನಾನು ಯಾವುದನ್ನಾರು ಹೇಳೋದಿತ್ತು ಅಂದರೆ ಸೋಷಿಯಲ್ ಸೈನ್ಸ್ ಹೇಳಬೇಕಾಗತ್ತೆ, ಇಲ್ಲ ಕನ್ನಡ ಹೇಳಬೇಕಾಗತ್ತೆ. ಆದರೆ ನಾನು ಸಾಧ್ಯವಾದಷ್ಟು ಅದನ್ನೆಲ್ಲ ಮೀರಿ ಓವರಾಲಾಗಿ ಏನು ಮಾತಾಡಬಹುದು ಅನ್ನೋದನ್ನು ಯೋಚನೆ ಮಾಡ್ತೀನಿ. ನೀವು ಯಾವ ಕಡೆಯಿಂದ ಬಂದರೂ ಅದು ಏನು ಸಿಗುತ್ತೆ ಅನ್ನೋದು ನೀವು ಗಮನಿಸ್ಕೊಳ್ಬಹುದು ಅಂತ. ಈಗ ತತ್ವಶಾಸ್ತ್ರ ಏನಾಗಂದರೆ, ಈಗಾಗಲೇ ಕೆಲವರಾರು ಮಾತಾಡಿರ್ಬೋದಪ್ಪ, ಮಧ್ಯಾಹ್ನ ಇದೆಯಲ್ಲ, ನಾನು ಇವಾಗ ಪೀಠಿಗೆ ಕೊಟ್ಬಿಡ್ತೀನಿ. ಅವ್ರ ಪ್ರಶ್ನೆ ಕಡೆ ನೀವು ಉತ್ತರ ಹೇಳಿ. ಏನು ತತ್ವಶಾಸ್ತ್ರ ಅಂದರೆ? ಸುಮ್ಮನೆ ನಿಮಗೆ ಗೊತ್ತಿರೋದು ಹೇಳಿ. ಯಾಕೆಂದರೆ PhD ಅಂದರೆ ಏನು ರೀ? ಡಾಕ್ಟರ್ ಆಫ್ ಫಿಲಾಸಫಿ. ಫಿಲಾಸಫಿ ಅಂದರೆ ಏನು? ತತ್ವಶಾಸ್ತ್ರ. ಏನು ತತ್ವಶಾಸ್ತ್ರ? ತುಂಬ ಬಳಸ್ತಾರೆ ನಮ್ಮಲ್ಲಿ. ಮಾತೆತ್ತಿದ್ರೆ ನಿಂದೊಂದು ದೊಡ್ಡ ತತ್ವ ಅಂತಾರೆ. ತತ್ವಶಾಸ್ತ್ರ ಅಂತ ಬರ್ತೀವಿ. ಸುಮ್ಮನೆ ಗೊತ್ತಿರೋದು ಹೇಳಿ ನೋಡೋಣ, ಒಂಚೂರು ಮಾತಾಡಿ ನೋಡೋಣ. ತತ್ವಶಾಸ್ತ್ರ ಅಂದರೆ ಏನು? ವಿಸ್ಡಮ್, ಲವ್ ಆಫ್ ವಿಸ್ಡಮ್. ಓಕೆ, ಆಮೇಲೆ ಲಾಜಿಕಲ್ ಥಿಂಕಿಂಗ್. ಓಕೆ, ಆಮೇಲೆ ಮಾತಾಡಿ. PhD ಅವರು ನೀವು ಧೈರ್ಯವಾಗಿ ಮಾತಾಡಿ ನೋಡೋಣ, ಹೇಳಿ. ಲಾಜಿಕಲ್, ಆಡು ಭಾಷೆ ನೀತಿಗಳು. ಓಕೆ, ಆಮೇಲೆ ಬೇರೆ ಏನಾದರೂ ನೀವು ಹೇಳಿದ್ದು ಹೌದು, ಅವೆಲ್ಲವೂ ಸೇರಿಕೊಳ್ಳುತ್ತೆ. ತತ್ವಶಾಸ್ತ್ರ ಆ್ಯಕ್ಚುಲಾಗಿ ಎಲ್ಲಿಂದ ಬಂತದ್ದು? ಫಿಲಾಸಫಿ ಅಂತೀವಲ್ಲ, ಯಾವ ಭಾಷೆಯಿಂದ ಬಂತು? ಸುಮ್ಮನೆ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂಗೆ ಹೊಡೀರಿ ನೋಡೋಣ, ಎಲ್ಲಿಂದ ಬಂತು? ಗ್ರೀಕ್ ಕರೆಕ್ಟಾ? ನಿಮಗೊಂದು ಗುಟ್ಟು ಹೇಳ್ಕೊಡ್ತೀನಿ. ಈ ಜಗತ್ತಿನ ಸಾಹಿತ್ಯ ಮತ್ತು ಸಂಸ್ಕೃತಿಯ ಪರಿಭಾಷೆಗಳು 70ಕ್ಕೂ ಹೆಚ್ಚು % ಬಂದಿರೋದು ಗ್ರೀಕ್ನಿಂದ. ಸುಮ್ಮನೆ ಇಟ್ಕೊಳ್ಳಿ ಮನಸ್ಸಲ್ಲಿ, ಎಲ್ಲಾದರೂ ಕೇಳಿದ್ರೆ ಹೊಡೀರಿ, ಆಮೇಲೆ ನೋಡ್ಕೊಳ್ಳೋಣ. ಇಲ್ಲಾಂದರೆ ಅದು ಆಚೆ ಈಚೆ ಆಗಿಬಿಟ್ಟಿರ್ತದೆ ಅಂತ. ಯಾಕೆಂದರೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಮೂಲ ರೂಪವನ್ನು ನಾವು ಎಲ್ಲಿಂದ ಹುಡುಕೋದು? ಗ್ರೀಕಿಗೆ ಬರ್ತೀವಲ್ಲ, ಗ್ರೀಕ್ನಲ್ಲಿ ಬರ್ತೀವಿ. ಸೊ ನೀವು ಈಗಾಗಲೇ ಹೇಳಿದ್ರಲ್ಲ, ಅದು ತತ್ವಶಾಸ್ತ್ರ ಅನ್ಬೇಕಾದ್ರೆ ಫಿಲಾಸಫಿಕಲ್. ಫಿಲಾಸ್ ಅಂತಂದರೆ ಗ್ರೀಕ್ನವ್ರು ಮಾತನಾಡೋದು ಅದು ಲವ್ ಅಂತ, ಅದು ಪ್ರೀತಿ ಅಂತ. ಅದಾದಮೇಲೆ ಸಾಫಿಕಲ್ ಅಂತ ಮಾತನಾಡ್ತಾರಲ್ಲ, ಅದು ವಿಸ್ಡಮ್ ಅಂತ, ಪ್ರೀತಿಯ ವಿಸ್ಡಮ್ ಅಂತ. ಎಷ್ಟು ಒಳ್ಳೆ ಪದ ನೋಡಿ ಅದು. ವಿಸ್ಡಮ್ ಅಂದರೆ ಏನು?
ನಾಲೆಡ್ಜ್ ಅನ್ನೋದನ್ನಷ್ಟೇ ವಿಸ್ಡಮ್ ಅಂತ ನಿಲ್ಲಿಸ್ಬಿಡ್ಬೋದಾ? ನಮ್ಮ ಸಮಸ್ಯೆ ಏನು ಗೊತ್ತಾ ಸ್ನೇಹಿತರೆ, ಯಾವುದೇ ಪದಗಳನ್ನು ಬಳಸುವಾಗ ಆ ಪದಗಳಲ್ಲಿ ಎಕ್ಸಾಕ್ಟಾಗಿ ಒಂದು ಭಾಷೆ ಕೊಡುವ ಅರ್ಥವನ್ನು ಇನ್ನೊಂದು ಭಾಷೆಯಲ್ಲಿ ಹೇಳೋಕ್ಕಾಗಲ್ಲ. ತುಂಬ ಸಮಸ್ಯೆಗಳಿದ್ದಾವೆ. ಯಾಕೆಂದರೆ ಭಾಷೆಗಳಿಗೆ ಪ್ರಾದೇಶಿಕವಾದಂಥ ಸಂದರ್ಭಗಳು 1000 ಇರ್ತವೆ. ಸೊ ನಾನು ಹೇಳ್ತಿರೋದು ವಿಸ್ಡಮ್ ಅನ್ನೋದನ್ನು, ಅದಕ್ಕೊಂದು ಪ್ರಬುದ್ಧತೆದು ಏನೋ ಒಂದು ಅರ್ಥ ಇದೆ ನೋಡಿ ಅಲ್ವಾ? ಪ್ರಬುದ್ಧತೆ ಅಂತ ಏನೋ ಒಂದು ಅರ್ಥ ಇದೆ. ನಿಮ್ಮ ಜ್ಞಾನದ ಪ್ರಬುದ್ಧತೆ ಇದೆಯಲ್ಲ, ಅದು ವಿಸ್ಡಮ್ ಅಂತ ಕರಿತೀವಿ. ನೀವು ಜ್ಞಾನವನ್ನು ವಿವೇಕದಿಂದ ಬಳಸಬಹುದಾದ್ದು ಏನೋ ಇದೆಯಲ್ಲ, ಅದನ್ನು ವಿಸ್ಡಮ್ ಅಂತ ಕರಿತೀವಿ. ಎಷ್ಟು ಅದ್ಭುತವಾದ ಮಾತು ಅಂತಂದರೆ, ಬಹುಶಃ ಯಾಕೆ ಫಿಲಾಸಫಿ ಎಲ್ಲದರೊಳಗೂ ಸೇರ್ಕೊಂಡ್ಬಿಡ್ತದೆ ಅಂದರೆ ಈ ಕಾರಣಕ್ಕಾಗಿ. ಸೊ ಇದೊಂದು ತತ್ವಜ್ಞಾನ ಅಂತ ನೀವು ಮೇಲ್ನೋಟಕ್ಕೆ ಹೇಳುವಾಗ, ವಿದ್ವತ್ತು, ಅದ್ರ ಜೊತೆಗೊಂದು ಜ್ಞಾನ, ಅದ್ರ ಜೊತೆಗೊಂದು ಪ್ರೀತಿ, ಅದ್ರ ಜೊತೆಗೊಂದು ಆಸಕ್ತಿ, ಅದರ ಜೊತೆಗೊಂದು ಭಾವನೆ, ಇಷ್ಟು ಸೇರ್ಕೊಳ್ಳುತ್ತೆ. ಹಂಗಂದ ತಕ್ಷಣ ಬಹುಶಃ ಯಾಕೆ PhDಗೆ ನಾವು ಫಿಲಾಸಫಿ ಅಂತಲೇ ಕರೆದ್ವಿ, ಯಾಕೆ ಅಂತಂದರೆ ಈ ಕಾರಣಕ್ಕೆ. ಅಂದರೆ ನೋಡಿ, ಒಂದು ವಿದ್ವತ್ತು ಇರಬೇಕು, ಅದರೊಳಗೊಂದು ಜ್ಞಾನ ಇರಬೇಕು. ಆ ಜ್ಞಾನವನ್ನು ವಿದ್ವತ್ತನ್ನು ಹೇಳುವಾಗ ನಿಮಗೊಂದು ಪ್ರೀತಿ ಇರಬೇಕು, ಮತ್ತು ಆ ಪ್ರೀತಿ ಆಸಕ್ತಿದಾಯಕವಾಗಿರಬೇಕು, ಮತ್ತು ಆ ಆಸಕ್ತಿ ಸಾಧನೆಯ ಕಡೆ ಹೋಗಬೇಕು. ಎಷ್ಟು ಅದ್ಭುತವಾದದ್ದು PhD ಅಂದರೆ ಇಷ್ಟೇ. ಸೊ ಹಾಗಾಗಿ ಈಗ ನಾವು ನಮ್ಮನ್ನು ಪರಿಶೀಲನೆ ಮಾಡ್ಕೊಳ್ಬೋದು, ಹೌದು ನಮ್ಮ ಕೃತಿಗಳು ಹಾಗಿರ್ತಾವ. ಸೊ ತತ್ವಶಾಸ್ತ್ರ ಅಂದರೆ ತತ್ವಜ್ಞಾನ ಬಿಡಿ, ತತ್ವಶಾಸ್ತ್ರ ಅಂದರೆ ಶಾಶ್ವತ ವಸ್ತುಗಳ ಜ್ಞಾನವನ್ನು ತತ್ವಶಾಸ್ತ್ರ ಅಂತ ಮಾತಾಡ್ತಾರೆ. ಶಾಶ್ವತ ವಸ್ತುಗಳ ಜ್ಞಾನ. ಈ ಶಾಶ್ವತ ವಸ್ತುಗಳು ಅಂದರೆ ಏನು ಅಂದರೆ, ನಾನು ಮಾಡಿದ ಕಾರಣ ಇನ್ನು ಮುಂದಕ್ಕೆ ಎಂದೋ ಒಂದು ದಿನಕ್ಕೆ ಇದು ಔಟ್ಡೇಟೆಡ್ ಅಂತ ಆಗಿಬಿಡಬಾರದು. ಭಾಳ ಸ್ಪಷ್ಟ. ಯಾರು ನಮ್ಮ ಕಣ್ಣೆದುರಿಗೆ ಇವತ್ತಿಗೂ ದೊಡ್ಡ ದೊಡ್ಡವರಾಗಿ ಫಿಲಾಸಫರ್ ಅಂತ ಯಾರು ಉಳ್ಕೊಂಡಿದ್ದಾರೆ, ದಾರ್ಶನಿಕರು ಅಂತ ಯಾರು ಉಳ್ಕೊಂಡಿದ್ದಾರೆ, ಸಂತರು ಅಂತ ಯಾರು ಉಳ್ಕೊಂಡಿದ್ದಾರೆ? ಈಗ ನೋಡಿ, 10ನೇ ಶತಮಾನ ಪಂಪ, ಆದರೆ ಇವತ್ತಿಗೂ ಪಂಪನನ್ನು ಮಾತಾಡ್ತೀವಿ. ಯಾವ ವಿಷಯದಲ್ಲಿ ಮಾತಾಡ್ತೀವಿ? ಮನುಷ್ಯ ಜಾತಿ ತಾನೊಂದೇ ಒಲಂ ತಗೊತೀವಿ ಪಂಪನನ್ನು. ಕುಲಂ ಕುಲಮಲ್ತು ಪಂಪನಂತ ತಗೋತೀವಿ. ಇಲಾದಿನಾಥರ ಓಲೈಸಿ ಬಾಳುವುದು ಕಡು ಕಷ್ಟ ಪಂಪನಂತ ತಗೋತೀವಿ. ಅಂದರೆ ಯಾವುದೋ ಕಾಲಕ್ಕೆ ಅವನು ಔಟ್ಡೇಟೆಡ್ ಯಾಕೆ ಆಗಲಿಲ್ಲ ಅಂದರೆ, ಏನೋ ಒಂದು ವಿಷಯ ಪ್ರಸ್ತಾಪ ಮಾಡ್ದ ಅವನು ಮಾಡ್ತಾ ಇರೋಷ್ಟೊತ್ತಿಗೆ ಅವನು ಏನು ಹೇಳ್ತಿದ್ದಾನೆ ಅಂತಂದರೆ, ಈ ವಿಷಯದ ಮೂಲಕ ನಾನು ಜಗತ್ತಿಗೊಂದು ಸತ್ಯವನ್ನೇನೋ ಹೇಳ್ತಿದ್ದೀನಿ ಅನ್ನೋದನ್ನು ಅವನು ಸ್ಪಷ್ಟಪಡಿಸ್ಕೊತಾ ಇದ್ದಾನೆ. ಈ ಸ್ಪಷ್ಟಪಡಿಸ್ಕೊಳ್ತಾ ಇರೋ ಕ್ರಮ ಯಾವುದು ಅಂತಂದರೆ, ಇದು ತತ್ವಶಾಸ್ತ್ರ. ಉಳಿತದೆ, ಕೊನೆಯ ತನಕ ಉಳಿಯುತ್ತೆ. ಬಹುಶಃ ಈ ಪಂಪನ ಮಾತು ಅಥವಾ 12ನೇ ಶತಮಾನದ ವಚನಕಾರರ ಮಾತು, ಕನಕದಾಸ ಎತ್ತಿದ ಕುಲ ಎಂದು ಒಡೆದಾಡುವಿರಿ ಏಕೆ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಅನ್ನುವಂಥ ಮಾತು, ಕುವೆಂಪು ಹೇಳ್ತಾ ಇರ್ತಕ್ಕಂಥ ಓನನ್ನ ಚೇತನ ಆಗುನಿ ಅನಿಕೇತನ ಅನ್ನುವಂಥ ಮಾತು, ಬಹುಶಃ ಭಾರತ ದೇಶ ಪ್ರಳಯವಾಗಿ ನಾವು ನೀವೆಲ್ಲರೂ ಅಥವಾ ನಮ್ಮ ಮುಂದಿನ ಪರಂಪರೆಗಳೆಲ್ಲರೂ ಸಾಯೋ ತನಕ ಉಳ್ಕೊಳ್ಳುತ್ತೆ. ಯಾಕೆ ಅಂದರೆ, ನಿಮಗೆಲ್ಲರಿಗೂ ಗೊತ್ತು, ಈ ದೇಶದಲ್ಲಿ ಏನನ್ನಾದರೂ ಅಳಿಸಿ ಹಾಕಿ ಬಿಡಬಹುದು, ನೀವು ಜಾತಿಯನ್ನು ಅಳಿಸಿ ಹಾಕಲಾಗುವುದಿಲ್ಲ. ಹೌದಾ? ಹಾಗಿರುವವರೆಗೆ ಅದು ಉಳ್ಕೊಳ್ಳುತ್ತೆ. ಸೊ ಇದು ತತ್ವಶಾಸ್ತ್ರ, ಶಾಶ್ವತವಾದಂಥ ಒಂದು ವಿಷಯ ಹೇಳ್ತಿದೆ. ಸೊ ಈ ಶಾಶ್ವತವಾದ ವಿಷಯವನ್ನು ಸಡನ್ನಾಗಿ ಹೇಳ್ತಿಲ್ಲ ನೋಡಿ. ಅವನು ತನ್ನ ನೆನ್ನೆಗಳನ್ನು ನೋಡ್ತಾನೆ, ತನ್ನ ವರ್ತಮಾನವನ್ನು ನೋಡ್ತಾನೆ, ತನ್ನ ನಂತರವನ್ನು ನೋಡ್ತಾನೆ. ಹಾಗೆಲ್ಲ ನೋಡಿಕೊಂಡು ಅವನೊಂದು ರಿಸಲ್ಟ್ ಕೊಡ್ತಾನೆ, ಇದರ ಮೂಲಕ ಉಳ್ಕೊಳ್ತದೆ ಅಂತ. ಅಂದರೆ ಒಂದು ತತ್ವಶಾಸ್ತ್ರ ಎಲ್ಲ ಶಿಸ್ತುಗಳನ್ನು ಮೀರಿಬಿಡ್ತದೆ. ನಾವೇನು ಸೋಷಿಯಲ್ ಸೈನ್ಸ್ ಅಂತ ಕರಿತೀವಿ, ಲಿಟ್ರೇಚರ್ ಅಂತ ಕರಿತೀವಿ, ಈ ಎಲ್ಲ ಶಿಸ್ತುಗಳು ಆಚೆಗೆ ಹೋಗಿ ನಿಂತ್ಕೊಂಡ್ಬಿಡ್ತದೆ. ಯಾಕಾದಾಗ ನಿಲ್ಲುತ್ತೆ ಅಂತಂದರೆ, ಸರ್ವಸಮ್ಮತವಾಗಿ ಎಲ್ಲರೂ ಗುರುತಿಸುವ ಬುದ್ಧಿವಂತಿಕೆ ಯಾವುದು? ತತ್ವಶಾಸ್ತ್ರ. ಸರ್ವಸಮ್ಮತ, ನಾವೆಲ್ಲ ಒಪ್ಕೊಳ್ಳೋದು. ನಾನು ಹೇಳಿದೆ, ಈಗ ನಾವು ಪಂಪನ ಮಾತನ್ನು, ರನ್ನನ ಮಾತನ್ನು, ಅಥವಾ ನಾವು ಈಗ ಹೇಳ್ತಾ ಇರುವ ಕನಕದಾಸರ ಮಾತನ್ನು ಒಪ್ಕೊಳ್ಳೇಬೇಕಲ್ಲ. ಈಗ ಸೋಷಿಯಾಲಜಿನಲ್ಲಿ ಒಂದು ಮಾತಿದೆ, ನೀವು ಗಮನಿಸಿದ್ದೀರಿ, ಭಾರತೀಯ ಸಮಾಜ ಅಂತ ಒಂದು ಪಾಠ ಮಾಡ್ತಾರೆ ಅವರು. ಅಲ್ಲಿ ಮಾಡುವಾಗ ಅವರೊಂದು ಸಾಲು ಬರೀತಾರೆ, ಏನಂತಂದರೆ, ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ ಈ ಸಮಾಜದ ಒಂದು ಮುಖ್ಯ ಲಕ್ಷಣ. ಆ ಕಾಲದಿಂದ ಬರ್ಕೊಂಬಂದಿದ್ದಾರೆ. ನಾನು ಭಾಳ ಜನ ಸೋಷಿಯಾಲಜಿ ಮೇಷ್ಟ್ರುಗಳಿಗೆ ಬೈದಿದ್ದೀನಿ, ಜಗಳ ಆಡಿದ್ದೀನಿ. ಒಂಚೂರು ಬದಲಾಯಿಸಿರೋ ಮಾರಾಯ, ಆ ಸಾಲನ್ನ ಒಂಚೂರು ಬದಲಾಯಿಸಿ. ಕನಿಷ್ಠ ಪಕ್ಷ ಭಾರತ ದೇಶದ ಒಳಗಡೆಗೆ, ಭಾರತ ದೇಶದ ಸಾಮಾಜಿಕ ಸಂದರ್ಭದಲ್ಲಿ ಜಾತಿ ವ್ಯವಸ್ಥೆ ಎನ್ನುವುದು ಒಂದು ದರಿದ್ರ ಲಕ್ಷಣ ಅಂತ ಬರೀರೋ ಮಾರಾಯ ಅಂತ ಹೇಳಿ ಅಲ್ವಾ? ಖಂಡಿತ ಬದಲಾಯಿಸ್ಬೇಕಲ್ವ? ನಾವು ಅದನ್ನು ಒಂದು ಲಕ್ಷಣ ಅಂತ ಹೇಳುವಾಗ ನಮ್ಮ ಹುಡುಗ ಏನಂತ ತಗೋತಾನೆ, ಅದೊಂದು ಒಳ್ಳೆಯದೇ ಇರಬೇಕು ಅಂತ ತಗೋತಾನಲ್ಲ. ಸೊ ಹಾಗಾಗಿ ತತ್ವಶಾಸ್ತ್ರಕ್ಕೊಂದು ಸತ್ಯ ಇದೆ ಅನ್ನೋದಾದರೆ, ನಾನು ಈ ಸತ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಸತ್ಯ ಇದೆಯಲ್ಲ, ಈ ಸತ್ಯ ಯಾವುದು ಅಂತಂದರೆ ಇದಲ್ಲ, ಈ ಸತ್ಯ ಅಲ್ಲ, ಇದೊಂದು ದರಿದ್ರವಾದಂಥ ಲಕ್ಷಣ. ಯಾಕೆಂದರೆ ಇದು ಅಮಾನವೀಯವಾದದ್ದು, ಇದು ಅವೈಚಾರಿಕವಾದದ್ದು, ಈಗ ಇದು ಪ್ರಗತಿಪರ ಅಲ್ಲವಾದದ್ದು, ಇದು ಮನುಷ್ಯ ವಿರೋಧಿಯಾದದ್ದು, ಇದು ಸಂವೇದನೆಗಳನ್ನು ಧಿಕ್ಕರಿಸುವಂಥದ್ದು,
ಇದು ಮಾನವ ಸಂಬಂಧಗಳನ್ನು ನಾಶ ಮಾಡುವಂಥದ್ದು. ಎಷ್ಟೊಂದು ಇದೆಯಲ್ಲ. ಆಮೇಲೆ ಇದಕ್ಕೆ ರೀಸನ್ಸ್ಗಳು ಇದೆಯಲ್ಲ. ನಾವು ಇನ್ನೂ ಹಾಗೇ ಗಂಟಾಕೊಂಡು ಕೂತ್ಕೊಳ್ಳೋದ? ಹಾಗಾದಾಗ ಅದು ಸೋಷಿಯಲ್ ಸೈನ್ಸ್ ಆಗುತ್ತೆ, ತಾತ್ವಿಕತೆ ಆಗಲ್ಲ. ತತ್ವಶಾಸ್ತ್ರ ಏನು ಕೇಳುತ್ತೆ ಅಂದರೆ, ನೀನು ಹೇಳುವ ಒಂದು ಸತ್ಯವನ್ನು ಕಾಲವನ್ನು ಮೀರಿ ಕಾಲದ ಜೊತೆಗೆ ಹೋಗಬೇಕು. ಅದಕ್ಕೊಂದು ಮನಸ್ಥೈರ್ಯ ಬೇಕು. ಈ ಮನಸ್ಥೈರ್ಯವನ್ನು ಸ್ವಭಾವವಾಗಿ ಇಟ್ಕೋಬೇಕು. ಮತ್ತು ಈ ಮನಸ್ಥೈರ್ಯದಿಂದ ರೂಪುಗೊಂಡಿರುವ ಈ ಸ್ವಭಾವಗಳನ್ನು ನೀನು ನಿರ್ಧಾರಗಳನ್ನಾಗಿಸ್ಕೊಂಡು ಅದರಲ್ಲಿಂದ ಒಂದು ಅಭಿಪ್ರಾಯವನ್ನು ರೂಪಿಸ್ಕೋಬೇಕು. ಆ ಅಭಿಪ್ರಾಯಗಳಿಗೆ ನಿನಗೆ ಸ್ಪಷ್ಟೀಕರಣ ಬೇಕು. ಯಾಕಂದರೆ ನಮಗೆ ನಿಮಗೆಲ್ಲ ಗೊತ್ತು ಸ್ನೇಹಿತರೆ, ಹೈಸ್ಕೂಲಲ್ಲಿದ್ದಾಗ ಅಮೀಬಾ ಚಿತ್ರ ಬರಿ ಅಂದ್ಬಿಟ್ರೆ ಎಷ್ಟು ಸಂತೋಷ ಆಗ್ತಿತ್ತು ನಮಗೆ ಅಲ್ವಾ? ಭಾಳ ಆನಂದ ಅಂದರೆ ಆನಂದ. ಅಮೀಬಾ 5 ನಂಬರ್ ಕೊಡೋರು ಹೆಂಗೆ ಬೇಕಾದ್ರೂ ಬರೆದ್ಬಿಟ್ಟು ಮಧ್ಯದಲ್ಲಿ ಒಂದು ಕಣ್ಣಿಟ್ಬಿಟ್ರೆ ಅಮೀಬಾ 5 ನಂಬರ್ ಕೊಡ್ತಿದ್ರು. ಅಮೀಬಾ ಅಂತ ಏಕಕೋಶ ಜೀವಿ ಹಿಂಗೇನೋ ಓದ್ತಿದ್ವಿ. ಭಾರತೀಯ ಜಾತಿ ವ್ಯವಸ್ಥೆ ಕೂಡ ಅಮೀಬಾನೇ. ಸೊ ಹಾಗಿರುವಾಗ ನಾವು ಹೆಂಗೆ ಬೇಕಾದ್ರೆ ಹಂಗೆ ಇಟ್ಕೋತೀವಿ ಅಂತ ಹೇಳ್ತಿರುವಾಗಲೂ ಅದರೊಳಗಡೆಗಿರೋ ಸತ್ಯ ಏನು ಅಂತಂದರೆ ಇದೇ ಇದು. ನೀವು ಇದನ್ನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಸೊ ಮೀರ್ಬೋದು ಅಂದರೆ ಹೆಂಗೆ ಮೀರ್ಬೋದು? ಹಾಗಿದ್ದಾಗ ತತ್ವಶಾಸ್ತ್ರ ಅನ್ನುವಂಥದ್ದು ಯಾವ ರೂಪಕದಲ್ಲಿ ಅದು ಉಳ್ಕೊಳ್ಬಹುದು? ನಾನೊಂದು ಸಾರ್ವತ್ರಿಕ ಸತ್ಯವನ್ನು ಹೇಳ್ತಾ ಇರುವಾಗ ಬೇರೊಬ್ಬರ ಸಾರ್ವತ್ರಿಕ ಸತ್ಯವನ್ನು ಯಾಕೆ ಹೇಳಲ್ಲ? ಹಾಗಾದಾಗ ನಾನು ಅದನ್ನು ಹಾಗಿದ್ರೆ ನನ್ನ ಇಷ್ಟದ ಹಾಗೆ ಬದಲಾಯಿಸಿಕೊಳ್ಳಬಹುದಾ? ಬದಲಾಯಿಸ್ಕೊಂಡ್ರೆ ನಾನು ಯಾವ ರೀತಿ ಬದಲಾಯಿಸ್ಕೊತೀನಿ? ನಾಡಗೀತೆ ಇದೆ, ನಿಮಗೆ ಗೊತ್ತು. ಅದರಲ್ಲೊಂದು ಅದ್ಭುತವಾದೊಂದು ಸಾಲಿದೆ. ಏನು? ಭಾರತ ಜನನಿಯ ತನುಜಾತೆ ಹೇಳ್ಕೊಂಡು ಪಂಪಾರನ್ನ ಲಕುಮಿಪತಿ ಜನ್ನ ಹೇಳ್ಕೊಂಡು ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರರಿಹ ದಿವ್ಯಾರಣ್ಯ. ನೆನಪಿರಲಿ, ಇದು ಕುವೆಂಪು ಬರೆದಿದ್ದು. ಆ್ಯಕ್ಚುಲಾಗಿ ಕುವೆಂಪು ಮೂಲದಲ್ಲಿ ಇನ್ನೂ ಒಂದಿದೆ, ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರಿಹ ದಿವ್ಯಾರಣ್ಯ. ಜೈನ ಅಂತ ಹೇಳುವಾಗ ಜೈನ ಪಕ್ಕ ಬೌದ್ಧ ಇದೆ. ಜೈನ ಬೌದ್ಧ ಪಾರಸಿಕರ ಉದ್ಯಾನ ಅಂತ ಇದೆ. ಬೌದ್ಧ ಬಿಟ್ಟೋಗಿದೆ, ಆಯಿತಾ? ಈ ಬಿಟ್ಟೋಗಿದ್ರ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ. ಈ ಗೀತೆ ಬಂದ ತಕ್ಷಣ ನಾವು ಯೋಚನೆ ಮಾಡಿದ್ದೇನು ಅಂತಂದರೆ, ಮಧ್ವ ಬಿಟ್ಟೋಯ್ತಲ್ಲ ಅಂತ ಯೋಚನೆ ಮಾಡ್ತೀವಿ. ಒಂದಷ್ಟು ಜನ ಗಲಾಟೆ ಮಾಡಿದ್ರು, ಮಧ್ವ ಸೇರಿಸ್ಬೇಕಾಗಿತ್ತು ಅಂತ. ಆಗ ಕುವೆಂಪು ಅವರು ಕೇಳಿದರು, ಹಿಂಗೆ ಹೇಳ್ತಿದ್ದಾರೆ ಏನು ಶಂಕರ ರಾಮಾನುಜ ವಿದ್ಯಾರಣ್ಯ ಮಧ್ವರು ಸೇರಿಸ್ಕೋಬೇಕು ಅಂತ. ಕುವೆಂಪು ಏನು ಹೇಳಿದ್ರು ಅಂದರೆ, ಪದ್ಯ ಬರೆಯೋ ತಂಗೆ ನಂದು, ಬರೆದ ಮೇಲೆ ಸಾರ್ವಜನಿಕ ಆಸ್ತಿ, ಸೇರಿಸ್ಕೊಳ್ಳಿ ಅಂದರು. ಅದಕ್ಕೆ ನಾವೇನು ಮಾಡಿದ್ವಿ, ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಅಂತ ಸೇರ್ಕೊಂಡು ಹಾಡ್ತಿದ್ವಿ. ಮಧ್ವರ ಬಗ್ಗೆ, ಮಧ್ವರ ನಿಲುವುಗಳ ಬಗ್ಗೆ ನಯಾ ಪೈಸೆಯಷ್ಟು ಕೂಡ ಗೌರವ ಕುವೆಂಪು ಅವ್ರಿಗೆ ಇರಲಿಲ್ಲ. ಹಾಗಾಗಿ ಅವ್ರು ಬರೀಲಿಲ್ಲ. ಈಗ ಈಗ ಪದ್ಯ ನೀವು ಹಂಗಾಗಿ ಆಡಬೇಕಾದ್ರೂ, ನಾನು ನಾಡಗೀತೆ ನಾಡ್ಬೇಕಾದ್ರೆ ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರರಿಹ ನಮ್ಮ ಮಧ್ವ ಸೇರಿಸಲ್ಲ, ದಿವ್ಯಾರಣ್ಯ ಅಂತ ಆಡ್ಕೊಂಡು ಹೋಗ್ತೀನಿ ನಾನು. ಯಾಕೆ ಅಂದರೆ ಕುವೆಂಪುಗೆ ಮಧ್ವರ ಬಗ್ಗೆ ಏನು ನಿಲುವಿತ್ತು ಅದು ಅದೇ ನಿಲುವು ನಂದು ಕೂಡ ಹೌದು. ಅಂದರೆ ಏನಾಯಿತು, ಸ್ವಾತಂತ್ರ್ಯದ ಪ್ರಶ್ನೆ. ತತ್ವಶಾಸ್ತ್ರ ಅನ್ನೋಂಥದ್ದು ಏನು ಹೇಳುತ್ತೆ ಅಂದರೆ, ಈ ಸ್ಪಷ್ಟತೆ ನೀವು ತಗೋಬೇಕಲ್ಲ. ಕವಿ ಬರೆದದ್ದು, ನಾನು ಬರೆದದ್ದು, ನಾನು ತಗೊಂಡದ್ದು, ಈ ಥರದ್ದೇನೋ ಒಂದು ಸತ್ಯಾಸತ್ಯತೆಗಳನ್ನು ತಗೊಳ್ಳೋವಂಥದ್ದು ಒಂದು ಇದೆಯಲ್ಲ ಇದು ಅಂತ. ಆಮೇಲೆ ಪ್ರಕೃತಿಯ ವಾಸ್ತವಿಕತೆ ಭಾಳ ನೆನಪಿಟ್ಕೊಳ್ಳಿ. ನೇಚರಲ್ಲಿ ಒಂದು ಸತ್ಯ ಇದೆ. ಈ ನೇಚರಲ್ಲಿ ಒಂದು ಸತ್ಯ ಇದೆ ಸ್ನೇಹಿತರೆ, ನೀವು ಅದನ್ನು ಅಲ್ಲಗಳೆಯೋ ಹಾಗಿಲ್ಲ. ಈ ಸತ್ಯ ಯಾವುದು? ನಿಮ್ಮ ರಿಸರ್ಚಿಗೆ ತಕ್ಕಾಗಿ ಸಿಗುತ್ತೆ. ಈಗ ಲೋಕ ಇದ್ದಾಗಿದೆ, ಕವಿ ಬಾ ಪಲ್ಲುಗುಣ ರವಿದರ್ಶನಕ್ಕೆ ಅಂತ ಕರೆದ. ಅವನು ಕರಿತಾ ಇರುವಾಗ ಅವನು ಏನು ಮಾಡ್ತಿದ್ದಾನೆ, ನಿಮ್ಮನ್ನು ಬಾ ಅಂತ ಕರಿತಿದ್ದಾನೆ. ಬಾ ಪಲ್ಲುಗುಣ ರವಿದರ್ಶನಕ್ಕೆ, ನೀವು ಅವನ ಜೊತೆಗೆ ಹೋಗ್ಬೇಕು. ಅವನ ಜೊತೆಗೆ ಹೋದರೆ ಅವನ ಕಣ್ಣಲ್ಲಿ ತೋರಿಸ್ಕೊಡ್ತಾನೆ. ನಾವು ಪ್ರೈಮರಿ ಸ್ಕೂಲಿದ್ದಾಗ ಮೇಲೆ ಬೆಳ್ಳಕ್ಕಿಗಳಾಡಿದ್ರೆ ಬೆರಳು ನೋಡ್ತಿದ್ವಿ, ಇಲ್ಲೆಲ್ಲ ಬೆಳ್ಳಗೆ ಬರುತ್ತೆ ಅಂತ ಅಲ್ವಾ? ಅಲ್ಲಿ ಆಡಿದ ತಕ್ಷಣ ಇಲ್ಲಿ ಬೆಳ್ಳಗೆ ಬರುತ್ತೆ ಅಂತ. ಎಲ್ಲಿವರೆಗೆ? PUC ವರೆಗೂ ನಾನು ಹಂಗೆ ನೋಡ್ತಿದ್ದೆ. PUCನಲ್ಲಿ ಒಮ್ಮೆ ಈ ಪದ್ಯ ಓದಿದೆ. ಏನು? ದೇವರು ರುಜು ಮಾಡಿದನು ರಸವಶನಾಗುತ್ತಾ ಕವಿಯದ ನೋಡಿದನು. ಓ, ಬ್ಯೂಟಿಫುಲ್ ಅಲ್ಲ? ಹೆಂಗೆ ಹೊಡೆದಿರಬೇಕು ಅವನಿಗೆ. ಸಿಬ್ಬಲ್ಗುಡ್ಡೆನಲ್ಲಿ ಒಂದಿನ ಸ್ನಾನ ಮಾಡ್ತಾ ಆಕಾಶದ ಕಡೆ ನೋಡಿದಂತೆ ಇವೆಲ್ಲ ಹಾರ್ಕೊಂಡು ಹೋಗ್ತಿತ್ತಂತೆ. ಖುಷಿ ಆಗೋಯ್ತು, ಅವ್ನ ತಲೆಗೆ ಬಂತು, ದೇವರು ರುಜು ಮಾಡಿದನು, ಸಿಗ್ನೇಚರ್ ಹಾಕ್ದ ಅಂತ ಬರೋದು. ಸಿಗ್ನೇಚರ್ ಹಂಗಿರುತ್ತಲ್ಲ. ಅವತ್ತಿಂದ ಇವತ್ತಿನವರೆಗೆ ಯಾವುದೇ ಹಕ್ಕಿಗಳು ಆಡ್ತಿದ್ರು ನಾನು ನೋಡಿದ ತಕ್ಷಣ ನನ್ನ ತಲೆಗೆ ಏನು ಬರುತ್ತೆ, ದೇವರು ರುಜು ಮಾಡಿದ. ಅವನು ಮಾತಾಗಿ ಉಳ್ಕೊಂಡಿಲ್ಲ, ಅದು ನಮ್ಮೆಲ್ಲರ ಮಾತಾಗಿ ಉಳ್ಕೊಂಡು. ಈಗ ಒಂದು ಸರಳವಾದ ಪ್ರಶ್ನೆ, ಅವನ ಮಾತು ನಮ್ದು ಯಾಕೆ ಆಗಬೇಕು? ಆದರೆ ನಾವು ಯಾಕೆ ಒಪ್ಕೊಂಡಿದ್ದೀವಿ? ಪ್ರಕೃತಿಯನ್ನು ಅವನ ಕಂಡದ್ರಲ್ಲೊಂದು ಸತ್ಯ ಇದೆ ಅಂತ ನಮ್ಗೆ ಅರ್ಥ ಆಗಿದೆ. ಕಾವ್ಯಗಳು ಯಾವುದು ಸ್ನೇಹಿತರೆ? ಕಾವ್ಯಗಳ್ಯಾವುದು, ಕವಿತೆಗಳು ಅಂದರೆ ಬರೀ ಕಲ್ಪಿಸಿ ನಿಂತು ಹೋಗೋದು ಅಲ್ಲೇ ಅಲ್ಲ. ಅದು ನಾವು ಒಪ್ಕೋತೀವಿ. ನಾವು
ಯಾಕೆ ಒಪ್ಕೋತೀವಿ ಅಂದರೆ ಅದರಲ್ಲೊಂದು ಸತ್ಯ ಇದೆ. ಈ ಸತ್ಯ ಯಾವುದು? ವಾಸ್ತವಿಕತೆಯನ್ನು ನನ್ನ ಕಣ್ಣೆದುರುಗಡೆಗೆ ಇಟ್ಟು ಹೇಳ್ತಾ ಇರುವುದ ಒಂದು ಸತ್ಯ. ಹಾಗಾಗಿ ಅದರ ಮೇಲೆ ಒಂದು ತಾರ್ಕಿಕ ತಳಹದಿಯನ್ನು ಕಟ್ತಾನೋ. ಸಿಗ್ನೇಚರ್ ಹಿಂಗೆ ಗೀಸುತ್ತೆ, ಅದನ್ನು ಕಾಣುತ್ತೆ. ಹಾಗಾಗಿ ನೀವು ಅದನ್ನು ಸತ್ಯ ಅಂತ ಒಪ್ಕೋಬೇಕಾ? ಹೌದು. ಇಡೀ ಕಾವ್ಯ ಸಾಹಿತ್ಯ ಅನ್ನುವಂಥದ್ದು ಚರಿತ್ರೆ ಅಲ್ಲ. ಕಾವ್ಯ ಮತ್ತು ಸಾಹಿತ್ಯ ತತ್ವಶಾಸ್ತ್ರ ಯಾಕೆ ಅಂತಂದರೆ ಅವರು ನಿಸರ್ಗದ ಒಂದು ತಾರ್ಕಿಕ ತಳಹದಿ ಮೇಲೆ ಏನನ್ನು ಕಟ್ತಾರೆ. GSS ಅವ್ರದ್ದು ಒಂದು ಅದ್ಭುತವಾದ ಗೀತೆ ಇದೆ, ನೀವು ಕೇಳಿರಬೇಕು. ಹಣತೆ ಹಚ್ಚುತ್ತೇನೆ ನಾನು, ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ, ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ದೀಪ ಹಚ್ತೀನಿ ಹಾಗನ್ಬಿಟ್ಟು ಕತ್ಲೇನು ಗೆದ್ದು ಬಿಡ್ತೀನಿ ಅಂತ ಅಲ್ಲ. ಕೊನೆಗೆ ಹೇಳ್ತಾರೆ, ಇರುವಷ್ಟು ಕಾಲ ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಆಸೆಯಿಂದ ಅಂತ ಬರೀತಾನೆ. ಆಯಿತಾ? ಬಂದ್ಬಿಡ್ತಲ್ಲ ವಾಪಸ್ಸು. ಅಂದರೆ ನಾವು ನಮ್ಮ ಸಮಸ್ಯೆಗಳ ಮಧ್ಯದಲ್ಲಿ, ನಮ್ಮ ಭ್ರಮೆಗಳ ಮಧ್ಯದಲ್ಲಿ ನಾವು ದೂರ ಉಳ್ಕೊಂಡ್ಬಿಟ್ಟಿದ್ದೀವಿ. ಈ ದೂರ ಉಳ್ಕೊಂಡಿರೋ ನಾವು ಹತ್ತಿರ ಆಗಬೇಕು ಅಂತಂದರೆ ಹಣತೆ ಹಚ್ಚಬೇಕು ಅಂತ. ಈ ಹಣತೆಗೆ 100 ಅರ್ಥ ಕೊಡಿ ನೀವು. ಪ್ರೀತಿ ಅಂತ ಕರೀರಿ, ವಿಶ್ವಾಸ ಅಂತ ಕರೀರಿ, ಸಮೃದ್ಧಿ ಅಂತ ಕರೀರಿ, ಸಂಭ್ರಮ ಅಂತ ಕರೀರಿ, ಆತ್ಮೀಯತೆ ಅಂತ ಕರೀರಿ, ಅರ್ಥವಂತಿಕೆ ಅಂತ ಕರೀರಿ, ಇವಿಷ್ಟನ್ನು ರೂಪಿಸ್ಕೊಂಡು. ಸೊ ಇದು ಅವ್ರು ಹೇಳ್ತಿರೋದೇನು ಅಂತಂದರೆ, ಈ ಇಂಥ ವಾಸ್ತವಿಕತೆಯ ತಳಹದಿಯ ಮೇಲೆ ಸಂಶೋಧನೆ ನಡೆಸುವ ದಾರ್ಶನಿಕತೆ ಇದೆಯಲ್ಲ, ಅದು ಬಹಳ ಮುಖ್ಯ. ಆಮೇಲೆ ತತ್ವಶಾಸ್ತ್ರಕ್ಕೆ ಇನ್ನೊಂದು ಬಹಳ ಮುಖ್ಯವಾದದ್ದಿದೆ ನಮ್ಮಲ್ಲಿ. ಫಿಲಾಸಫಿಕಲ್ ಅಂತ ನೀವು ಕರೆದ ತಕ್ಷಣ ದೈವತ್ವಕ್ಕೆ ಹೋಗ್ತೀವಿ ನಾವು. ಸುಮ್ಮನೆ ಗಮನಿಸಿ, ತಾತ್ವಿಕತೆ ಅಂದ ತಕ್ಷಣ ದೇವ್ರ ವಿಚಾರ ಅಂತ ಹೋದ್ವಿ ನಾವು. ಬಟ್ ದೇವ್ರ ವಿಚಾರ ಅಂತ ಹೋದ ತಕ್ಷಣ ನೀವು ಅದನ್ನೇನಾದರೂ ವೈಬ್ರೆಂಟಾಗಿ ಪ್ರಶ್ನೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದರೆ ಅಲ್ಲೊಂದು ಸಮಸ್ಯೆ ಶುರುವಾಗುತ್ತೆ. ಆ ಸಮಸ್ಯೆ ಏನು ಅಂತಂದರೆ, ದೇವರ ಬಗೆಗೆ ಇರಬಹುದಾದ ಕಾಳಜಿಯನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ಳೋದಾ ಅಲ್ವಾ? ನಿಮಗೆ ಕನ್ನಡದಲ್ಲಿ ಭಕ್ತ ಕನಕದಾಸ ಅಂತ ಒಂದು ಸಿನಿಮಾ ಬಂತು, ರಾಜ್ಕುಮಾರ್ ಮಾಡಿದ್ದು. ಅದರಲ್ಲಿ ಅವನನ್ನು ಒಳಗಡೆ ಬಿಡದೆ ಇಟ್ಕೊಂಡು ಕಟ್ಟಾಕಿ ಅವನಿಗೆ ಹೊಡಿತಾರೆ. ಆಗ ಒಂದು ಹಾಡು, ಕನಕದಾಸರದೇ ಒಂದು ಕೀರ್ತನೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ. ಅದೊಂದು ಕೀರ್ತನೆ. ಕನಕದಾಸ ಯಾವಾಗ ಬರೋದು ಗೊತ್ತಿಲ್ಲ, ಆದರೆ ಸಿನಿಮಾದವರು ಆ ಟೈಮ್ಗೆ ಹಾಕ್ಕೊಂಡ್ರು. ಆ ಹಾಡು ಮುಗಿಯೋಷ್ಟೊತ್ತು ಬಾಗಿಲು ತೆಗೆದುಬಿಡ್ತು. ಅವತ್ತಿಂದ ಆಚೆಗೆ ನಮ್ಮ ಕರ್ನಾಟಕದ ಎಲ್ಲ ಜನ ಪ್ರತಿ ವರ್ಷಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಹೋಗಿ ಉಡುಪಿಯವರಿಗೆ ದುಡ್ಡು ಮಾಡಿಕೊಡ್ತಾರೆ. ಕನಕದಾಸ ಹಿಂಗೆ ನಿಂತಿದ್ದ ಅಂತ. ಫಿಲಾಸಫಿ, ದೇವರ ತಾತ್ವಿಕತೆಯ ಪ್ರಶ್ನೆ. ಈ ತಾತ್ವಿಕತೆಯ ಪ್ರಶ್ನೆಯನ್ನು ನೀವು ಕರ್ಕೊಂಡೋಗಿ ನಿಲ್ಲಿಸಿದ್ದಲ್ಲಿ, ಹಾಗಿದ್ರೆ ಇದು ಸತ್ಯನಾ? ಮಂತ್ರಾಲಯ ಮಹಾತ್ಮೆ ಅಂತ ಒಂದು ಸಿನಿಮಾ ಬಂದರೆ ಕರ್ನಾಟಕದಲ್ಲಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೈಯೆಸ್ಟ್ ಜನ ಹೋದರು ಕರ್ನಾಟಕದಿಂದ. ಹೈಯೆಸ್ಟ್ ಜನ. ಈಗಲೂ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇರೋದು ರಾಜ್ಕುಮಾರ್ ಸಿನಿಮಾ ಬಂದ ಕಾರಣಕ್ಕಾಗಿ. ಇವತ್ತಿಗೂ ಕನಕದಾಸ ಸಿನಿಮಾವನ್ನು ನೋಡಿದ ಕಾರಣಕ್ಕಾಗಿ ಉಡುಪಿಯ ಕೃಷ್ಣನ ಕಿಂಡಿಗೋಸ್ಕರ ಜನ ಹೋಗ್ತಿರೋದು. ಹೌದಲ್ಲ? ಸೊ ಹಾಗಾದಾಗ ಈ ಫಿಲಾಸಫಿಯಿಂದ ಹಾಗಾದರೆ ಸಾರ್ವತ್ರಿಕವಾದ ಸತ್ಯ ಇದೆಯಾ? ಇಲ್ಲ. ತತ್ವಶಾಸ್ತ್ರ ನಿಮ್ಮನ್ನು ಏನು ಕೇಳುತ್ತೆ ಅಂತಂದರೆ, ಇಲ್ಲ, ಇರುವಂಥ ಒಂದು ಸತ್ಯವನ್ನು ಒಪ್ಪಿಕೊಳ್ಳೋಕ್ಕಿಂತ ಮುಂಚೆ ಅದರೊಳಗಡೆಗೆ ಪ್ರಶ್ನಿಸಬಹುದಾದ ಸಾಧ್ಯತೆ ಇದೆಯಾ, ಹುಡ್ಕೋ ನೀನು ಅಂತ ಹೇಳುತ್ತೆ. ಹುಡ್ಕೋ ನೀನು. ಯಾಕೆಂದರೆ ಈಗಲೂ ನಮಗೆ ಕನಕನ ಕಿಂಡಿ ಏನು ಅಂದರೆ, ದೇವ್ರ ಈ ಕಡೆ ತಿರ್ಕೊಂಡ ಕನಕ ಅಲ್ಲಿಂದ ನೋಡ್ದ ಅಂತ ತಾನೇ ಕಥೆ ಇರೋದು. ಆದರೆ ನನಗೆ ಈಗಲೂ ಏನು ಅನಿಸುತ್ತೆ ಅಂದರೆ, ಇಂಥವ್ರನ್ನೆಲ್ಲ ಹಿಂದುಳಿದವ್ರನ್ನ, ದೀನರನ್ನ, ದಲಿತರನ್ನ ಒಳಗೆ ಬಿಡಬಾರ್ದು ಅಂತ ಕಿಂಡಿಲೇ ನೋಡ್ಕೊಂಡು ಹೋಗ್ಲಿ ಅಂತ ಯಾಕೆ ಈ ಕಥೆ ಸೃಷ್ಟಿ ಮಾಡಿರಬಾರ್ದು? ಇದೆಯಲ್ಲ. ಸೊ ಹಾಗಾದಾಗ ತಾತ್ವಿಕತೆಯ ಪ್ರಶ್ನೆ ಏನು? ಈಚಿನ ದಿನಗಳಲ್ಲಿ ನನಗೊಂದು ಸಮಸ್ಯೆ ಕಾಣ್ತಿದೆ ಬಹಳ ಕಡೆ. ನೀವು ನೋಡಿ, ಕೆಲವು ದೇವಸ್ಥಾನಗಳಿಗೆ ಹೋದರೆ ನೀವು ಶರ್ಟ್ ಬಿಚ್ಚಬೇಕು ಅಲ್ವಾ, ಗಂಡಸರು. ಅದರಲ್ಲೂ ಅಸಮಾನತೆ. ನನಗೆ ಒಂದೇ ಒಂದು ಸರಳವಾದ ಪ್ರಶ್ನೆ ಏನು ಅಂತಂದರೆ, ನನಗಿರೋ ಒಂದೇ ಒಂದು ಸರಳವಾದ ಪ್ರಶ್ನೆ ಏನು ಅಂದರೆ, ಯಾಕೆ ಶರ್ಟ್ ಬಿಚ್ಚಬೇಕು ನಾವು? ನಾನು ಓದೋ ದೇವಾಲಯಗಳೆಲ್ಲ ಕೇಳಿದ್ದೀನಿ, ಯಾಕೆ ಬಿಚ್ಚಬೇಕು? ಕಾರಣ ಕೊಡು ನೀನು. ನನಗೆ ಜಗಳ ಆಡ್ಕೊಂಬಂದಿದ್ದೀನಿ, ಯಾಕೆ ಬಿಚ್ಚಬೇಕು ಹೇಳಿ? ಧರ್ಮಸ್ಥಳದಲ್ಲಿ ಶುರುವಾಗಿದ್ದದು, ಇಡೀ ಕರ್ನಾಟಕದಲ್ಲಿ ಫಸ್ಟ್ ಶುರುವಾಗಿದ್ದು ಧರ್ಮಸ್ಥಳದಲ್ಲಿ. ಅದಕ್ಕೆ ಕಾರಣ ಬೇರೆ ಇದೆ. ಧರ್ಮಸ್ಥಳ ಒಂದು ಜೈನ ಕೇಂದ್ರ, ದಿಗಂಬರ ಕೇಂದ್ರ. ಅದಕ್ಕೆ ನೀವು ಶರ್ಟ್ ಬಿಚ್ತೀರಿ. ಮೊನ್ನೆ ಶೃಂಗೇರಿಗೆ ಹೋಗಿದ್ದೀನಿ. ಶೃಂಗೇರಿಯಲ್ಲಿ ಹಿಂಗೆ ಇದೆ ದೇವರು, ಮೆಟ್ಲು ಹತ್ಕೊಂಡು ಹೋಗೋಕ್ಕೆ ಸರ್ ಶರ್ಟ್ ಬಿಚ್ಚಬೇಕು ಅಂತ ನಾನು ಹೇಳಿದೆ. ಶಾರದಾಂಬೆ ಬಂದು ಯಾವಾಗ ಹೇಳಿದ್ದು ನಿನ್ನ ಕನಸಲ್ಲಿ ಅಲ್ವಾ? ಆಮೇಲೆ ಹೆಣ್ಣು ದೇವ್ರು ಯಾಕೆ ನಾನು ಶರ್ಟ್ ಬಿಚ್ಚಬೇಕು ಅಂತಾಳೆ? ನಮ್ಮ ಸಮಸ್ಯೆ ಇರೋದು ಏನು ಗೊತ್ತಾ ಸ್ನೇಹಿತರೆ? ಸಂಶೋಧನೆಯಲ್ಲಿ ಪ್ರಾಕಲ್ಪನೆ ಒಳಗಡೆಗೆ ನಾವು ತಾತ್ವಿಕತೆಗಳನ್ನು ಪ್ರಶ್ನೆ ಮಾಡ್ಕೊಳ್ಳದೆ ಒಳಗಡೆಗೆ ಹೋಗ್ಬಿಟ್ರೆ ಉತ್ತರ ಸಿಗಲ್ಲ.
ಆಮೇಲೆ ನೆನ್ಪಿಟ್ಕೊಳ್ಳಿ, ನೀವು ಕೊಡ್ತಾ ಇರೋ ಉತ್ತರ ಕೊನೆಯದಲ್ಲ, ಆದರೆ ನಿಮ್ಗೆ ಇನ್ನೊಂದು ಸತ್ಯದ ಅರಿವಾಗಬೇಕು. ಏನು ಅಂತಂದರೆ, ನೀವು ಕೊಡ್ತಾ ಇರೋ ಉತ್ತರ ಇನ್ನೊಬ್ಬನಿಗೆ ಇದಕ್ಕಿಂತ ಉತ್ತಮವಾದ ಇನ್ನೊಂದು ಉತ್ತರವನ್ನು ತಂದುಕೊಡುವ ಸಾಧ್ಯತೆಗಳನ್ನು ಸೃಷ್ಟಿ ಮಾಡಬಹುದು. ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ. ನಮ್ಮ ಥೀಸಿಸ್ಗಳು ಮುಗಿತಾ ಇದ್ದ ಹಾಗೆ, ಇದು ನನ್ನ ಥೀಸಿಸ್ ಮುಗಿದು ಹೋಗಿದೆ ಅಂತ ನನ್ನ ಥೀಸಿಸ್ ಮುಗಿದೋಗ್ತಾ ಇಲ್ಲ. ಈ ನನ್ನ ಥೀಸಿಸ್ಸು ಇನ್ನೊಂದು ಹೊಸದಾದಂಥ ಆವೇಶವನ್ನು, ಹೊಸದಾದಂಥ ಒಂದು ಆವೇಗವನ್ನು ಸೃಷ್ಟಿ ಮಾಡೋದಕ್ಕೆ ಅಥವಾ ಅದರ ಕಥನವನ್ನು ಎತ್ತೋದಕ್ಕೆ 100ಕ್ಕೆ 100 ಕಾರಣ ಆಗಿರಬಹುದಾ? ಖಂಡಿತ ಅದು ಕಾರಣ ಆಗುತ್ತೆ. ಸೊ ಭಾಳ ಸಲ ಜ್ಞಾನವನ್ನು ತತ್ವಶಾಸ್ತ್ರ ಮುಖ್ಯವಾದ ವಿಚಾರವಾಗಿ ಎತ್ಕೊಳ್ಳುತ್ತೆ, ಜ್ಞಾನವನ್ನು. ಸೊ ನಾಲೆಡ್ಜು, ನೀವು PhDಗೆ ನಾಲೆಡ್ಜಿಂದ ಆಚೆಗೆ ಹೋಗ್ತೀರಾ? ಆದರೆ ನೆನ್ಪಿಟ್ಕೋಬೇಕು, ಈ ನಾಲೆಡ್ಜ್ ಯಾವುದು ಈ ನಾಲೆಡ್ಜು? ಆ ವಸ್ತು, ನಾನು ಆಯ್ಕೆ ಮಾಡಿಕೊಂಡಿರೋ ವಿಷಯ ಏನು ಬಿಟ್ಕೊಡ್ತಾ ಇದೆಯೋ ಅದು ನಾಲೆಡ್ಜು. ಸೊ ಈ ನಿಮಗೊಂದು ಅವಕಾಶ ಇದೆ. ಏನು ಅವಕಾಶ? ನಾನು ಮೊದಲಿಗೆ ನನ್ನ ವಿಷಯನ ಅರ್ಥ ಮಾಡಿಕೊಂಡೆ, ನಾನು ಈಗಂತ ಅಂದ್ಕೊಂಡೆ, ನನ್ನ ಮಾರ್ಗದರ್ಶನ ಹತ್ರ ಮಾತಾಡಿದೆ, ಅದಕ್ಕೆ ಪೂರಕವಾಗಿ ಒಂದಿಷ್ಟು ಓದುಗಳನ್ನು ಓದ್ಕೊಂಡೆ, ಇವನ್ನೆಲ್ಲ ಸೇರಿಸ್ಕೊಂಡು 3-4 ಸೇರಿಸ್ಕೊಂಡು ನಾನೊಂದು ರಿಸಲ್ಟನ್ನು ಕೊಡಬೇಕಲ್ಲ. ಸೊ ಈ ಥರದ ಒಂದು ಸಾಧ್ಯತೆಯನ್ನು ನಮ್ಮ ತತ್ವಶಾಸ್ತ್ರಗಳು ಹುಡ್ಕೊಳ್ತವೆ. ಇನ್ನೊಂದು ವಿಚಿತ್ರವಾದ ನಿಲುವಿದೆ. ತತ್ವಶಾಸ್ತ್ರ ದೇವರ ಬಗೆಗೆ ಮಾತನಾಡಬಹುದು ಅಂತ ಹೇಳ್ತಾ ಇರುವ ಹಾಗೆಯೇ ತತ್ವಶಾಸ್ತ್ರ ಅತ್ಯಂತ ವೈಜ್ಞಾನಿಕ ಮತ್ತು ಮನೋವೈಜ್ಞಾನಿಕ ಅಂತ ಬಳಸ್ತಾರೆ. ನಮ್ಮಲ್ಲಿ ಕೆಲವರು PhD ಮಾಡುವಾಗ ಮನೋವೈಜ್ಞಾನಿಕ ಅಧ್ಯಯನ ಅಂತ ತಗೊಂಬರ್ತಾರೆ. ನಾನು ಅವ್ರನ್ನ ಕೇಳ್ತೀನಿ, ಸೈಕಾಲಜಿ ಓದಿದ್ಯಾ ನೀನು? ತ್ರಿವೇಣಿಯವರು ಮನೋವೈಜ್ಞಾನಿಕ ಕಾದಂಬರಿಗಳನ್ನು ಬರೆದಿದ್ದಾರೆ ಅಂತ ನಾವು ಹೇಳ್ತೀವಿ. ತ್ರಿವೇಣಿಗೆ ಮನೋವೈಜ್ಞಾನಿಕ ಒಂದಿಷ್ಟು ಗೊತ್ತಿತ್ತು, ಆಕೆ ಡಿಪ್ಲೊಮೊ ಥರದಲ್ಲಿ ಒಂದಷ್ಟು ತಿಳ್ಕೊಂಡಿದ್ರು, ಆಕೆ ಬರೀತಾಳೆ. ನಾವು ಯಾವುದನ್ನು ಸೈಕಾಲಜಿ ಅಂತ ಕರಿತಿದ್ದೀವಿ ಹಾಗಿದ್ದರೆ? ಈಗ ನಮ್ಮ ಕನ್ನಡದಲ್ಲೊಂದು ಕಾವ್ಯ ಇದೆ, ನೀವು ಬಹುಶಃ ಸುಮ್ಮನಾದರೂ ಕೇಳಿರ್ತೀರಿ ಎಲ್ಲಾದರೂ. ಯಾವುದು? ಯಶೋಧರ ಚರಿತೆ ಅಂತ ಒಂದು ಕಾವ್ಯ ಇದೆ. ಅಮೃತಮತಿ ಮತ್ತು ಯಶೋಧರ ಕೇಳಿದಿರಾ? ಸುಂದರವಾದ ಗಂಡನಿಗೆ ಅಷ್ಟೇ ಸುಂದರವಾದ ಹೆಂಡತಿ, ಒಂದು ಅದ್ಭುತವಾದ ಪ್ರಣಯ ಮುಗಿದು ಇನ್ನೇನು ನಿದ್ದೆ ಮಾಡಬೇಕು ಅನ್ನೋಷ್ಟೊತ್ತಿಗೆ, ಇನ್ನೇನು ನಿದ್ದೆಗೆ ಜಾರಬೇಕು ಅನ್ನೋಷ್ಟೊತ್ತಿಗೆ ಕಿವಿಗೆ ಅವಳಿಗೊಂದು ಹಾಡು ಬಂದು ಕೇಳಿಸ್ತು. ಫಟ್ ಅಂತ ಕಂಡುಬಿಟ್ಲು. ಕೇಳಿಸ್ಕೊಂಡ್ಲು. ಕವಿ ಬರ್ದ, ಥಟ್ಟನೆ ಮನವಂ ಪಸಾಯದಾನಂಗೊಟ್ಟಳ್ ಬರ್ದ. 10 ನಿಮಿಷದ ಹಿಂದೆ ಯಶೋಧರನ ಜೊತೆಗೆ, ಗಂಡನ ಜೊತೆಗೆ ಅದ್ಭುತವಾದ ರೊಮ್ಯಾನ್ಸಲ್ಲಿ ಭಾಗವಹಿಸಿದಾಳೆ. ಆದರೆ ಈಗ ಹೇಳ್ತಾನೆ ಕವಿ, ಥಟ್ಟನೆ ಮನವಂ ಪಸಾಯದಾನಂಗೊಟ್ಟಳ್, ಮನಸ್ಸನ್ನು ಕೊಟ್ಬಿಟ್ಲು ಅಂತ ಹೇಳ್ತಾನೆ. ನನ್ನ ಮೂಲಭೂತವಾದ ಪ್ರಶ್ನೆ ಏನು ಅಂದರೆ, ಹಾಗಾದರೆ ಇದುವರೆಗೆ ಗಂಡನಿಗೆ ಮನಸ್ಸನ್ನು ಕೊಟ್ಟಿರಲಿಲ್ವಾ? ಹೋಗ್ತೀರಾ? ನಿಮಗೊಂದು ಸಮಸ್ಯೆ ಆಗ್ಬೋದು, ಹಿಂಗೆಲ್ಲ ಮಾತಾಡ್ಬಿಟ್ರೆ ಏನು ಅನ್ಕೋತಾರೋ ಏನೋ. ಸದ್ಯ ನಿಮ್ಮ ಕಾಲ ಪುಣ್ಯ, ಸ್ವಲ್ಪ ನೀವು ಹಂಗೆ ಮಾತಾಡ್ಬೋದು. ನಮ್ಗಳಿಗೆ ಹಾಗಂಗೆಲ್ಲ ಮಾತಾಡಿದ್ರೆ ಸುಲಭ ಇರಲಿಲ್ಲ. ಆಯಿತಾ? ಆಮೇಲೆ ಕೇಳ್ತಾ ಬೆಳಗಾಗ್ತಾ ಇದ್ದಾಗ ಇನ್ನೊಂದು ಸಾಲನ್ನು ಬರೀತಾನೆ ಕವಿ. ನೋಡುವ ಕೂಡುವ ಚಿಂತೆ ಕಡಲ್ವರಿದುದು ಅಂತ ಬರೀತಾನೆ. 3 ಸಾಲಲ್ಲಿ ಪದ್ಯ, ಇಡೀ ಕವಿತೆ, ಇಡೀ ಕಾವ್ಯ ನಿಲ್ಲದು ಬರೀ 3 ಸಾಲಲ್ಲಿ, 3-4 ಸಾಲಿನಲ್ಲಿ. ನೋಡುವ ಕೂಡುವ ಚಿಂತೆ ಬರೀ ನೋಡ್ತೀನಿ ಅಂತ ಹೇಳ್ತಿಲ್ಲ ಅವಳು, ಕೂಡ್ಬೇಕಂತಾಳೆ. ಅವಳ ತಲೆಯಲ್ಲಿ ಅವನು ಹೆಂಗಿರ್ಬೋದು? ಬೆಳಗಾಗಿ ಹೇಳ್ತಿದ್ದಂಗೆ ಹುಡುಕಿ ಆ ದಾಸಿಯನ್ನು ಕರೆದು, ನೋಡ್ಕೊಂಬ ಅವನು ಹೆಂಗಿದಾನೆ ನನ್ನ ಚೆಲುವ ಕಾದಲ್ಲ ಅಂತ ಕಳಿಸ್ತಾಳೆ. ಅವಳು ಹಿಂಗೋಗಿ ಹಿಂಗೆ ವಾಪಸ್ ಬರ್ತಾಳೆ. ಅವಳು ಹೇಳಿದ್ದೇನು, ಅಮ್ಮ ತಾಯಿ ಅದು ಎಂಥವನು ಒಲ್ದಿಯಪ್ಪ ನೀನು ಅಂದರು. ಅಷ್ಟು ಚೆನ್ನಾಗಿದ್ದಾನ? ಸೂಪರ್ ಆಗವನ್ನೇ ಅಂತ ವರ್ಣಿಸ್ತಾಳೆ ಅವಳು. ಮೂರುಟಿದ ತಲೆ, ಬಾಗಿದ ಬೆನ್ನು, ಚಪ್ಪಟೆಯಾದ ಹಣೆ, ಹೊಟ್ಟೆ ಮತ್ತು ಬೆನ್ನು 2 ಸೇರಿಕೊಂಡಿರೋದು, ಕತ್ತೆಯ ಕಾಲು, ಸೊಟ್ಟಗಿನ ಕೈ, ಒಂದು ಕಣ್ಣು ಕುರುಡು, ಮೂಗಿನ ಜಾಗದಲ್ಲಿ ಮೂಗೇ ಇಲ್ಲ, 2 ತೂತಿದೆ ಅಷ್ಟೇ. ಆಯಿತಾ? ಕಣ್ಣಿನಿಂದ, ಮೂಗಿನಿಂದ, ಕಿವಿಯಿಂದ ಒಂದೇ ಸಮನೆ ಸೋರುತ್ತಿರುವ ನೀರು. ಹಿಂಗೆ ಕೇಳಿದ ತಕ್ಷಣ ಅವನು ಬರೀತಿದ್ರೆ ನಮಗೆ ಅಯ್ಯಪ್ಪ ಈ ಕಾವ್ಯ ಯಾಕೆ ಅನಿಸುತ್ತೆ. ಅವಳು ಪೊಲ್ಲಮೆ ಲೇಸು ನಲ್ಲರ ಮೈಯೊಳಂದು. ನಾವು ಇಷ್ಟಪಡೋರು ಚೆನ್ನಾಗಿಲ್ದಿದ್ರೆ ಒಳ್ಳೆಯದು, ಯಾಕೆಂದರೆ ಬೇರೆಯವ್ರು ನೋಡಲ್ವಲ್ಲ. ಏನು ಕಾವ್ಯ ಅದು? ಸೈಕಾಲಜಿಕಲ್ ಫಿನಾಮಿನಾ.
ಸೈಕಾಲಜಿಕಲ್ ಫಿನಾಮಿನ. ಹಾಗಾಗಿ ಅವಳು ಆಮೇಲೆ ನಮ್ಗೆ ಆಮೇಲೂ ಏನು ಅನಿಸ್ತಿರುತ್ತೆ ಅಂದರೆ ಅವಳು ಗೆಳತಿಗೆ ಹೇಳಿ ಹೋಗಿ ಅವನು ನೋಡೇ ಬಿಟ್ಲು. ನಾವು ಆಗ ಅಂದ್ಕೊಂಡಿದ್ವಿ ಅಟ್ಲೀಸ್ಟ್ ನೋಡಿದ ಮೇಲೆ ಅವಳು ಬೇಜಾರು ಮಾಡ್ಕೋತಾಳಂತ. ನೀನು ನನ್ನ ಮನ್ಮತ, ನೀನು ನನ್ನ ಇಂದ್ರ, ನೀನು ಚಂದ್ರ ಅಂದ್ಲ ಅವಳು. ಒಂದಿನ ಅಂತೂ ಗಂಡನ ಹತ್ರ ಅವಳನ್ನು ಗಂಡನ ಏನೋ ಡೌಟ್ ಇತ್ತು, ಅವತ್ತೊಂದು ದಿನ ಅವಳನ್ನ ಜೊತೆ ಜಾಸ್ತಿ ಮಾತಾಡ್ತಾನೋ ಆಟ ಆಡ್ತಾನೋ ಕೂತ್ಬಿಟ್ಟ. ನಿಧಾನ ಆಯಿತು, ಅವ್ನು ನಿಧಾನ ಲೇಟಾಗೋಯ್ತು ಅಂತ ಚಾವಟಿ ತಗೊಂಡು ಹೊಡಿತಾನ ಪುಣ್ಯಾತ್ಮ. ಅವತ್ತು ಗಂಡನಿಗೆ ಡೌಟ್ ಬಂದು ಬೆನ್ನು ಹಿಡ್ಕೊಂಡು ಹೋಗಿರ್ತಾನೆ, ಬಾಗಿಲಲ್ಲಿ ನಿಂತಿರ್ತಾನೆ, ಹೊಡಿತಾನೆ. ಕವಿ ಬರೀತಾನೆ, ಕೇರೆ ಪೊರಳದಂತೆ ಪೊರಳದಳು ಕೇರೆ ಹಾವು ಥರ ಒದ್ದಾಡ್ಬಿಡ್ತಾಳೆ. ಮುನಿಯದಿರುನಲ್ಲನೆ. ಇವತ್ತು ಗಂಡ ನನ್ನನ್ನು ಮೈ ಮರೆತು ಪ್ರಣಯ ಆಟದಲ್ಲಿ ಕೂರಿಸ್ಕೊಂಡ್ಬಿಟ್ಟ, ನಾನು ಬರೋಕ್ಕಾಗಲಿಲ್ಲ. ಕೊನೆಗೆ ಇನ್ನೊಂದು ಮಾತು ಹೇಳಿದ್ದು, ನಿನ್ನನ್ನುಳಿದು ಮಿಕ್ಕ ಗಂಡಂದಿರು ಸವಸೋದರರ ನನಗೆ, ನೀನಿನ್ನು ಬಿಟ್ಟು ಉಳಿದಿರೋ ಗಂಡಸರೆಲ್ಲ ನನಗೆ ಅಣ್ಣ ತಮ್ಮಂದಿರಿದ್ದಂಗೆ ಅಂತ ಬಾಗ್ಲಲ್ಲೇ ನಿಂತಾನೆ ಪುಣ್ಯಾತ್ಮ. ತಾಲಿ ಕಟ್ಟಿರೋನು ವಿಕೃತಿ ನಿಮಗೆ, ಆದರೆ ಬದುಕಿದೆ ಹಾಗೆ. ನಮ್ಮ ವಡ್ಡಾರಾಧನೆ ಒಳಗಡೆಗೆ ಒಬ್ಬ ರಾಜ ಮಗಳನ್ನೇ ಮದುವೆ ಆಗ್ತಾನೆ. ಇದು ಕತೆ ಇದೆ. ನಿಮಗೊಂದು ಕತೆ ಸುಮ್ಮನೆ ಬರುತ್ತಾ ಸ್ನೇಹಿತರೆ? ತತ್ವಶಾಸ್ತ್ರ ಏನು ಹೇಳುತ್ತೆ? ವಿಜ್ಞಾನವನ್ನು ಹೇಳುತ್ತೆ, ಮನೋವಿಜ್ಞಾನವನ್ನು ಹೇಳುತ್ತೆ. ಅಂದರೆ ಇಟ್ಸ್ ಆಲ್ ಎಲ್ಲವೂ ಕೂಡ ಇಟ್ಸ್ ಎ ಪಾಸಿಬಿಲಿಟೀಸ್. ನಾನು ಸಾಮಾನ್ಯ ನಮ್ಮ ಕ್ಲಾಸ್ಗಳಲ್ಲಿ ಪಾಠ ಮಾಡುವಾಗ ಹೇಳೋದು, ಈ ಯಶೋಧರ ಚರಿತ್ರೆಯಲ್ಲಿ ಹಾಡಿದೆಯಲ್ಲ, ಅವನು ಹಾಡದ್ನಲ್ಲ, ಯಾವ ಹಾಡದು ಅಲ್ವಾ? ಆ ಹಾಡನ್ನು ಹಾಡಿ ಅವಳು ಹಂಗೆ ಇಡೀ ರಾತ್ರಿ ಮೈ ಮರೆತುಬಿಟ್ಲಲ್ಲ, ಆ ಹಾಡು ಯಾವುದು? ಅದೊಂಚೂರು ಗೊತ್ತಾಗ್ಬಿಟ್ರೆ ಇಷ್ಟೊಂದು ಲೇಡೀಸ್ ಹಾಸ್ಟೆಲ್ಗಳಿದಾವಲ್ಲ, ಮೇಲೆ ನಿಂತ್ಕೊಂಡು ಹಾಡ್ಬಿಡ್ಬೋದಲ್ಲ. ತಾತ್ವಿಕತೆ, ತತ್ವಜ್ಞಾನ, ನೀವು ಮಾಡ್ತಾ ಇರೋ ರಿಸಲ್ಟು ಇವತ್ತು ನಿಮ್ಮ ಓದಿಗೆ ಒಂದು ಹೊಸ ರಿಸಲ್ಟ್ ಬಂದಿರುತ್ತೆ. ನೀವು ಇದೇ ಓದನ್ನು ನಾಳೆನೋ ನಾಳಿದ್ದ ಮಾಡಿದ್ರೆ ಇನ್ನೊಂದು ರಿಸಲ್ಟ್ ಬರುತ್ತೆ. ಅದು ಸೈನ್ಸ್ ಆಗ್ಬೋದು, ಆರ್ಟ್ಸ್ ಆಗ್ಬೋದು, ಕಾಮರ್ಸ್ ಆಗ್ಬೋದು, ಇನ್ನೊಂದು ರಿಸಲ್ಟ್ ಬರುತ್ತೆ. ಈಗ ನನ್ನ ಮೂಲಭೂತವಾದ ಪ್ರಶ್ನೆ, ಯಾವುದನ್ನು ಆಯ್ಕೆ ಮಾಡ್ಕೋತೀರಿ? 2 ರಿಸಲ್ಟ್ ಬರುತ್ತೆ, 2 ಸಲ. ಯಾವುದನ್ನು ಆಯ್ಕೆ ಮಾಡ್ತೀರಿ? ಸುಮ್ಮನೆ ಹೇಳಿ ನೋಡೋಣ, ಯಾವುದನ್ನು ಆಯ್ಕೆ ಮಾಡ್ತೀರಿ? ಹಾಂ ಹೇಳಿ ಕರೆಕ್ಟ್ ಪಾರ್ಡ. ಹಾಂ, ನೀವು ಇನ್ನೊಂದಕ್ಕೆ ಹೋಗಲ್ವಾ? 3ನೇದಕ್ಕೆ? ಈ 2ರಲ್ಲಿ ಆಯ್ಕೆ ಮಾಡ್ತೀರಿ, ಯಾವುದು ಹೆಚ್ಚು ಸಮೀಪ ಅಂತ. ರೈಟ್. ಬಟ್ ನೀವು ಅಲ್ಲಿ ನಿಲ್ಲಬಾರ್ದು, ನಿಲ್ಲಲ್ಲ ನೀವು. ಈ 2ನೇದು ಒಂದು ಆಯ್ಕೆ ಬಂದ ತಕ್ಷಣ ನಿಮ್ಮ ತಲೆ ಒಳಗೆ ಏನಿರುತ್ತೆ ಅಂದರೆ, 2 ಬಂದಿದೆ ರಿಸಲ್ಟ್ ಇದಕ್ಕೆ, ನನಗೆ 2 ಬಂದಿರೋದನ್ನು ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಯಾಕೆ ಬರಬಾರ್ದು? ಹಾಗಿದ್ದರೆ ನೋಡಿ, ಇದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಲಾಜಿಕ್ ಇದು. ಇನ್ನೂ ಒಂದು ರಿಸಲ್ಟ್ ಬರ್ಬೋದಲ್ಲ ನನಗೆ. ಹಾಗಾಗಿ ನಾನು ಇನ್ನೂ ಒಂದಕ್ಕೆ ಪ್ರಯತ್ನ ಮಾಡ್ತೇನೆ. ಅಕಸ್ಮಾತ್ ನೀವು ಈಗ ಯಾವುದೋ 2ನೇದು ಆಯ್ಕೆ ಮಾಡ್ಕೊಂಡ್ರಲ್ಲ, ಈ ಆಯ್ಕೆ ಮಾಡ್ಕೊಂಡು ನೀವು ಬರಿತಾ ಇದ್ದೀರಲ್ಲ, 2ನೇದು ಇನ್ನೊಂದು ಆಯ್ಕೆ ಮಾಡಿದ್ರಲ್ಲ, ನೀವೀಗ ಇನ್ನೊಂದು ಆಯ್ಕೆ ಮಾಡಿ 3ನೇ ಸಲಕ್ಕೆ ಅಂತ ಕೈ ಇಟ್ಟಿರಲ್ಲ, ಈ 3ನೇ ಸಲ ಆದಾಗ ಈ ಮೊದಲು ನೀವು ಬಿಟ್ಟಿದ್ರಲ್ಲ ಒಂದು, ಅದೇ ರಿಸಲ್ಟ್ ಬಂದರೆ ಏನು ಮಾಡ್ತೀರಿ ಅಲ್ವಾ? ಇದನ್ನು ಭಾಳ ಫೇಸ್ ಮಾಡ್ತೀರಿ ನೀವು, ತುಂಬ ಫೇಸ್ ಮಾಡ್ತೀರಿ. ನೀವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ರಿಸರ್ಚಲ್ಲಿ ನೀವು ನಾನು ಇಷ್ಟೊತ್ತು ನಿಮ್ಮ ಜೊತೆ ಎಲ್ಲ ಮಾತಾಡ್ತಾ ಇರುವಾಗ ಒಂದು ನೆನ್ಪಿಟ್ಕೊಂಡು ಹೇಳ್ತೀನಿ, ಪದೇ ಪದೇ ಹೇಳ್ತೀನಿ, ಪ್ರಾಮಾಣಿಕವಾಗಿ ರಿಸರ್ಚ್ ಮಾಡುವವರಿಗೆ ಮಾತ್ರ. ಕೋಟ್ ನೀವು ನೆನ್ಪಿಟ್ಕೊಳ್ಳಿ, ಪ್ರಾಮಾಣಿಕವಾಗಿ ರಿಸರ್ಚ್ ಮಾಡುವವರಿಗೆ ಮಾತ್ರ. ನೀವು 2ನೇದು ಕಂಡು 3ನೇದು ಕಂಡು 3ನೇದು ಮಾಡಿದ್ಮೇಲೆ ತಿರ್ಗಾ ಮೊದಲನೇದೇ ಬಂದರೆ, ಒಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ತಲೆ ಕೆಟ್ಟೋಗಿದೆ, ನಂಗೆ ಕನ್ಫ್ಯೂಷನ್ ಆಗ್ತಿದೆ ಅಂತ ನೀವು ಯಾರು ಹೇಳ್ತೀರೋ ನೀವು ನಿಜವಾದ ರಿಸರ್ಚರ್ ಅಂತ. ರಿಲ್ಯಾಕ್ಸ್ ಆಗಿ ರಿಸರ್ಚ್ ನಡೆಯೋದೇ ಇಲ್ಲ, ನಡಿಬಾರ್ದು. ಯಾಕೆಂದರೆ ಅದು ಟೇಬಲ್ ವರ್ಕ್ ಅಲ್ಲ. ಅದನ್ನು 3 ಪುಸ್ತಕ ಇಟ್ಕೊಂಡು 3ನೇದು ಸೇರಿಸಿ 4ನೇದು ಬರೆಯೋಕ್ಕೆ. ಒಂದು ರಿಸಲ್ಟಿಗೆ ನೀವು 4ರಲ್ಲಿ 4 ಥರ, ನೀವು ಯಾವುದಾದ್ರು ಒಂದು ಲಿಟ್ರೇಚರ್ಗೆ ಯಾವುದಕ್ಕೂ ಒಂದಕ್ಕೆ ನೀವು ಫೀಲ್ಡ್ ವರ್ಕ್ ಹೋಗಿ, ಅಲ್ಲೊಬ್ಬ ವಕ್ತೃ ಸಿಗ್ತಾನೆ, ಒಂದು ಹಾಡು ಹೇಳ್ತಾನೆ ಚಂದ್ರಗುತ್ತಿ ಬಗ್ಗೆ, ಇನ್ನೊಬ್ಬನ ಕೇಳಿ, ಇನ್ನೊಬ್ಬ ಹಾಡು ಹೇಳ್ತಾನೆ, 2 ಬೇರೆ ಇರುತ್ತೆ. ಇನ್ನೂ 4 ಜನನ ಕೇಳಿ, ಈ 6 ಜನನ ಆಯಿಸ್ಕೊಂಡ್ಬಿಟ್ಟು ನೀವು ಈ 6 ಜನದಲ್ಲಿ 4 ಜನ ಯಾವುದನ್ನು ಹಾಡಿದಾರೋ ಅದನ್ನು ನೀವು ಅಧಿಕೃತ ಮಾಡ್ತೀರಿ. ಮಾಡುವಾಗ ನೀವು ರೀಸನ್ ಕೊಡ್ತೀರಿ, ಏನಂತಂದರೆ 6 ಜನರನ್ನು ಆಯ್ಕೆ ಮಾಡಲಾಗಿ 4 ಜನ ಒಂದನ್ನೇ ಪ್ರಸ್ತಾಪ ಮಾಡಿದ್ದರಿಂದ ನಾವು 4 ಜನವನ್ನು ಬಹುಮತ ಇರಬಹುದೆಂದು ಆಯ್ಕೆ ಮಾಡಿಕೊಂಡಿದ್ದೇನೆ. ಆದರೆ ನೆನ್ಪಿಟ್ಕೊಳ್ಳಿ, ಆ 3 ಜನ ಹಾಡಿದವರು ಒಂದೇ ಮನೆಯವರಾಗಿದ್ದರೆ ಮತ್ತೆ ವಾಪಸ್ ಹೋಯ್ತಲ್ಲ.
ಅದಕ್ಕೆ ಹೇಳಿದೆ, ಕನ್ಫ್ಯೂಷನ್ ನಿಮ್ಗೆ ಎಲ್ಲೆಲ್ಲಿ ಶುರು ಆಗುತ್ತೋ ಆ ಕನ್ಫ್ಯೂಷನ್ ಬೇಕು ನಿಮಗೆ. ಆಮೇಲೆ ವಕ್ತೃಗಳಲ್ಲಾದರೂ ಹೇಗಿರ್ತೋ ಗೊತ್ತಾ, ಇದೇ ಚಂದ್ರಗುತ್ತಿ ಕಥೆಯನ್ನು ಗೌಡ ಹಾಡಿದ್ರೆ ಬೇರೆ ಇರುತ್ತೆ, ಲಿಂಗಾಯತರು ಹಾಡಿದ್ರೆ ಬೇರೆ ಇರುತ್ತೆ, ದಲಿತರು ಹಾಡಿದ್ರೆ ಬೇರೆ ಇರುತ್ತೆ ಅಲ್ವಾ. ಈಗ ನೀವು ದೇವಸ್ಥಾನಗಳಿಗೆ ಹೋಗ್ತಿರಲ್ಲ, ಭಾಳ ಸಲ ಅದು ವಿಶೇಷವಾಗಿ ತಿರುಪತಿ ಅಂತ ದೇವಸ್ಥಾನಕ್ಕೆ ಭಾಳ ದಿನದಿಂದ ಕಷ್ಟಪಟ್ಬಿಟ್ಟು ಹೋಗ್ತೀರಿ ದೇವಸ್ಥಾನಕ್ಕೆ, ಟಿಕೆಟ್ ಎಲ್ಲ ತಗೊಂಡು ಹಾಗೆ ನಾನು ಒಂದೆರಡು ಸಲ ಹೋಗಿದ್ದೀನಿ ಸುಮ್ಮನೆ ದೇವರ ಕುತೂಹಲಕ್ಕೆ. ದೇವಸ್ಥಾನದಲ್ಲಿ ಹೋಗಿ ನೀವು ದೇವರನ್ನು ನೋಡೋ ಅಷ್ಟರೊಳಗೆ ನಿಮ್ಮನ್ನ ಎಳೆದು ಮುಂದಕ್ಕೆ ಹಾಕ್ಬಿಡ್ತಾವೆ. ಒಂದಿನ 2 ದಿನ ನಿಂತಿರ್ತೀರಿ. ಅಷ್ಟು ದೂರ ಹೋಗಿ ಎಷ್ಟೋ ಸಲ ದೇವರೇ ನೋಡಿರಲ್ಲ, ಪುರೋಹಿತರು ಹೊಟ್ಟೆಗಳೇ ಕಂಡಿರ್ತವೆ. ಯಾಕೆಂದರೆ 3-4 ಜನ ಒಳಗಿರ್ತಾರೆ ಅಲ್ವಾ. ಇದು ಲಾಜಿಕ್ ಅಲ್ವಾ. ನಮ್ಮ ಜನಪದ ಮಹಿಳೆ ಒಂದು ಕಡೆ ಹೇಳ್ತಾಳೆ, ದಾರಿ ಬಿಡೋ ಪೂಜಾರಿ ದೇವಗೂ ನನಗೂ ಒಳಮಾತು. ಎಷ್ಟು ಕ್ಲಾಸಿಕ್ ಆದ ಮಾತು ನೋಡಿ. ಅವಳು ಪುರೋಹಿತನಿಗೆ ಹೇಳ್ತಾಳೆ, ಈ ದಾರಿ ಬಿಡೋ ಪೂಜಾರಿ ದೇವಗೂ ನನಗೂ ಒಳಮಾತು, ನಾವಿಬ್ಬರು ಮಾತಾಡ್ಬೇಕು, ಬಿಡಲ್ಲ ದಾರಿ ಬಿಡ ಅಂತ ನೋಡಿ. ನೀನೇ ಒಂದು ಪೂಜೆ ಮಾಡೋಕ್ಕೆ ಅಂತ ನೋಡಿ. ಎಷ್ಟು ದೊಡ್ಡ ಪ್ರತಿಭಟನೆಯನ್ನು ಒಂದು ಹೆಣ್ಮಕ್ಳು ಮಾಡಿಬಿಟ್ಲು. ಅದು ಒಬ್ಬ ಹೆಣ್ಮಕ್ಳು ಮಾಡ್ತಾಳೆ ಅಂತಂದರೆ, ನಾವಿಬ್ಬರು ಮಾತಾಡ್ಕೊತೀವಿ, ನೀನು ದಾರಿ ಬಿಡು ಅಂತ ನೋಡು. ಹಣ್ಣು ಹೂವು ಕಾಯಿ ತಗೊಂಬಂದು ಅದು ನಿನಗೆ ಕೊಡಲಿ ಅಂತ ನೋಡು. ಕೊಟ್ಟು ಅವ್ನು ನಮಗೂ ಏನು ಅಂತಂದರೆ, ಈಗ ದೇವಸ್ಥಾನಕ್ಕೆಲ್ಲ ತೊಗೊಂಡು ಕೊಟ್ಟ ಮೇಲೆ ಪೂಜೆ ಮಾಡುವಾಗ ಅವ್ನು ಸಂಸ್ಕೃತದ ಶ್ಲೋಕ ಹೇಳಿದ್ರೆ ನಮಗೆ ಸಂತೋಷ. ಯಾಕೆಂದರೆ ನಮಗೆ ಗೊತ್ತಿಲ್ವಲ್ಲ ಭಾಷೆ. ಅದಕ್ಕೆ ಕನ್ನಡದಲ್ಲಿ ಹೇಳ್ಬಿಟ್ರೆ ಬೇಜಾರು ನಮಗೆ, ಏನು ಕನ್ನಡದಲ್ಲಿ ಹೇಳ್ತಾನಲ್ಲ ಅವನು ಅಂತ. ಹಾಗಾಗಿ ಇವಳು ಹೇಳ್ತಿರೋದು ಏನು ಅಂದರೆ, ಭಾಳ ಖಚಿತವಾಗಿ ಅವಳ ಫಿಲಾಸಫಿ ಎಷ್ಟು ಮಟ್ಟಿಗಿದೆ ಅಂದರೆ, ನನ್ನ ದೇವರು ನನ್ನ ದೇವರು. ನೀವು ಯಾಕೆ ಈ ನಮ್ಮ ದೇವರನ್ನ ನಮ್ಮ ದೇವರುಗಳು ಅಂತ ಕರಿತೀವಿ ಅಂತಂದರೆ, ನಾವು ಯಾವ ಭಾಷೆನಲ್ಲಿ ಮಾತಾಡ್ತೀವಿ ಅದ್ರ ಸೇರ್ತಾರೆ ನಮ್ಮ ದೇವರು ಇಲ್ವಾ. ಎಷ್ಟು ಪ್ರೀತಿಯಿಂದ ಕಾಯೋ ನಾವು ಇದೇ ದೇವರನ್ನು ನಿನ್ನ ಮನಕಾಯಿ ಹೋಗ, ನಿನ್ನ ಮನೆ ಯಾಕೆ ಹೋಗ ಅಂತೂ ಬೈದಿದ್ದೀವಿ ನಾವು. ನೀನು ನಮ್ಮಂಗೆ ಭೂಮಿಗೆ ಬಾ, ನೀನು ನಮ್ಮ ಕಷ್ಟ ಅನುಭವಿಸೋ, ಅಲ್ಲೆಲ್ಲ ಕೂತ್ಕೊಂಡು ಅನುಭವಿಸೋದಲ್ಲ ಅಂತ ಮಾತಾಡ್ತೀವಿ ನಾವು. ಸೊ ನೀವು ಫೀಲ್ಡ್ ವರ್ಕಿಗೆ ಹೋದಾಗ ವಕ್ತೃಗಳು ನಿಮಗೆ ಮಾತಾಡುವಾಗ ಏನು ಮಾತು ಕೊಟ್ಟರು, ಯಾವ ಥರದ ಮಾತು ಕೊಟ್ಟರು. ಕೆಲವರಂತೂ ಹೇಳ್ತಾ ಹೆಂಗೆ ಅಂದ್ಬಿಡ್ತಾರೆ ಗೊತ್ತಾ, ವಾರಕ್ಕೊಂದಿನ ಕೂತ್ಕೊಂಡು ನಾನು ಸಾಯಂಕಾಲದೊತ್ತು ಮಾತಾಡ್ತಿದ್ದೆ, ದೇವರೇ ಬಂದು ಹೇಳ್ತಿದ್ದ ಕಥೆನ ಅಂತಾರೆ. ಏನು ಮಾಡ್ತೀರಿ, ಎಮೋಷನಲಾಗಿ ಹೇಳ್ತಿದ್ದಾರೆ ಅವರು. ಆದರೆ ನಿಮಗೊಂದು ಸ್ಪಷ್ಟತೆ ಬೇಕು, ಯಾವುದು ಎಮೋಷನಲ್ಲು ಯಾವುದಲ್ಲ ಅನ್ನುವಂಥದ್ದೊಂದು ದಾಖಲೆ ಬೇಕು. ಈ ಎಮೋಷನಲ್ಲು ಅಲ್ಲ ಅಂತ ದಾಖಲಿಸುವಾಗ ನೈತಿಕತೆ ಭಾಳ ಇಂಪಾರ್ಟೆಂಟು, ಮೊರಾಲಿಟಿ ಭಾಳ ಇಂಪಾರ್ಟೆಂಟು. ನೀವು ಹಂಗೆ ಮಾಡುವಾಗ ಇವನು ಹೇಳಿದ್ದೆಲ್ಲ ಸುಳ್ಳು ನಿಮ್ಗೆ ಅನ್ನಿಸ್ತಾ ಇದೆ, ಆದರೆ ನೆನ್ಪಿಟ್ಕೊಳ್ಳಿ, ಹೇಳಿದ್ದೆಲ್ಲ ಸುಳ್ಳು ಎಂದು ಮೇಲ್ನೋಟಕ್ಕೆ ಅನ್ನಿಸುವುದು ನಿಜ. ಆದರೂ ಕೂಡ ಅವನಿಗೊಂದು ಭಾವುಕವಾದ ಒಳ ಸಂಬಂಧ ಇದ್ದು ಅವನದನ್ನು ಹೇಳುವಾಗ ಮೈ ಮರೆತು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಗಾಧವಾಗಿ ನಾನು ಇದನ್ನು ಅನುಭವಿಸಿದ್ದೀನಿ ಅಂತ ಹೇಳ್ತಾ ಇರೋ ಕ್ರಮವನ್ನು ಕೂಡ ನಾವು ದಾಖಲಿಸಲೇಬೇಕಿದೆ. ದಾಖಲಿಸ್ಬೇಕು ನಾವು. ಹಾಗೇನಾಗುತ್ತೆ ಅಂದರೆ ಮುಂದಿನವ್ರಿಗೆ ಹೌದು ದೇವರು ಧರ್ಮದ ವಿಚಾರ ಬಂದ ತಕ್ಷಣ ನಮ್ಮ ಜನ ಯಾಕೆ ಎಮೋಷನಲ್ ಆಗ್ತಾರೆ ಗೊತ್ತಾಗತ್ತಲ್ವಾ. ಹಾಗಾಗಿ ತತ್ವಶಾಸ್ತ್ರ ಈ ಕಾರಣಕ್ಕಾಗಿ ಮಾನವ ವಿಕಾಸದ ಉನ್ನತ ಸ್ಥಿತಿಗೆ ಹೋಗಿ ನಿಂತ್ಕೊಂಡಿದ್ದು. ಅದಕ್ಕೆ ಬೇರೆ ಎಲ್ಲ ಬಿಟ್ಟು ನೀವು ಫಿಲಾಸಫಿ ಅಂತ ಹೇಳುವ ಪ್ರಯತ್ನಗಳನ್ನು ನೀವು ಈ ಕಾರಣಕ್ಕಾಗಿ ಮಾಡಿದ್ದು. ಆಮೇಲೆ ಇದನ್ನು ಏನಂದ್ರೆ ಕೊನೆಗೆ ಅಧ್ಯಾತ್ಮಶಾಸ್ತ್ರ ಅಂತ ಕರೆದ್ರು, ಬಿಟ್ಬೇಡ. ಈ ನೀತಿಶಾಸ್ತ್ರಕ್ಕೆ ಪದನಿಷ್ಪತ್ತಿ ಏನು? ನೀತಿಶಾಸ್ತ್ರ ಮೊರಾಲಿಟಿ, ನೈತಿಕತೆ. ನನಗೊಂದು ಸಣ್ಣ ಪ್ರಶ್ನೆ ಇದೆ ಸ್ನೇಹಿತರೆ, ಈ ನೈತಿಕತೆ ಅನ್ನೋದು ಕಾಲದಿಂದ ಕಾಲಕ್ಕೆ ಬದಲಾಗತ್ತಾ? ಆಗತ್ತಲ್ಲ, ಯಾಕೆ? ಅಲ್ಲ, ಅದು ಕಾಲ ಬದಲಾಗುತ್ತೆ ಅಂತ ಬದಲಾಗ್ತಿದೆಯೋ ನಾವು ಬದಲಾಗ್ತಿದ್ವಿ ಅಂತ ಬದಲಾಗ್ತಿದೆಯೋ? ನಾವು ಬದಲಾಗ್ತೀವಿ ಅಂತ ಬದಲಾಗುತ್ತೆ. ಈಗಲೂ ನಮ್ಮಲ್ಲಿ ಮನೇಲಿ ಕೂತ್ಕೊಂಡು ನಮ್ಮ ಅಜ್ಜಿರು ಕಾಲ ಕೆಟ್ಟೋಯ್ತು ಅಂತಾರೆ. ಕಾಲ ಕೆಟ್ಟೋಗಿಲ್ಲ, ನಾವು ಕೆಟ್ಟೋಗಿರೋದು. ಕಾಲ ಅದ್ರ ಪಡಗೋದಿದೆ, ಅದು ಹೋಗ್ತಾನೆ ಇದೆ, ಸೂರ್ಯ ಚಂದ್ರ ಮೇಲೆ ಲೆಕ್ಕಾಚಾರಕ್ಕೆ ಹೋಗ್ತಿದೆ. ಯಾಕೆ ಕಾಲ ಕೆಟ್ಟೋಯ್ತು ಅಂತಂದರೆ ಟೈಮ್ ಬೌಂಡಿಂಗ್ ಅದು ದಾಟ್ಕೊಂಡು ಹೋಯ್ತಲ್ಲ. ಅದು ಈಚೆಗೆ ಹೈಯೆಸ್ಟು ದೇವಾಲಯಗಳು ಶುರುವಾಗ್ತಾ ಇವೆ ಸಿಟಿ ಒಳಗೆ, ಹಾಸ್ಪಿಟ್ಲ್ಗಳು ಶುರುವಾಗ್ತಾ ಇವೆ. ಇವೆರಡೂ ಆಗಬಾರ್ದು ಅನ್ನೋದು ನನ್ನ ನಂಬಿಕೆ. ಇವೆರಡೂ ಆಗಬಾರ್ದು. ಇವೆರಡೂ ಆಗಿಬಿಟ್ರೆ ಮೊರಾಲಿಟಿ ನಾಶ ಆಗೋಗುತ್ತೆ. ಯಾಕೆಂದರೆ ದೇವಾಲಯಗಳು ಜಾಸ್ತಿ ಅದರ ಅರ್ಥ ಏನು ಗೊತ್ತಾ? ಪಾಪಿಗಳು ಜಾಸ್ತಿ ಆದರು ಅಂತ. ಯಾಕೆಂದರೆ ಆವಾಗಲೆಲ್ಲ ನಾವು ದೇವಸ್ಥಾನಕ್ಕೆ ಹೋಗೋದು. ಆಸ್ಪತ್ರೆಗಳು ಜಾಸ್ತಿ ಆದರೂ ಅಂದ್ರೆ ಅರ್ಥ ಏನು ಹೇಳಿ? ಪೇಷಂಟ್ಗಳಾದರು ಅಂತ. ನೀವೀಗ ನೋಡಿ, ಮೊದಲು ಆಸ್ಪತ್ರೆಯಲ್ಲಿ ಅಡ್ವರ್ಟೈಸ್ ಇರ್ತಿರಲಿಲ್ಲ, ಈಗ ಹಂಗಿಲ್ಲ. ನಿಮಗೆ ಹಿಂಗಾಗುತ್ತಿದೆಯೇ ಹಂಗಾಗುತ್ತಿದೆಯೇ ಒಮ್ಮೆ ಪರೀಕ್ಷಿಸಿಕೊಳ್ಳಿ. ಮತ್ತು ಕೆಳಗೆ ಇದ್ದರೂ ಇರಬಹುದು,
ನೀವು ಪ್ರತಿನಿತ್ಯ ರೋಡಲ್ಲಿ ಓಡಾಡ್ತಾ ಅದನ್ನು ನೋಡಿ 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 ಕೊನೆಗೊಂದಿನ ಹೋಗ್ತೀರ ಹಾಸ್ಪಿಟ್ಲಿಗೆ ನೀವು. ಅದರಲ್ಲೂ ನೀವೇನಾದ್ರು ಸ್ವಲ್ಪ ದುಡ್ಡಿರೋರು ಯೂನಿವರ್ಸಿಟಿ ಪ್ರೊಫೆಸರು ಅಂತ ಗೊತ್ತಾಗ್ಬಿಟ್ರೆ ಮಾತ್ರ ಒಂದಕ್ಕೆ 4 ಚೆಕಪ್ ಮಾಡಿಸಿ. ಯಾಕಂದ್ರೆ ಅಲ್ಲಿರೋ ನರ್ಸ್ದೊಂದಿಬ್ಬರು ಸಂಬಳ ದುಡ್ಡು ಬರಬೇಕಲ್ಲ. ಮೊರಾಲಿಟಿಯ ಪ್ರಶ್ನೆ ಕಾಲದಿಂದ ಕಾಲಕ್ಕೆ ಬದಲಾಗುತ್ತೆ ಅನ್ನೋದಾದರೆ ವ್ಯಕ್ತಿತ್ವದ ಕಾರಣಕ್ಕಾಗಿಯೂ ಬದಲಾಗುತ್ತೆ. ಆದರೆ ರಿಸರ್ಚಲ್ಲಿ ನಿಮಗೆ ಮೊರಾಲಿಟಿ ಬದಲಾಗುವಾಗ ನೀನು ಗಮನಿಸ್ಕೊಳ್ಬೇಕಾದ್ದು ಏನು ಅಂತಂದರೆ, ಈ ಮೊರಾಲಿಟಿ ನನ್ನ ಹಿಂದೆ ಮಾಡಿರುವ ಒಬ್ಬ ಲೇಖಕನ ಅರಿವಿಗೆ, ಅಂದರೆ ಒಬ್ಬ ಕುವೆಂಪುವನ್ನೇ 1980ರಲ್ಲಿ ಮಾಡಿದವನಿಗೂ 2020ರಲ್ಲಿ ಮಾಡಿದವನಿಗೂ 40 ವರ್ಷ ಡಿಫ್ರೆನ್ಸಲ್ಲಿ ಈ ಮೊರಾಲಿಟಿನ ನಾನು ಹೇಗೆ ನೋಡಬೇಕು ಮತ್ತು ಗ್ರಹಿಸ್ಕೊಳ್ಳುವ ಕ್ರಮ ಏನು. ಆಮೇಲೆ ನಮ್ಮ ತಲೆ ಒಳಗೆ ಏನು ಗೊತ್ತಾ, ಕೆಲವು ಭ್ರಮೆಗಳಿದ್ದಾವೆ. ನೀವು ಅಕಸ್ಮಾತ್ ಮಲೆಗಳಲ್ಲಿ ಮದುಮಗಳು ಅಂತ ಒಂದು ಅದ್ಭುತವಾದ ಕಾದಂಬರಿ ಇದೆ. ಆ ಕಾದಂಬರಿ ಓದಿದರೆ ಅಲ್ಲೊಂದು ಸನ್ನಿವೇಶ ಬರುತ್ತೆ. ತಿಮ್ಮಿ ಮತ್ತು ಗುತ್ತಿ ಅಂತ, ಗುತ್ತಿ ಅನ್ನೋನು ತಿಮ್ಮಿನ ಹಾರಿಸ್ಕೊಂಬರಕ್ಕೆ ಹೋಗಿರ್ತಾನೆ. ಅವಳನ್ನ ಹಾರಿಸ್ಕೊಂಡು ವಾಪಸ್ ಬರ್ತಿರ್ತಾನೆ. ಅದು ಹುಲಿಕಲ್ನೆತ್ತಿ ಅಂತ ಒಂದು ಜಾಗ ಇದೆ. ಅಲ್ಲಿ ರಾತ್ರಿ ಇಬ್ಬರು ಮಲಗಿರ್ತಾರೆ ಅವರು. ಅವಳ ಜೊತೆಗೆ ನಾಯಿ ಗುತ್ತಿ ಬೇರೆ ಇದೆ, ಅದು ಜೊತೆಗಿರ್ತದೆ. ಬೆಳಗಾಗಿ ಒಂದು 5 ಗಂಟೆ ಇವಳಿಗೆ ಎಚ್ಚರ ಆಗುತ್ತೆ. ಎದ್ದ ತಕ್ಷಣ ಸೂರ್ಯನ ನೋಡ್ತಾಳೆ. ಮೊದಲೇ ಕುವೆಂಪುಗೆ ಸೂರ್ಯೋದಯ ಅಂದರೆ ಭಾರಿ ಪ್ರೀತಿ. ನೀವು ಬೆಟ್ಟದ ಮೇಲಿಂದ ಸೂರ್ಯ ನೋಡ್ರಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅವಳು ಎಷ್ಟು ಗಾಬರಿ ಆಗಿಬಿಡ್ತಾಳೆ, ಎಷ್ಟು ಎಮೋಷ್ನಲ್ ಆಗಿಬಿಡ್ತಾಳೆ ಅಂದರೆ, ಅಲ್ಲಿ ನೋಡ್ಬಾವಾ ಅಂತ ಸೂರ್ಯೋದಯ ತೋರಿಸ್ತಾಳೆ. 10 ನಿಮಿಷ ಅದನ್ನು ವರ್ಣಿಸ್ತಾರೆ ಕುವೆಂಪು. ಒಬ್ಬ ವಿಮರ್ಶಕ ಕೇಳ್ತಾನೆ, ಆ ಗುತ್ತಿಗೆ ತಿಮ್ಮಿಗೆ ತಲೆಬುಡ ಏನೋ ಅರ್ಥ ಗೊತ್ತಿಲ್ಲದೆ ಇರೋ ಒಬ್ಬಳು ತಿಮ್ಮಿಗೆ ಅಷ್ಟರ ಮಟ್ಟಕ್ಕೆ ಸೂರ್ಯೋದಯ ಅರ್ಥ ಆಗಬೇಕಾ? ನಿಮ್ಮ ಉತ್ತರ ಏನು? ಸರಿನಾ ತಪ್ಪ? ಆ ವಿಮರ್ಶಕರ ಪ್ರಶ್ನೆ ಸರಿನಾ ತಪ್ಪ? ನೋಡೋಣ, ಹೇಳಿ, ಸರಿನಾ ತಪ್ಪ? ಅಂದರೆ ಸೂರ್ಯೋದಯವನ್ನು ಅಷ್ಟು ಎಂಜಾಯ್ ಮಾಡೋಕ್ಕೆ ನೀವು ಗ್ರ್ಯಾಜುಯೇಟ್ ಆಗಿರ್ಬೇಕಾ? ಗ್ರ್ಯಾಜುಯೇಟ್ ಆದವ್ರು ಹಂಗೆಲ್ಲ ಎಂಜಾಯ್ ಮಾಡ್ತಾರೆ ಅಂತ ಹೇಳೋಕ್ಕೂ ಬರೋಲ್ಲ. ಒಂದು 20 ಜನ ಹೆಣ್ಮಕ್ಳು ಜೋಗಕ್ಕೆ ಹೋಗಿರ್ತಾರೆ. ಮಾತು 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 ಗೊತ್ತಲ್ಲ ನೀವು ಹೆಣ್ಮಕ್ಳಿದ್ರೆ ಏನಾಗ್ತದೆ ಅಂತ. ಆಗ ಗೈಡ್ ಹೇಳ್ತಾನೆ, ಮೇಡಮ್ ನೀವೆಲ್ಲ ಒಂಚೂರು ಮಾತಾಡೋದು ನಿಲ್ಲಿಸಿದ್ರೆ ಜೋಗ ಬೋರ್ಗರಿಯೋದನ್ನು ಕೇಳಬೋದು ಅಂತ. ನಿಮಗೆ ಫೀಲ್ ಆಗಬೇಕು ಅಂತಂದರೆ ಆ ಥರದೊಂದು ವಿಶೇಷವಾದ ಅನುಭೂತಿ ತಿಮ್ಮಿಗೆ ಆಗಬಾರ್ದು ಅಂತಿಲ್ಲಲ್ಲ. ಅವಳು ಸೂರ್ಯೋದಯನ ತುಂಬ ನೋಡಿದ್ದಾಳೆ, ಆದರೆ ಆ ಜಾಗದಿಂದ ನೋಡಿಲ್ಲ ಅವಳು. ಇದು ನೋಡೋದಕ್ಕೆ ಎಷ್ಟು ಕಾರಣ ಇದೆ. ಅವಳು ಊರಿಂದ ವಾಪಸ್ಸು ತಾನು ಪ್ರೀತಿಸೋ ಹುಡುಗನ ಜೊತೆಗೆ ಓಡ್ತಿದ್ದಾಳೆ. ಅವನ ಜೊತೆಗೆ ಹೋಗ್ತಿದ್ದೀನಿ ಅನ್ನೋ ಖುಷಿ ಇದೆ. ಇಡೀ ರಾತ್ರಿ ಅವನ ಜೊತೆ ಕಳೆದಿದ್ದಾಳೆ. ಇವತ್ತು ಆ ಜಾಗ ಆ ಥರದಲ್ಲಿ ಅನ್ನಿಸ್ತಿದೆ. ಅವಳ ಮನಸ್ಸಲ್ಲೊಂದು ಪ್ರಶಾಂತತೆ ತುಂಬಿಕೊಂಡಿದೆ. ಇವೆಲ್ಲ ಸೇರ್ಕೊಂಡು ರಿಫ್ಲೆಕ್ಟ್ ಆಗಿ ಆ ಸೂರ್ಯೋದಯ ವಾವ್ ಅನ್ನೋ ಹಾಗೆ ಕಾಣಿಸ್ಕೊಳ್ತದೆ. ಸೊ ಹಾಗಾಗಿ ಈಗಾದಾಗ ಕಾಲದ ಜೊತೆಗೆ ನೀವು ಮೊರಾಲಿಟಿ ಹಾಕಬೇಕಾಗಿಲ್ಲ. ಎಸ್, ಶಿ ಕ್ಯಾನ್, ಅವಳಿಗೂ ಆಗುತ್ತಲ್ಲ. ಅದು 70ರ ದಶಕದಲ್ಲಿ ಈ ಪ್ರಶ್ನೆ ಬಂದಿದ್ದು. ಆದರೆ ಇವತ್ತು ನನಗನ್ಸುತ್ತೆ, ಹೌದು ಅವಳು ಯೂಸ್ ಮಾಡ್ತಾ, ಅವಳಿಗೆ ಆಗುತ್ತೆ, ಅವಳಿಗೆ ಯಾಕಾಗಲ್ಲ, ಯಾಕೆ ಆಗಬಾರ್ದು? ಆಮೇಲೆ ನೀವು ತಿಮ್ಮಿಯನ್ನು ಯಾವ ಲೆಕ್ಕದಲ್ಲಿ ಅಳತೆ ಮಾಡ್ತಿದ್ದೀರಿ? ಅವಳು ಒಳಗಡೆಗಿರೋದು ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ ಅಲ್ವಾ? ಹಾಗಾಗಿ ಈಗ ನೈತಿಕತೆ, ಎಥಿಕ್ಸ್ ಅಂತ ಬಂತಲ್ಲ ಇಂಗ್ಲೀಷ್ನಲ್ಲಿ, ಈ ನೈತಿಕತೆ ಕೂಡ ಇಂಗ್ಲೀಷ್ನಲ್ಲಿ ಯಥೋ ಅನ್ನೋ ಪದದಿಂದ ಬಂತು. ಯಥೋ, ಈ ಯಥೋ ಅನ್ನೋಂಥ ಪದದ ಅರ್ಥ ಏನು? ನಿಯಮ, ರೂಢಿ, ಪದ್ಧತಿ. ಎಥಿಕ್ಸ್ ಅನ್ನೋದು ಈ ಅರ್ಥ. ಅದಕ್ಕೊಂದು ಪದ್ಧತಿ ಇದೆ, ಅದಕ್ಕೊಂದು ರೂಢಿ ಇದೆ, ಅದಕ್ಕೊಂದು ನಿಯಮ ಇದೆ. ಸೊ ಈ ರೂಢಿ ನಿಯಮಗಳನ್ನು ನೀವು ಕೊನೆ ನಾವೇನು ಮಾಡ್ತೀವಿ, ಅದನ್ನು ಮೊರಾಲಿಟಿ ಮಾಡಿಕೊಂಡು ನೈತಿಕತೆ, ಮನುಷ್ಯನ ಉತ್ಕರ್ಷದ ಪ್ರಶ್ನೆ. ಈ ನೈತಿಕತೆಗೂ ಹಾಗಾದರೆ ಫಿಕ್ಸೆಡ್ ಇದೆಯಾ? ಹೀಗೆ ಯೋಚನೆ ಮಾಡಬೇಕು ಅಂತ ಇದೆಯಾ? ಈ ದೇಶದಲ್ಲಿ 2 ಮಹಾಕಾವ್ಯ ಇದೆ ಸ್ನೇಹಿತರೆ, ನಮಗೆ ನಿಮಗೆಲ್ಲ ಗೊತ್ತು. ಏನದು? ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ಎರಡಕ್ಕೂ ಇರೋ ಡಿಫ್ರೆನ್ಸ್ ಏನು? ಸುಮ್ಮನೆ ಹೇಳಿ ನೋಡೋಣ, ಎರಡಕ್ಕೂ ಇರೋ ಡಿಫ್ರೆನ್ಸ್ ಏನು? ರಾಮಾಯಣದಲ್ಲಿ ನೈತಿಕತೆ ಇದೆ, ಮಹಾಭಾರತದಲ್ಲಿ ರಾಜಕೀಯ ಇದೆ. ಗುಡ್, ಒಳ್ಳೆಯ ಎಕ್ಸ್ಪೀರಿಯನ್ಸ್, ಒಳ್ಳೆ ಇದು ಏನು ಎಕ್ಸ್ಪೀರಿಯನ್ಸ್ ಥರದಲ್ಲಿ ಅವ್ರು ಮಾತಾಡ್ತಿದ್ದಾರೆ. ಒಂದು ರಾಮಾಯಣದಲ್ಲಿ ನೈತಿಕತೆ ಇದೆ ಅಂದರು, ಮಹಾಭಾರತದಲ್ಲಿ ರಾಜಕೀಯ ಇದೆ. ಹಾಗಾದರೆ ಮಹಾಭಾರತದಲ್ಲಿ ಅನೈತಿಕತೆ ಇದೆಯಾ? ಯಾವುದು ಅನೈತಿಕತೆ? ಏನು ಅನೈತಿಕತೆ ಹೇಳಿ? ಸೈಲೆನ್ಸ್.
ನಾನು ಮಾತಾಡಿಸ್ತಾ ಇದ್ದೀನಿ ನಿಮ್ಮನ್ನ ಅಂದರೆ ನೀವು ನನ್ನ ಹತ್ರ ಮಾತಾಡಿ ಅಂತ, ನೀವೇ ಮಾತಾಡಿ ಅಂತಲ್ಲ. ನೀವೆಲ್ಲ ದೊಡ್ಡವರಿದ್ದೀರಿ, ನಿಮ್ಮ ಕಡೆಗೆ ನೋಡಿ ಯಾಕೆ ಮಾತಾಡ್ತೀರಿ ಅಂತ ಕೇಳಿಸ್ಕೋಬೇಡಿ. ಅದು ನಿಮ್ಮನ್ನೇ ಕೊಲ್ಲುತ್ತೆ, ಅವಮಾನ ಆಗುತ್ತೆ ನಿಮಗೆ. ಮತ್ತು ಮನೆಗೆ ಹೋದವ್ರು ಇದು ನೆನಪಾದಾಗ ಕುಗ್ಗೋಗ್ತೀರಿ ನೀವು. ಹೇಳಿ, ಯಾರು ಹೇಳ್ತಿದ್ರಿ? ಸೋತಿದ್ದಾನೆ, ದಾಸಿಯನ್ನು ಹೇಗೆ ಬೇಕಾದ್ರೂ ನಡೆಸ್ಕೋತೀವಪ್ಪ, ಅದ್ಯಾಕೆ ಅನೈತಿಕತೆ ಆಗಬೇಕು? ಹಾಂ, ಅಲ್ಲ, ದುರ್ಯೋಧನ ಹೇಳ್ತಿರೋದೇನು, ನೀವೆಲ್ಲರನ್ನೂ ಸೋತಿದ್ದೀರಿ. ಸೈಲೆನ್ಸ್. ನೀವೆಲ್ಲರನ್ನೂ ಸೋತಿದ್ದೀರಿ. ಇವಳು ದಾಸಿಯನ್ನು ನಾನೇನು ಬೇಕಾದ್ರೂ ಮಾಡ್ತೀನಿ. ಹಾಂ, ಅದನ್ನೆಲ್ಲ ಅದು ಮೌಲ್ಯಗಳಿಲ್ಲ. ಹೆಣ್ಣು ಅಂತಲೇ ಅವಳನ್ನು ಹಂಗೆ ಅವಮಾನ ಮಾಡ್ತಿರೋದು ನಾವು. ಅವನು ಜೂಜಿ ಕೂರ್ತಿರೋದೇ ದೊಡ್ಡ ಅನೈತಿಕತೆ ಅಲ್ವಾ? ಇನ್ನು ಸೋತದ್ದು ಬಿಟ್ಟದ್ದು ನೆಕ್ಸ್ಟು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವನು ಪಗಡೆ ಆಡಬೇಕು ಅಂತ ಕರೆದಿದ್ದು ಯಾರು? ದುರ್ಯೋಧನ. ನಾವೇ ಯಾರು ಧರ್ಮರಾಯನ ಜಾಗದ ಇದ್ದರೆ ನಾನು ಫಸ್ಟ್ ಏನು ಕೇಳ್ತಿದ್ದೆ ಅಂದರೆ, ದುರ್ಯೋಧನ ನೀನೇ ಆಡು ಅಂತಿದ್ದೆ ನಾನು ಅಲ್ವಾ? ಶಕುನಿ ಯಾಕೆ ಆಡಬೇಕು? ಒಂದು ವೇಳೆ ನೀನು ಯಾರನ್ನೂ ಆಡಿಸೋದಾದರೆ ನನಗೂ ಟೈಮ್ ಕೊಡು, ಕೃಷ್ಣನ್ ಕರಿತೀನಿ ಅಂತಿದ್ದೆ ನಾನು. ಕೇಳಿಸ್ತಿದೆಯಾ ಎಲ್ಲರಿಗೂ? ಏನು ಗೊತ್ತಾ ಸ್ನೇಹಿತರೆ, ಯಾವುದನ್ನೆಲ್ಲ ಕ್ರಿಸ್ತಪೂರ್ವದ ಹೊತ್ತಿಗೆ ಒಂದು ದೊಡ್ಡ ಮೌಲ್ಯ ಅಂತ ಪರಿಭಾವಿಸಲಾಗಿದೆಯೋ ರಾಮಾಯಣದಲ್ಲಿ, ಮಹಾಭಾರತದ ಹೊತ್ತಿಗೆ ಅವೆಲ್ಲವೂ ಕೂಡ ರಿವರ್ಸ್ ಆಗುತ್ತೆ. ಮಹಾಕಾವ್ಯಗಳು ಅಂತಂದರೆ ಏನು ಗೊತ್ತಾ? ಒಂದು ಕಾಲಮಾನದ ಜನಾಂಗದ ಸ್ಮೃತಿಗಳವು. ಸೊ ಒಂದು ಮಹಾಕಾವ್ಯ ಅಂತಂದರೆ ಅವು ನಮ್ಮ ಬದುಕಿನ ಸ್ವರೂಪಗಳನ್ನು ಅವು ರೂಪಿಸ್ತಾ ಇರುತ್ತವೆ. ಈಗಲೂ ನಮ್ಮ ಹಳ್ಳಿಗಳಲ್ಲಿ ನಾವು ಕೆಲವು ಕಾಡಿನ ಪ್ರದೇಶಗಳಲ್ಲಿ ಇಂಥ ಕಡೆ ನೋಡಿ, ಇಲ್ಲಿ ಸೀತೆ ಬಂದಿದ್ಲು, ಇಲ್ಲಿ ರಾಮ ಕೂತಿದ್ದ, ಇಲ್ಲಿ ಕುಂತಿ ಆಡಿದ್ಲು, ಇದೊಂದು ಕುಂತಿ ಬೆಟ್ಟ, ಇದು ಪರಶುರಾಮನ ಹೊಂಡ ತೋರಿಸ್ತೀವಿ ಅಲ್ವಾ? ನಮ್ಮ ಮನೆಯ ಹಿಂಬಾಗ್ಲಲ್ಲಿ ಹಿತ್ತಲ ಮೇಲೆ ಹಾಲೊಳಗೂ ಕೂತು ನಮ್ಮ ಅಜ್ಜನ ಕಾಲಕ್ಕೆ ಮಜ್ಜಿಗೆ ಕುಡ್ಕೊಂಡು ಹೋಗೋಣ ರಾಮ. ಇದು ನಮ್ಮ ಕತೆ ಅಲ್ವಾ? ಇಷ್ಟರ ಮಟ್ಟಿಗೆ ನಾವು ಒಳಗೊಳ್ತಾ ಇರೋದು ಒಂದು ಕತೆ. ಮಹಾಭಾರತನೂ ಒಳಗೊಂಡ್ರಲ್ಲ ನಮ್ಮ ಜನ, ನಿರಾಕರಿಸಲಿಲ್ವಲ್ಲ. ಅತ್ಯಂತ ಜನಪ್ರಿಯವಾದದ್ದು ಯಾವುದು? ರಾಮಾಯಣಕ್ಕಿಂತ ಮಹಾಭಾರತ. ಮಹಾಭಾರತ ವೈಬ್ರೆಂಟ್ ಆದ ಕತೆ. ರಾಮಾಯಣಂ ಅದು ವಿರಾಮಾಯಣಂ ಕಣ ಅಂತಾರೆ ಕುವೆಂಪು. ರಾಮಾಯಣವನ್ನು ಗೋಳು ಅಂತೀವಿ ನಾವು. ನೀವು ಗಮನಿಸಿದ್ದೀರಾ? ಯಾರಾದರೂ ಸಿಕ್ಕಾಪಟ್ಟೆ ಒಂದೇ ಮಾತಾಡ್ತಾರೆ, ನಿಂದೊಳ್ಳೆ ರಾಮಾಯಣ ಅಂತೀವಿ ನಾವು ಅಲ್ವಾ? ನಿಂದೊಳ್ಳೆ ಮಹಾಭಾರತ ಅಂತೀವ ಅನ್ನಲ್ಲ. ರಾಮಾಯಣಕ್ಕೆ ನಾಯಕ ಇದ್ದಾನೆ. ರಾಮನಿಗಾಗಿ ರಾಮನಿಂದ ರಾಮನೇ. ಡೆಮೋಕ್ರಸಿ, ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್. ರಾಮನಿಂದ ರಾಮನಿಗಾಗಿ ರಾಮನೇ ಇದು ರಾಮಾಯಣ. ಅವನನ್ನು ಹೊರತುಪಡಿಸಿ ಏನೂ ಇಲ್ಲ. ನೀವು ರಾಮನ ತೆಗೆದುಬಿಟ್ರೆ ರಾಮಾಯಣದಲ್ಲಿ ಏನೂ ಇಲ್ಲ. ಮಹಾಭಾರತ ಹಂಗಲ್ಲ. ಮಹಾಭಾರತ ಹೀರೋ ಯಾರು ನೋಡಿ? ಮಹಾಭಾರತದ ಹೆಸರೇ ಭಾರತದ ಕಥನ. ಅದು ಪಂಪನಿಗೆ ಅರ್ಜುನ ನಾಯಕ, ರನ್ನನಿಗೆ ಭೀಮ ನಾಯಕ, ಕುಮಾರವ್ಯಾಸನಿಗೆ ಕೃಷ್ಣ ನಾಯಕ. ನೀವು ನನ್ನನ್ನು ಕೇಳಿದ್ರೆ ನಾನು ಅಭಿಮನ್ಯುವನ್ನೇ ನಾಯಕನನ್ನಾಗಿ ಮಾಡ್ತೀನಿ ಅಂತೀನಿ, ನಾನು ಬರಿತೀನಿ. ನಾನು ಇಲ್ಲ ಭೀಷ್ಮನನ್ನ ನಾಯಕನನ್ನಾಗಿ ಮಾಡ್ತೀನಿ ಅಂತೀನಿ, ಏಕಲವ್ಯನನ್ನ ನಾಯಕನನ್ನಾಗಿ ಮಾಡ್ತೀನಿ ಅಂತೀನಿ. ಸೊ ಒಂದು ಸ್ಪೇಸ್ ಕೊಡ್ತಾ ಇದೆಯಲ್ಲ, ನಿಮ್ಗೆ ಜಾಸ್ತಿ ಸ್ಪೇಸ್ ಕೊಡ್ತಾ ಇದೆ. ನೈತಿಕತೆ ಆಮೇಲೆ ಮಾತಾಡಿ. ಆದರೆ ಅವಕಾಶಗಳನ್ನೋದು ಬೇರೆ ಬೇರೆ ಥರ ಸೃಷ್ಟಿ ಮಾಡ್ತಾ ಇದೆ. ಅದನ್ನು ಗಮನಿಸ್ಬೇಕು ನೀವು. ಈ ನೈತಿಕತೆ ಅಂತ ಕರೆದವಲ್ಲ, ಈ ನೈತಿಕತೆಯನ್ನು ನಾವು ಬೇರೆ ಬೇರೆ ಥರ ನೋಡ್ತಾ ಇದ್ದೀವಿ ಅನ್ನೋದಕ್ಕೆ ಅತ್ಯುತ್ತಮವಾದ ಉದಾಹರಣೆ. ನಾನು ಈ ಉದಾಹರಣೆಯಿಂದಲೇ ನಿಮ್ಮ ಜೊತೆ ಮುಂದುವರಿಬೇಕು ಅಂದ್ಕೊಂಡಿದ್ದೀನಿ. ರಾವಣ ಸೀತೆಯನ್ನು ಬಲಾತ್ಕರಿಸಬಹುದಿತ್ತು. ಒಪ್ತೀರಾ? ಯಾಕೆಂದರೆ ನಾನು ನಮ್ಮಲ್ಲಿ ರಾಮಾಯಣ ದರ್ಶನ ಪಾಠ ಇದೆ, ಹುಡುಗರು ಕೆಲವು ಸಲ ಕೇಳ್ತೀನಿ, ಯಾಕೆ ರಾಮ
ಸೀತೆಯನ್ನು ರಾವಣ ಹಾಳು ಮಾಡಲಿಲ್ಲ. ಅದಕ್ಕೆ ಕೆಲವರು ಹೇಳ್ತಾರೆ, ಏನಿಲ್ಲ ಅಷ್ಟೇ, ಸೀತೆಯನ್ನು ಮುಟ್ಟಿದರೆ ರಾವಣ ಸುಟ್ಟೋಗ್ಬಿಡ್ತಿದ್ದ. ಮತ್ತು ಹೊತ್ಕೊಂಡೋಗಿದ್ದೆಂಗೆ ಅಲ್ವಾ, ಹೊತ್ಕೊಂಡೋಗಿದ್ದೆಂಗೆ. ಅದಕ್ಕೆ ಇನ್ನೂ ಕೆಲವರು ಕತೆ ಹೇಳೋರು ಹೇಳ್ತಾರೆ, ಹರಿಕತೆ ದಾಸರು, ಅವ್ನು ನಿಂತಿದ್ದ ಜಾಗವನ್ನು ಹಿಂಗೆ ಕಟ್ ಮಾಡಿದ್ದಂತೆ. ಏನು ಹ್ಯಾಪಿ ಬರ್ಡೇ ಮಾಡ್ತಾವೆ ನೀನು, ಕೇಕ್ ಕಟ್ ಮಾಡ್ತಾವಳು, ಮಧ್ಯದಲ್ಲಿ ನಿಂತಾಳವಳು. ಸ್ವಯಂ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾಳವಳು, ಪಶುವಿನ ಹಾಗೆ ರಾಕ್ಷಸನ ಹಾಗೆ ಹೊತ್ಕೊಂಡು ಬಂದ, ನನ್ನ ಮೈ ಕೈ ಸೊಂಟ ಎಲ್ಲ ನೋಯ್ತಿದೆ ಅಂತ ಬೈತಾಳವಳು ಸೀತೆ. ಸೊ ಸ್ಪರ್ಶದಿಂದ ಏನೂ ಆಗಲಿಲ್ಲ. ಆದರೆ ರಾವಣನಿಗೊಂದು ಕಾನ್ಫಿಡೆನ್ಸ್ ಇದೆ. ನೀವು ಹೇಳಿದಾಗ ಅವನು ಶಿವಭಕ್ತ. ಕುವೆಂಪು ರಾಮಾಯಣದಲ್ಲಿ ಹೇಳ್ತಾರೆ, ರಾಮ ಏನು ಹೇಳ್ತಾನೆ ಗೊತ್ತಾ, ರಾವಣ, ಈ ರಾವಣನ ವ್ಯಕ್ತಿತ್ವಕ್ಕೆ, ಈ ರಾವಣನ ಶಕ್ತಿಗೆ, ಈ ರಾವಣನ ಸ್ಮಾರ್ಟ್ನೆಸ್ಸಿಗೆ ಒಲಿದೇ ಇರುವ ಹೆಣ್ಣು ಈ ಜಗತ್ತಿನಲ್ಲಿಲ್ಲ, ನೋಡೋಣ ಬಿಡು ಅಂತ ನೋಡ್ರಿ. ಹಾಗಾಗಿ ಆ ಸೀತೆನ ಎತ್ಕೊಳ್ಳೋಣ ಬಿಡು, ಅವಳು ನಿಜವಾಗ್ಲೂ ಯೋಗ್ಯ ಹೇಳಿದರೆ ಉಳ್ಕೊತಾಳೆ, ಇಲ್ಲಾಂದ್ರೆ ಸಿಗ್ತಾಳೆ. ನೈತಿಕತೆಯನ್ನು ನೀವು ಆ ಮಟ್ಟಕ್ಕೆ ತಗೊಂಡು ನಿಲ್ಲಿಸ್ತೀರಿ. ನೀವು ಯಾರನ್ನು ರಾಕ್ಷಸ ಅಂತ ಕರಿತಿದ್ದೀರೋ ಅವನು ಕೂಡ ಒಲಿದೇ ಇದ್ದರೆ ಒಂದು ಹೆಣ್ಣನ್ನು ಮುಟ್ಟೋದು ಬೇಡ ಅಂತ ಹೇಳ್ತಿದ್ದಾನೆ. ಎಷ್ಟು ಅದ್ಭುತ ಅಲ್ಲ ವ್ಯಾಲ್ಯೂಸು. ಕಾಲಕ್ಕೆ ಹಿಂದಕ್ಕೆ ಹೋದ್ವಲ್ಲ ನಾವು. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಕಾಲ ಕೆಟ್ಟೋಯ್ತಾ, ಕಾಲದ ಜೊತೆಗೆ ಬಂತ ಇಲ್ಲ, ಇಲ್ಲೇ ಶುರುವಾಗೋದು. ಹಾಗಾಗಿ ರಾಮನನ್ನು ಭಾಳ ಕಡೆ ಸೀತೆ ಪ್ರಶ್ನೆ ಮಾಡ್ತಾಳೆ, ನೀ ಸರಿ ಇಲ್ಲ ಅಂತಾಳೆ ರಾಮನನ್ನು, ನೀ ಸರಿ ಇಲ್ಲ ನೀನು ಅಂತಾಳೆ. ಆಮೇಲೆ ನಾವು ಭಾಳ ಸಲ ಏನು ಅಂದ್ಕೊಂಡಿದ್ದೀವಿ, ಇವತ್ತು ರಾಮಾಯಣ ಅಂದರೆ ರಾಮ ಒಬ್ಬನೇ ಅಂತ ಭಾಳ ಮಾತಾಡಿದ್ದೀವಿ, ತುಂಬ ಮಾತಾಡಿದ್ದೀವಿ. ಯಾಕೆಂದರೆ ಯಾರೋ ಸಾಂಸ್ಕೃತಿಕ ರಾಜಕಾರಣ ಕೆಳ್ಕೊಂಬಿಟ್ರು ದರಿದ್ರ, ನಾವು ಹಂಗೆ ಓಡಾಡ್ತಾ ಇದ್ದೀವಿ. ನಿಮಗೆ ನೆನಪಿರಲಿ ಸ್ನೇಹಿತರೆ, ದಯವಿಟ್ಟು ರಾಮಾಯಣವನ್ನು ಓದೋದಿದ್ರೆ ಓದಿ. ಇಡೀ ರಾಜನೀತಿಯನ್ನು, ಮನುಷ್ಯ ಸಂಬಂಧಗಳನ್ನು, ಸ್ವಭಾವ ಸಿದ್ಧತೆಗಳನ್ನು ವಾಲ್ಮೀಕಿ ಹೇಳಿದಷ್ಟು ಅಚ್ಚುಕಟ್ಟಾಗಿ ಇನ್ನೊಬ್ಬ ಯಾವ ಕವಿಯೂ ಭಾರತ ದೇಶದಲ್ಲಿ ಹೇಳಿಲ್ಲ. ಯಾಕೆ ವಾಲ್ಮೀಕಿ ಅಷ್ಟು ನೀಟಾಗಿ ಹೇಳ್ದ ಅಂದರೆ, ವಾಲ್ಮೀಕಿ ಒಬ್ಬ ತಳ ಸಮುದಾಯದ ಮನುಷ್ಯ. ಅವನಿಗೆ ಕಾಡು ನಾಡಿನ ಬದುಕಿನ ಬಗ್ಗೆ ಭಾಳ ಸ್ಪಷ್ಟವಾದ, ಖಚಿತವಾದಂಥ ನಿಲುವಿತ್ತು ಅವನಿಗೆ. ನೋಡಿ, ಭರತ ಅಣ್ಣನ ಪಾದರಕ್ಷೆ ತೊಗೊಂಬರ್ತಾನೆ, ಅವನು ಬರಲಿಲ್ಲ ಅಂತ. ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಅವನು ವಾಪಸ್ ಬಂದು ಅವನು ನಂದಿಗ್ರಾಮಕ್ಕೆ ಬರ್ತಾನೆ. ಅಣ್ಣ ಬರೋ ತನಕ 14 ವರ್ಷ ಅವನು ಅಯೋಧ್ಯೆಗೆ ಕಾಲಿಡಲಿಲ್ಲ, ಅರಮನೆ ಒಳಗೆ ಕಾಲಿಡಲಿಲ್ಲ, ಸಿಂಹಾಸನದ ಮೇಲೆ ಕೂರಲಿಲ್ಲ. ನಮಗೆಲ್ಲ ಏನು ನಂಬಿಕೆ, ಆಡಳಿತ ಮಾಡೋಕ್ಕೆ ವಿಧಾನಸೌಧ ಬೇಕು, ಮುಖ್ಯಮಂತ್ರಿ ಚೇರ್ ಬೇಕು, ರೆಡ್ ಫೋರ್ಟಲ್ಲಿ ಬಾವುಟಾರಿಸ್ಬೇಕು. ಆದರೆ ಮೊದಲ ಬಾರಿಗೆ ವಾಲ್ಮೀಕಿ ಬರೀತಾನೆ, ನಿನ್ನ ಅರಮನೆ ಇಲ್ಲವಾದರೂ ನೀನು ಆಳ್ವಿಕೆ ನಡೆಸಬಲ್ಲೆ, ಕಿರೀಟವಿಲ್ಲವಾದರೂ ಚಪ್ಪಲಿ ಇಟ್ಕೊಂಡು ನೀನು ಆಳ್ವಿಕೆ ನಡೆಸಬಲ್ಲೆ. ನಿಜವಾದಂಥ ಗ್ರಾಮ ಸ್ವರಾಜ್ಯವನ್ನು ವಾಲ್ಮೀಕಿ ಕ್ರಿಸ್ತಪೂರ್ವದಲ್ಲಿ ಕೊಟ್ಟಿದ್ದಾನೆ. ಎಷ್ಟು ಜನ ಗೊತ್ತು ನಮಗಿದು? ಏನಿದು ನೈತಿಕತೆ? ಆಳ್ವಿಕೆ ಅನ್ನೋಕ್ಕಿರುವ ಭ್ರಮೆಗಳನ್ನು ಹೊಡೆದಾಕ್ಬಿಡ್ತಾನೆ ವಾಲ್ಮೀಕಿ. ಆದರೆ ನಾವು ಅರ್ಥ ಮಾಡ್ಕೊಂಡ್ವಾ, ಹಂಗೆ ಮಾತಾಡಿದ್ವಾ? ಸ್ನೇಹಿತರೆ, ನೀವು ರಿಸರ್ಚ್ ಮಾಡುವಾಗ ಒಂದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳ, ಅದೇನೆಂದರೆ, ನಾವು ಓದ್ತಾ ಇರುವ ಕಥೆಯೋ ಕಾದಂಬರಿಯೋ ಮಾಡೋಣ, 2 ನಿಮಿಷ ಮಾಡ್ತಿರುವಾಗ ನಮಗೊಂದು ನೆನಪಲ್ಲಿರಬೇಕು ಸ್ನೇಹಿತರೆ, ಯಾವುದೇ ರಿಸರ್ಚ್ಗೆ, ಅದು ಸೈನ್ಸ್ ಇರಲಿ, ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ನೀವು ಮಾಡ್ತಾ ಇರುವಾಗ ಆ ಕಥೆಗಳ ಮಧ್ಯದಲ್ಲೋ, ಆ ವಿಷಯದ ಮಧ್ಯದಲ್ಲೋ ಒಂದು ಸ್ಪೇಸ್ ಇರುತ್ತೆ. ದಯವಿಟ್ಟು ಆ ಸ್ಪೇಸ್ ಹುಡುಕೊಳ್ಳಿ ಫಸ್ಟು. ನೀವು ಆ ಸ್ಪೇಸ್ ಹುಡ್ಕೊಂಡ ತಕ್ಷಣ ಆ ಸ್ಪೇಸ್ ಏನು ಹೇಳುತ್ತೆ ಗೊತ್ತಾ, ನನ್ನೊಳಗೆ ಬಾ ಅಂತ ಕರೆಯುತ್ತದು. ನೀವು ಆ ಸ್ಪೇಸ್ ಹುಡುಕಿದ್ರೆ ಮಾತ್ರ ನಿಮ್ಮ ಕನೆಕ್ಷನ್ ಸಿಗುತ್ತೆ. ನಾ ಹೇಳ್ತಾ ಇರೋದು ಇದು ಸ್ಪೇಸು. ರಾಮಾಯಣದಲ್ಲಿ ನಮ್ಮ ಇವರು ಯಾರೋ ರವೀಂದ್ರನಾಥ್ ಟ್ಯಾಗೋರ್ ಒಂದು ಮಾತು ಹೇಳ್ತಾರೆ, ಮಹಾಕವಿ ವಾಲ್ಮೀಕಿ ಊರ್ಮಿಳೆಯನ್ನು ಏಕೆ ಮರೆತು ಹೋದನೋ ಅಂತ ಒಂದು ಉದ್ಗಾರ ಎತ್ತುತ್ತಾರೆ. ನನಗನ್ಸಿದ್ದೇನು ಅಂದರೆ, ಒಂದು ವೇಳೆ ವಾಲ್ಮೀಕಿ ಊರ್ಮಿಳೆಯನ್ನು ನೆನಪಿಟ್ಟುಕೊಂಡಿದ್ದರೆ ಸೀತೆಯನ್ನೇ ಮರೆತು ಬಿಡಬಹುದಾದ ಅಪಾಯವಿತ್ತು. ಒಪ್ತೀರಾ? ನೋಡಿ, ಪ್ರಾಕ್ಕಲ್ಪನೆಗಳು ಹಿಂಗೋಗ್ಬೇಕು. ಸೊ ಹಂಗೆ ಹೋದ ತಕ್ಷಣ ಏನಾಗುತ್ತಂದರೆ, ನೀವು ನೀಟಾಗಿ ನಿಮ್ಮ ಕೃತಿಯ ಬಗೆಗೆ ನಿಮ್ಮದೇ ಅನ್ನೋದನ್ನು ರೂಪಿಸ್ಕೊಂಡು ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಆ ಮೊರಾಲಿಟಿಗೆ ಒಂದು ಅರ್ಥ ಕೊಟ್ಬಿಡ್ತೀರಿ ನೀವು. ಹೌದು, ಇದು ಹೀಗೇನೆ, ಇದು ಸಾಧ್ಯ ಆಗತ್ತೆ.
ಇವೆಲ್ಲ ಸ್ಪೇಸ್ಗಳು ಮಹಾಭಾರತಕ್ಕೆ ಹೋದಾಗ ಏನಾಗುತ್ತೆ? ಸ್ನೇಹಿತರೆ, ನಾನು ನೀತಿಶಾಸ್ತ್ರಕ್ಕೆ ನೇರವಾಗಿ ನೈತಿಕತೆಗೆ ಹೋಗೋಕ್ಕಿಂತ ಮುಂಚೆ ಕೆಲವು ಉಪಪೀಠಿಕೆಗಳನ್ನು ಹಾಕ್ಕೊಂಡು ನಾನು ನಿಮ್ಮ ಜೊತೆ ಮಾತನಾಡಿದೆ. ಮೌಲ್ಯ ಅಂತ ಒಂದು ಪದವನ್ನು ಭಾಳ ಹಿಂದಿನಿಂದ ಬಳಸ್ತಾ ಇದ್ದೀವಿ ನಾವು. ಏನಾದರೂ ಮಾತನಾಡಿದರೆ ಕೂಡ ಮೌಲ್ಯ ಸಿದ್ಧಾಂತ ಮೌಲ್ಯ ಅಂತ ಮಾತನಾಡ್ತೀವಿ. ಅದನ್ನು ತುಂಬ ಸರಳೀಕರಿಸಿ ಹೇಳೋದಾದರೆ ಅಪ್ಪ ಹಾಕಿದ ಆಲದ ಮರ ಅಲ್ವಾ? ಏನದು ಅಪ್ಪ ಹಾಕಿದ ಆಲದ ಮರ ಅಂದರೆ ಮುಂದಕ್ಕೇನು ಹೇಳಿ? ಏನು ಮುಂದಕ್ಕೇನು? ನೇಣು ಹಾಕ್ಕೊಳ್ಳೋದು ಅಂತ. ಈಗ ಒಂದು ಕಾಲಿಕ ಮೌಲ್ಯ ಅಂತ ಹೇಳುವಾಗ ಅಪ್ಪ ಹಾಕಿದ ಆಲದ ಮರ ನೇಣು ಹಾಕ್ಕೊಳ್ಳೋದು ಅಂತ. ಈಗ ನಾವು ಅದನ್ನು ಕಾಲದ ಜೊತೆಗೆ ಮೌಲ್ಯ ಬದಲಾಗುತ್ತೆ ಅಂತ ನಾವು ಆರಂಭದಲ್ಲಿ ಮಾತಾಡಿದ್ವಲ್ಲ. ಅಪ್ಪ ಹಾಕಿದ ಆಲದ ಮರ, ಅದ್ರ ಕೆಳಗೆ ಒಂದು ಒಳ್ಳೆ ಮನೆ ಕಟ್ಕೊಳ್ಳೋದು ಆಗ್ಬೋದಾ? ಬದಲಾಯ್ತಲ್ಲ ಮೌಲ್ಯ. ನೇಣು ಹಾಕ್ಕೋಬೇಕಾಗಿಲ್ಲ, ಅದಕ್ಕೆ ಒಂದು ಮನೆ ಕಟ್ಕೊಳ್ಳೋಣ. ಅಪ್ಪ ಹಾಕಿದ ಆಲದ ಮರಕ್ಕೆ ಮುಂದಕ್ಕೆ ಆ ಜಾಗದಲ್ಲಿ ಒಂದು ಮನೆ ಕಟ್ಕೋಬಹುದು. ಯಾಕೆಂದರೆ ಆಲದ ಮರ ಅಷ್ಟು ಬೇಗ ನಾಶ ಆಗಲ್ಲ, ಹಾಗಾಗಿ ಒಂದು ಒಳ್ಳೆ ಮನೆ ಕಟ್ಕೋಬೋದು. ಸೊ ಮೌಲ್ಯ ಯಾಕೆ ಬದಲಾಯಿತು ಅಂದರೆ ಕಾಲದ ಜೊತೆಗೆ, ಬದುಕಿನ ಜೊತೆಗೆ ಮತ್ತು ನನ್ನ ಆಲೋಚನೆ ಕ್ರಮಗಳೆಲ್ಲ ಬದಲಾದ್ರಿಂದ ಅದು ಬದಲಾಯಿತು. ನಮ್ಮಲ್ಲಿ ಒಂದು ಮಹಾಭಾರತನ ಕುರಿತು ಒಂದು ಗಾದೆ ಇತ್ತು, ನನ್ನನ್ನು ತುಂಬ ಕಾಡಿದ ಗಾದೆ ಅದು. ಅದೇನೆಂದರೆ ನೀವು ಕೇಳಿರಬೇಕು, ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಸಿಕ್ತು ಅಂತ ಒಂದು ಮಾತಿದೆ. ಕೇಳಿದ್ದೀರಾ? ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಸಿಕ್ತು. ನನಗೆ ಇದನ್ನು ಕೇಳಿದಾಗಿಂದ ಒಂದು ಅನುಮಾನ ಏನಂದರೆ ಇದ್ರ ಮುಂದಕ್ಕೆ ಬೇರೆ ಏನೋ ಇರಬೇಕಾ ಅಂತ. ಯಾಕಂದರೆ ನೀವು ಒಂದು ಪದ ನೋಡಿ, ಯಾವಾಗಲೂ ಒಂದು ಪದದ ಧ್ವನಿಯನ್ನು ಗಮನಿಸ್ಬೇಕು. ಕೊನೆಗೆ ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಸಿಕ್ತು, ಫುಲ್ ಸ್ಟಾಪ್ ಅಲ್ಲ, ಅದು ಕಾಮ ಇದೆ ಅಲ್ಲಿ. ಹಾಗಾದಾಗ ಯಾಕೆ ಹಂಗಿರ್ಬೋದು? ನಾನಿಲ್ಲೇ ಚಾಮರಾಜನಗರ ಜಿಲ್ಲೆಯವನು. ನನ್ನ ಅಜ್ಜಿ ಪಾಳ್ಯದವಳವಳು, ಭಾಳ ಕಥೆಗಳನ್ನು ಹೇಳೋಳು. ಏಳುಮಲೆಗೆ ತೂಕದ ರಾಜಕುಮಾರಿ, ಕೀಲು ಕುದುರೆ, ಇವೆಲ್ಲ ಹೇಳಿ ನಮ್ಮನ್ನು ಬೆಳೆಸಿದವರು. ಅವಳು ಒಂದಿನ ಏನೋ ಮಾತಾಡ್ತಾ ಹಿಂಗೆ ಅಂದ್ಲು, ಅದೇನೋ ಅಂತಾರಲ್ಲ ಹಂಗೆ, ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಸಿಕ್ತು ಅಂದ್ಬಿಟ್ಟು ಅದೇನೋ ಮುಂದೆ ಕೇಳಿ ಬಿಡು ಅಂದ್ಲು. ನಾನು ಭಾಳ ದಿನದಿಂದ ಕಾಯ್ತಿದ್ದೆ ಅದಕ್ಕೆ, ಏನದು ಹೇಳು ಅಂತ ಹಿಡ್ಕೊಂಡೆ. ಅವ್ರು ಕೆಲವು ಪದಗಳನ್ನು ಬಳಸಲ್ಲ. ಅವಳಿಲ್ಲ ಇಲ್ಲ ಹೋಗು ನೀನು ಸುಮ್ಮನೆ ಏನನ್ನ ಮಾತಾಡಬೇಡ ಅಂದ್ಲು. ಬಿಡಲಿಲ್ಲ ನಾನು. ಹಠಕ್ಕೆ ಬಿದ್ದು ಒಂದು ಅರ್ಧ ಗಂಟೆ ಪೀಡಿಸಿದ ಮೇಲೆ ಒಂದು ಅದ್ಭುತವಾದ ಮಾತು ಹೇಳಿದ್ಲು. ನಾನು ಶಾಕ್ ಆಯಿತು. ನಾನು ಅದನ್ನು ಬರೆದಿದ್ದೀನಿ. ಅವಳು ಏನಂತಾಳೆ, ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಸಿಕ್ತು. ಯಾಕೆ ಅಂದ್ಲು. ಯಾಕೆ ಅಂದೆ. ಮುಂಡೇರ್ನಾಳೋಕ್ಕೆ ಅಂದ್ಲು. ಮುಂಡೇರ್ನಾಳೋಕ್ಕೆ ಅಂದ್ಲು. ಹೌ ಬ್ಯೂಟಿಫುಲ್ ಅಲ್ಲ? ಯಾಕೆಂದರೆ 11-22 ಅಕ್ಷೋಹಿಣಿ ಸೈನ್ಯ ನಡೆದು ಊರಲ್ಲಿರುವಂಥ ಯುವಕರುಗಳು ಮತ್ತು ವಯಸ್ಸಿಗೆ ಬಂದವರೆಲ್ಲ ಸತ್ತೋದ ಮೇಲೆ ಊರಲ್ಲಿ ಉಳ್ಕೊಂಡಿರೋರು ಯಾರು? ಎಲ್ಲ ವಿಧವೆಯರೇ. ಹಾಗಾಗಿ ಪಾಂಡವರು ಸಿಕ್ಕಿದ್ದೇನು? ಎಷ್ಟು ದೊಡ್ಡ ಮೌಲ್ಯ ನೋಡಿ. ಕುವೆಂಪು ಅವ್ರ ನಾಟಕ ಬರೆಯುವಾಗ ಅದಕ್ಕೊಂದು ಶೀರ್ಷಿಕೆ ಕೊಡ್ತಾರೆ, ನೀವು ಕೇಳಿದ್ದೀರಿ, ಶ್ಮಶಾನ ಕುರುಕ್ಷೇತ್ರ ಅಲ್ವಾ? ಅಂದರೆ ನನಗೆ ಹೇಳೋದು, ನಿಮ್ಮ ಮೌಲ್ಯ ಇದೆ. ನೀವು ಯಾವುದನ್ನು ಪಾಸಿಟಿವ್ ಅಂತ ಕರಿತೀರೋ, ನಿಮ್ಮ ಮೌಲ್ಯದೊಳಗಡೆ ಒಂದು ನೆಗೆಟಿವ್ ಸೆನ್ಸು ಕೂಡ ಕಾಣೋದಕ್ಕೆ ಈ ಥರದ ಒಂದು ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅದರಿಂದ ಆಚೆಗೆ ನಾವು ಮಹಾಭಾರತನ ನೋಡುವ ಕ್ರಮಗಳು ಬೇರೆ ಆಯಿತು. ಒಂದು. ಎರಡನೇದು, ಈ ಸ್ಮಶಾನ ಕುರುಕ್ಷೇತ್ರ ನಾಟಕ ಬರೆಯುವಾಗ ಕುವೆಂಪು 18 ದಿನದ ಯುದ್ಧ ಮುಗಿದೋದ ಮೇಲೆ ಏನಾಯಿತು ಅಂತ ಬರೀತಾರೆ. ನಮಗಷ್ಟೇ ಯುದ್ಧ ಧರ್ಮ ಸಂಸ್ಥಾಪನೆ ಆಯಿತು ಹಂಗೆ ಹಿಂಗೆ ಅಂತ ಕರಿತೀವಿ. ಆದರೆ ಕುವೆಂಪು ಮುಂದಕ್ಕೆ ಏನಾಯಿತು ಅಂತ ಬರೀತಾರೆ. ಹಾಗೆ ಬರೆಯುವಾಗ ಅಲ್ಲಿ ಹೆಣ ಹುಡುಕೊಂಡು ಬರೋರು, ಅಲ್ಲಿ ಓಡಾಡುವ ಪಿಶಾಚಿಗಳು, ಅಲ್ಲಿ ಓಡಾಡುವ ಜನರು, ಅಲ್ಲಿ ಓಡಾಡುವ ಪಾಂಡವರು, ಹೀಗೆಲ್ಲವನ್ನು ಹೇಳ್ಕೊಂಡು ಬರೀತಾರೆ. ಅದೊಂದು ಕಾಲೇಜ್, ಅದು 10 ಅಂಕಗಳ ನಾಟಕ, ಭಾಳ ಚಿಕ್ಕದು, ಅದೊಂದು 60 ಪುಟ ಇದೆ. ದಯವಿಟ್ಟು ಓದಿ. ನೀವೇನು ಕನ್ನಡದವರೇ ಆಗಬೇಕು ಅಂತಿಲ್ಲ, ದಯವಿಟ್ಟು ಆ ಕೃತಿ ಓದಿ, ನೀವು ಎಂಜಾಯ್ ಮಾಡ್ತೀರಿ ಓದಿ. ಅಲ್ಲೊಬ್ಬಳು ತಾಯಿ ಮಗುನ ಕರ್ಕೊಂಬರ್ತಾಳೆ, ಚಿಕ್ಕ ಮಗು ಅದು. ಅವಳಿಗೂ ಮೋಸ್ಟ್ಲಿ ಒಂದು 17-18 ವರ್ಷ, 19 ವರ್ಷ, ಒಂದು 2-3 ವರ್ಷದ ಮಗು. ರಾತ್ರಿ ಮಧ್ಯರಾತ್ರಿನಲ್ಲಿ ಆ ಯುದ್ಧ ಭೂಮಿಗೆ ಬಂದಿದ್ದಾಳೆ. ಗಂಡನ ಹುಡ್ಕೊಂಡು ಬಂದಿದ್ದಾಳೆ. ಅವಳ ಗಂಡ ಯುದ್ಧದಿಂದ ವಾಪಸ್ ಬಂದಿಲ್ಲ. ಒಂದು. ಇನ್ನೊಂದು ದೃಶ್ಯದಲ್ಲಿ ಹಣ್ಣನ್ನು ಮುದುಕಿ ಬೆನ್ಬಾಗಿ ಓಡಾಡ್ಕೊಂಡು ಬಂದಿರೋಳು ಅವಳು ಮಗನ ಹುಡುಕೊಂಡು ಅವಳು ಬಂದಿದ್ದಾಳೆ. ಅವಳ ಮಗ ಇಷ್ಟು ದಿನ ವಾಪಸ್ ಬಂದ, ಇವತ್ತು ಬಂದಿಲ್ಲ. ಕೊನೆಗೆ ಇವರಿಬ್ಬರು ಭೇಟಿ ಆಗ್ತಾರೆ. ಭೇಟಿಯಾದಾಗ ಅವಳು ಕೇಳ್ತಾಳೆ, ಏನಮ್ಮ ಈ ಮಗುನ ಯಾಕೆ ಕರ್ಕೊಂಬಂದಿದ್ದೀಯಾ, ಅದು ಇಂಥ ಭೀಕರವಾದ ಯುದ್ಧ ಭೂಮಿಗೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಮನೇಲಿ ಬೇರೆ ಯಾರೂ ಇಲ್ಲಮ್ಮ ನಮಗೆ ಇವನು ನೋಡ್ಕೊಳ್ಳೋಕ್ಕೆ. ಇದ್ದವನೊಬ್ಬ ಗಂಡ ಯುದ್ಧಕ್ಕೆ ಬಂದಿದ್ದಾನೆ, ಅವನು ವಾಪಸ್ ಬಂದಿಲ್ಲ, ಅವನು ಹುಡುಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ ಅವಳು.
ಅದಕ್ಕೆ ಮುಂಚೆ ಭಾಳ ಎಮೋಷ್ನಲ್ ಆಗಿರೋ ಕತೆ ಬರೀತಾರೆ. ನಾನು ಅಲ್ಲಿಗೆ ಹೋಗಲ್ಲ. ಅದಾದಮೇಲೆ ಕೊನೆಗೆ ಅವರು ಒಬ್ಬರೊಬ್ಬರು ಹುಡುಕುವಾಗ ಇವಳು ಕೂಕ್ಕೊಂತಾಳೆ ತಾಯಿ, ಅಜ್ಜಿ ನೋಡಿಲ್ಲಿ ಅಂತ. ಅವಳು ನೋಡಿ ಬರುತ್ತಾಳೆ, ಏನಾಯ್ತು ನೋಡಿ, ಯಾವನೋ ದರಿದ ನನ್ನ ಮಗ ನನ್ನ ಗಂಡನ ಇರಿದು ಕೊಂದಿದ್ದಾನೆ ಅಂತ ತೋರಿಸ್ತಾಳೆ. ಅಜ್ಜಿ ನೋಡ್ತಾಳೆ, ಇವನು ಅವನಿಗಿರಿದಿರ್ತಾನೆ, ಅವನು ಇವನಿಗಿರಿದಿರ್ತಾನೆ, ಇಬ್ಬರು ಇರಿದು ಸತ್ತಿರ್ತಾರೆ. ಅಜ್ಜಿ ನೋಡ್ತಾಳೆ, ಇವಳ ಗಂಡನಿಗೆ ಇರಿದವನು ಇವಳ ಮಗ, ಅವಳ ಮಗನಿಗೆ ಇರಿದವನು ಇವಳ ಗಂಡ. ಏನಿರ್ಬೋದು ರಿಯಾಕ್ಷನ್ನು? ಅವಳು ಒಂದು ಸಣ್ಣ ಪ್ರಶ್ನೆ ಕೇಳ್ತಾಳೆ, ಅಜ್ಜಿ ನಿನ್ನ ಗಂಡ ನನ್ನ ಮಗನಿಗೆ ಯಾವತ್ತಾರು ಶತ್ರು ಆಗಿದ್ನೇನಮ್ಮ? ಇಲ್ಲ ಅಜ್ಜಿ. ನಿನ್ನ ಮಗ ನನ್ನ ಗಂಡನಿಗೆ ಯಾವತ್ತಾರು ಶತ್ರು ಆಗಿದ್ನಾ? ಇಲ್ಲ ತಾಯಿ. ಆ ತಕ್ಷಣ ಅವ್ರು ರಿಯಾಕ್ಟ್ ಮಾಡ್ತಾರೆ. ಪಾಂಡವರು ಹಾಳಾಗಿ ಹೋಗಲಿ ಅಂತ ಒಬ್ಳು ಹೇಳ್ತಾಳೆ, ಕೌರವರು ಹಾಳಾಗಿ ಹೋಗಲಿ ಅಂತ ಇನ್ನೊಬ್ಳು ಹೇಳ್ತಾಳೆ. ಈ ಜಗತ್ತಿನಲ್ಲಿ ಯಾವ ಯುದ್ಧಗಳು ಇವತ್ತಿನವರೆಗೆ ನೆಮ್ಮದಿಯನ್ನು ತಂದಿಲ್ಲ. ಇದು ನಿಮಗೆಲ್ಲರಿಗೂ ಗೊತ್ತಿರೋ ಸಂಗತಿ. ಸಂಸ್ಕೃತಿಗಳನ್ನು ನಿರ್ಮಾಣ ಮಾಡಿಲ್ಲ. ಹಾಗಾಗಿ ನಾಶವಾಗಿ ಹೋಗಲಿ ಅಂತ ಹೇಳ್ತಾ ಇರೋದು ಪರಮ ಮೌಲ್ಯ. ಪಾಂಡವರು ನಾಶವಾಗಲಿ, ಕೌರವರು ನಾಶವಾಗಲಿ ಅಂತ ಹೇಳ್ತಾ ಇರೋದ್ರ ಮೂಲಕ ಯುದ್ಧ ಅನ್ನುವ ಭೀಕರತೆಯೇ ಈ ಜಗತ್ತಿನಿಂದ ಹೊರಟೋಗಲಿ ಅಂತ ಅವ್ರು ಮಾತಾಡ್ತಿದ್ದಾರೆ. ಈ ಯುದ್ಧಕ್ಕೆಲ್ಲ ಕಾರಣನಾಗಿರೋ ಭೀಮ ಅಲ್ಲಿ ಬರ್ತಾನೆ. ನಿಮಗೆ ಅಲ್ಲೊಂದು ಸನ್ನಿವೇಶ ಗೊತ್ತು. ಕೊನೆಯಲ್ಲಿ ಇವಳು ನಮ್ಮ ಕುಂತಿ ತನ್ನ ಮಗನನ್ನು ಕರ್ಕೊಂಡು, ಸಹದೇವನನ್ನು ಕರ್ಕೊಂಡು ಏನನ್ನೋ ಹುಡುಕ್ತಿರ್ತಾಳೆ. ಸಹದೇವ ಕೇಳ್ತಾನೆ, ಅಮ್ಮ ಯಾರನ್ನು ಹುಡುಕ್ತಿದ್ದೀರಿ ಹೇಳಿ? ನಿಮಗೆ ಭಾಳ ಜನ ಗೊತ್ತು ಅನ್ಕೋತೀನಿ, ಸಹದೇವನಿಗೊಂದು ದಿವ್ಯಜ್ಞಾನ ಇದೆ. ಏನು ಬೇಕಾದರೂ ಮುಂದೆ ಏನಾಗುತ್ತೆ ಅನ್ನೋದು ಎಲ್ಲ ಗೊತ್ತಿದೆ ಅವನಿಗೆ. ಆದರೆ ದುರಂತ ಏನು ಅಂದರೆ ಯಾರಿಗೂ ಹೇಳಂಗಿಲ್ಲ ಅಲ್ವಾ? ಸ್ವೀಟ್ ಸ್ಟಾಲ್ ಓನರು ಸ್ವೀಟ್ ತಿನ್ನಂಗಿಲ್ಲ, ಶುಗರ್ ಕಂಪ್ಲೇಂಟು ಅಂದಂಗೆ ಇದು ಭಾಳ ಕಷ್ಟ. ನನಗನ್ಸೋದೇನು ಅಂದರೆ ಅಂಥವ್ನು ಎಷ್ಟು ತಳಮಳ ಅನುಭವಿಸಿರ್ಬೋದು ಎದೆ ಒಳಗಡೆಗೆ ಅವನು. ನಾನು ಅವಾಗ ನಿಮಗೆ ಸ್ಪೇಸ್ ಅನ್ನಲ್ಲ, ಇದು ಸ್ಪೇಸು. ನೀವು ಯಾವ ಸಬ್ಜೆಕ್ಟನ್ನೇ ರಿಸರ್ಚ್ ಮಾಡಿ ನೀವು ಸುಮ್ಮನೆ ಮುಂದಕ್ಕೆ ಹೋಗ್ತಾಯಿರಿ, ಅದು ಗೊತ್ತಿಲ್ಲದೆ ಕೆಲವು ಜಾಗವನ್ನು ಬಿಟ್ಕೊಡ್ತದೆ. ಅದು ಏನೋ ಒಂದು ಸ್ಪೇಸನ್ನು ಬಿಟ್ಕೊಡ್ತದೆ. ಯಾರೂ ಇಲ್ಲಿ ಯೋಚನೆ ಮಾಡಿಲ್ಲ ಅಂತ ಹೇಳುತ್ತದು. ನೀವು ಪಟ್ಟಂತ ನಿಲ್ಲಬೇಕು, ಅದನ್ನೇ ಹಿಡ್ಕೋಬೇಕು. ಯಾಕಂದರೆ ಭಾಳಷ್ಟು ಯಾರ್ಯಾರನ್ನೂ ಹೇಳಿರ್ತೀರಿ, ಒಂದು ಹಂಗೇನೋ ಹೇಳುತ್ತೆ, ಇದು ಆ ಥರದ್ದೇ ಸ್ಪೇಸು. ಸಹದೇವ ದಿವ್ಯಜ್ಞಾನಿ ಅನ್ನೋದು ನಮಗೆ ಗೊತ್ತು, ಆದರೆ ಯಾರಿಗೂ ಹೇಳೋ ಹಾಗಿಲ್ಲ ಅನ್ನೋದಾದರೆ, ಅಲ್ಲಿ ಯುದ್ಧ ಮಾಡ್ತಿರುವಾಗ ಅರ್ಜುನ ಕೇಳ್ತಾನೆ, ಕೃಷ್ಣ ಈ ಕಾರಣ ಯಾರು? ನನಗೆ ಯಾಕೋ ಮನಸ್ಸು ಒಂಥರ ಒದ್ದಾಡ್ತಾ ಇದೆ. ಕೃಷ್ಣ ಈ ಕಾರಣ ಯಾರು? ಇವನು ಯಾರು ಅಂತ ಗೊತ್ತಿಲ್ವಾ? ನಿನ್ನ ಮಗ ಅಭಿಮನ್ಯುವನ್ನ ಮೋಸದಿಂದ ಕೊಂದವನು. ಅವತ್ತು ದ್ರೌಪದಿ ವಸ್ತ್ರಾಪರಣ ಮಾಡುವಾಗ ತೊಡೆ ತಟ್ಟಿ ನಕ್ಕವನು. ಹಿಂಗೆ ಹೇಳ್ತಾನೆ ಹೊರತು ನಿನ್ನ ತಮ್ಮ ಅಂತ ಹೇಳಲಿಲ್ಲ ಕೃಷ್ಣ. ಆದರೆ ನಾನು ಹೇಳೋದು ಅದು ಸಹದೇವನಿಗೆ ಗೊತ್ತಲ್ಲ, ಅವನ ಸಂಕಟ ಹಿಂಗಿರ್ಬೇಕು. ನಾವು ಯುದ್ಧ ಮಾಡ್ತಿರೋದು ನನ್ನ ಅಣ್ಣನ ವಿರುದ್ಧನೇ, ಸಹದೇವನಿಗೆ ಗೊತ್ತು, ಹೇಳಂಗಿಲ್ಲ. ಸೊ ಹಾಗಾಗಿ ಆ ಕರ್ಣನನ್ನು ಹುಡುಕೊಂಡು ಅವನ ಎಣ ತಗೊಂಡು ಬಂದು ಮಗನ ಎಲ್ಲರ ಜೊತೆಗೆ ಇವನನ್ನು ಇಟ್ಟು ಸುಡಬೇಕು ಅಂತ ಅವರೆಲ್ಲ ಕೇಳ್ಕೊಂಡಾಗ ಎಳೆದು ಬಿಸಾಕ್ಬಿಡ್ತಾನೆ ಭೀಮ. ಅಷ್ಟೊತ್ತಿಗೆ ನಮ್ಮ ಅಶ್ವತ್ಥಾಮ ಬಂದು ದುರ್ಯೋಧನನ ಜೊತೆಗೆ ಇವನನ್ನು ಸುಡಬೇಕು ಅಂತ ಅವನ ಆಸೆ ಆಗಿದೆ, ನಾನು ತೊಗೊಂಡೋಗ್ತೀನಿ ಅಂತ ಕರ್ಣನ ಹೆಣ ತೊಗೊಂಡೋಗ್ತಾನೆ. ಅದಾದ ಮೇಲೆ ಬಾಯಿ ಬಡ್ಕೋತಾಳೆ ಕುಂತಿ. ಕೊನೆಗೆ ಮಗನೇ, ಬಂದ ದಿನದಿಂದ ನಿನ್ನ ಹಿಂಗೆ ಮಾಡಿಬಿಟ್ಟೆ, ನಿನಗೆ ಬೆಂಕಿ ಇಡೋದಕ್ಕೂ ನಂಗೆ ಆಗಲಿಲ್ವಲ್ಲ ಅಂತ ಅಳ್ತಾಳೆ. ಅಷ್ಟು ಜನ ಗಾಬರಿ ಆಯ್ತಾರೆ. ಏನಾಯಿತು ಸಹದೇವ ಅಂತ ಕೇಳ್ತಾರೆ. ಸಹದೇವ ಹೇಳ್ತಾನೆ, ಅವನು ನಮ್ಮಣ್ಣ ಅಂತ. ಒಬ್ಬೊಬ್ಬರು ಒಂದೊಂದು ರಿಯಾಕ್ಷನ್ ಮಾಡ್ತಾರೆ. ನಾಟಕ ನಿಲ್ಲಿಸುವಾಗ ಕುವೆಂಪು ಒಂದು ಮಾತು ಹೇಳ್ತಾರೆ, ಭೀಮನ ಕೈನಲ್ಲಿ ಒಂದು ಮಾತಾಡ್ತಾರೆ. ಭೀಮ ಹೇಳ್ತಾನೆ, ಚೀ ಕೊನೆಗೂ ಪೊಲಸಾದುದಿ ಭಾರತಂ. ನಾಟಕ ಕೊನೆ ಆಗುತ್ತೆ. ಯಾವುದನ್ನು ಯುದ್ಧವನ್ನು ಪದೇ ಪದೇ ಬೇಕೇ ಬೇಕು ಅಂತ ಮಾಡ್ತಿದ್ನೋ ಆ ಭೀಮನ ಕೈನಲ್ಲಿ ಪೊಲಸಾದುದಿ ಭಾರತಂ ಅಂತ ಹೇಳಿಸೋದಿದೆಯಲ್ಲ, ಅದು ಪರಮ ಮೌಲ್ಯ. ಪಾಸಿಟಿವ್ ನೆಗೆಟಿವ್ ಅಲ್ಲ, ಅದು ಪರಮ ಮೌಲ್ಯ. ಇನ್ಯಾರೇ ಹೇಳಿದ್ರು ಬೆಲೆ ಬರ್ತಿರಲಿಲ್ಲ. ಯಾಕೆಂದರೆ 100 ಜನ ಪಾಂಡವರನ್ನ ಕೊಂದಿರೋ ಭೀಮ ಇದಾನಲ್ಲ, ಪೊಲಸಾದುದಿ ಭಾರತಂ, ಸ್ವಂತ ನಮ್ಮ ಅಣ್ಣನ್ನೇ ಹೊಡೆದಾಕ್ಬಿಟ್ವಾ ಅಂತ ಯೋಚನೆ ಮಾಡುವಂಥ ಒಂದು ಕ್ರಮ ಬಂತಲ್ಲ. ಸೊ ಈ ಮೌಲ್ಯವನ್ನು ಕೃತಿ ಒಳಗೆ ಇರುತ್ತೆ ಅಂತ ಹುಡ್ಕೋದ. ಇದಂತೂ ನೀವು ಎಲ್ಲ ರಿಸರ್ಚಲ್ಲಿ ಸ್ನೇಹಿತರೆ, ಒಂದು ಹುಡ್ಕೋಕೆ ಹೋಗ್ತೀರಿ, 2 ಮುಖ್ಯವಾದ ಆಯಾಮಗಳಿದ್ದಾವೆ. ಒಂದು ಇದೆ ಅಂತ ಗೊತ್ತಿರುತ್ತೆ ನಿಮಗೆ, ಹುಡುಕ್ತೀರಿ. ಇನ್ನೊಂದು ಇದೆಯೋ ಇಲ್ವೋ ಅಂತ ಗೊತ್ತಿರುತ್ತೆ, ಅನ್ನಂಥ ಅನುಮಾನ ಇರುತ್ತೆ,
ಹುಡುಕ್ತೀನಿ. ಇದೆ ಅಂತ ಗೊತ್ತಿದ್ದು ಹುಡುಕೋದಿದೆಯಲ್ಲ ಅದು ಬಹಳ ದೊಡ್ಡದಲ್ಲ. ಇಲ್ಲ ಅಂತ ಹುಡುಕೋದಿದೆಯಲ್ಲ ಅದು ನಿಮ್ಮ ಕಾನ್ಫಿಡೆನ್ಸ್. ಯಾಕೆ ಅಂತಂದರೆ ನಾವು ಹೊಸದಾಗಿ ಹುಡುಕಿದ್ದೀನಲ್ಲ ಅಂತ. ಆದರೆ ನೆನ್ಪಿಟ್ಕೊಳ್ಳಿ, ಇಲ್ಲ ಅಂತ ನೀವು ಹುಡುಕುವಾಗಲೂ, ಹೊಸದಾಗಿ ಹುಡುಕುವಾಗಲೂ ಆ ಹುಡುಕಿರುವ ಸಂಗತಿನಲ್ಲಿ ಅದಕ್ಕೆ ಕಾರಣಗಳನ್ನು ಕೊಡಬೇಕು, ಅದರ ಸಮರ್ಥನೆಗಳನ್ನು ಕೊಡಬೇಕು. ಭಾಳಷ್ಟು PhDಗಳನ್ನ ನಾವು ನೋಡ್ತೀವಿ. ಇವರು ಹೀಗೆ ಹೇಳಿದ್ದಾರೆ, ಕ್ಲೋಸ್. ಸರಿ, ಅವನಂಗೆ ಹೇಳ್ದ, ನಿನ್ನ ಅಭಿಪ್ರಾಯ ಏನಪ್ಪ? ನೀವು ಯಾರನ್ನು ಕೋಟ್ ಮಾಡ್ತೀರಿ, ಯಾರ್ದೋ ಒಬ್ಬ ಲೇಖಕನ ಕೋಟ್ ಮಾಡಿ ಆ ಲೇಖಕ ಹಿಂಗೆ ಮಾತಾಡಿದ್ದಾನೆ ಅಂತ ನೀವು ದಾಖಲೆ ಮಾಡ್ತೀರಿ, ಫೈನ್. ಈ ನೀವು ದಾಖಲೆ ಮಾಡ್ತಿರುವಾಗ ಭಾಳ ಮೂಲಭೂತವಾದ ಪ್ರಶ್ನೆ ಏನು ಅಂತಂದರೆ, ಈ ದಾಖಲೆ ಮಾಡ್ತಾ ಇರೋ ಕ್ರಮದ ಒಳಗಡೆಗೆ ಅವನ ಮಾತುಗಳನ್ನು ನೀವು ದಾಖಲಿಸ್ತಾ ಇರೋದಾದ್ರೆ ಅವನ ಮಾತನ್ನು ಒಪ್ತಾ ಇದ್ದೀರೋ ಬಿಡ್ತಾ ಇದ್ದೀರೋ ಅಂತ ಹೇಳಬೇಕಲ್ವ. ಸೋಷಿಯಲ್ ಸೈನ್ಸಲ್ಲಿ ಈ ಸಮಸ್ಯೆ ಇದೆ. ನಾನು ತುಂಬ ಸೋಷಿಯಲ್ ಸೈನ್ಸಲ್ಲಿ PhDಗಳು ನೋಡ್ತೀನಿ, ಸುಮ್ಮನೆ ಒಂದಾದ್ಮೇಲೆ ಎಡಿಟ್ ಮಾಡ್ದಂಗೆ ಕೋಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನನ್ನ ಭಾಳ ಮೂಲಭೂತವಾದ ಪ್ರಶ್ನೆ ಏನು ಅಂತಂದರೆ, ಸರಿ ನೀವೆಲ್ಲಿದ್ದೀರಪ್ಪ, ನಿಮ್ಮ ಕತೆ ಏನು? ಹೀಗೆ ಈ ಸಾಮಾಜಿಕ ಪರಿಸ್ಥಿತಿಯನ್ನು ಇವನು ಹೀಗೆ ಹೇಳುತ್ತಾನೆ, ಸರಿ ಒಂದು ಸಾಲು ಬರೀರಿ, ಇವನು ಹೀಗೆ ಹೇಳಿರುವುದನ್ನು ನಾನು ಕೂಡ ಒಪ್ಪುತ್ತೇನೆ, ಬರೀರಿ. ಒಪ್ಪುತ್ತೇನೆ ಬಚಾವು. ನಾನು ಒಪ್ಪುವುದಿಲ್ಲ, ಸಡನ್ನಾಗಿ ಇನ್ನೊಂದು ಸಮಸ್ಯೆ ಶುರುವಾಯಿತು. ಏಕೆ ಒಪ್ಪುವುದಿಲ್ಲ ಬೇಕಲ್ಲ? ಇಲ್ಲಿ ಅದರ ಹುಡುಕಾಟಕ್ಕೆ ಬಲ್ಲನೇ ಬರೋದಿಲ್ವಲ್ಲ. ಇಲ್ಲಿ ಈ ವ್ಯಾಲ್ಯೂಸ್ ಥಿಯರಿ ಇದೆಯಲ್ಲ, ಮೌಲ್ಯಮಾಪನ ಥಿಯರಿ ಇದೆಯಲ್ಲ, ಮೌಲ್ಯ ಥಿಯರಿ ಇದೆಯಲ್ಲ, ಮೌಲ್ಯದ ಸಿದ್ಧಾಂತ ಇದೆಯಲ್ಲ, ಅದು ಕೆಲಸ ಮಾಡ್ತದೆ. ಇದಾದ ಮೇಲೆ ಅದರ ಜೊತೆ ಕೆಲಸ ಮಾಡೋದು ಇನ್ನೊಂದಿದೆ ನಿಮ್ಮ ನೈತಿಕತೆಗೆ, ಸೌಂದರ್ಯಶಾಸ್ತ್ರ, ಎಸ್ಥೆಟಿಕ್ ಥಿಯರಿ. ಈ ಸೌಂದರ್ಯಶಾಸ್ತ್ರ ಅನ್ನೋದು ರಸಮೀಮಾಂಸೆಯಲ್ಲಿ ಒಂದು ಮಾತದು. ಅಂದರೆ ನಾನು ಭಾಳ ಸರಳವಾಗಿರೋದು ಏನು ಅಂತಂದರೆ, ಈ ಸೌಂದರ್ಯ ಅಂದ್ರೇನು? ಸುಮ್ಮನೆ ಕೇಳ್ತೀನಿ, ಹೇಳಿ. ಬ್ಯೂಟಿಫುಲ್ ಅಂತ ಕರಿತೀರಲ್ಲ, ಏನಾಗಂದರೆ? ಹಾಂ, ಯಾರಾದರೂ ಹೇಳಿ, ಸೌಂದರ್ಯ ಅಂದರೆ ಏನು? ಈ ಭಾಳ ಸಲ ಸಮಸ್ಯೆ ಏನು ಗೊತ್ತಾ, ನಾವು ಇವ್ರು ಉತ್ತರ ಹೇಳಲ್ಲ ಅಂದದ್ದು ಕೇಳ್ಬಿಡ್ತೀರಿ ನೀವು. ಈ ಸಿಂಪಲ್ ಆಗಿರ್ತದೆ ಅಂತ ಅನಿಸಿರುತ್ತೆ, ತೊಂದರೆ ಇಲ್ಲ, ಹಾಗೆ ಹೇಳಿ. ಹಾಂ, ಮನಸ್ಸಿಗ ಕಣ್ಣಿಗ? ನೀವು ನೋಡೋದೇ ಕಣ್ಣು ಮೂಲಕ ತಾನೆ. ಸೌಂದರ್ಯ ಅನ್ನೋದು ಕಣ್ಣಿಗೆ ಸಂಬಂಧಿಸಿದ್ದು, ಹೌದಾ? ಹೌದಾ? ಮನಸ್ಸಿಗೆ ಸಂಬಂಧಪಟ್ಟಿದ್ದ ಸೌಂದರ್ಯ ಅಲ್ವಾ? ಈಗ ದೂರದಲ್ಲೆಲ್ಲೋ ಆ ಕಡೆ ಎಲ್ಲೋ ಬಿಲ್ಡಿಂಗಲ್ಲಿ ಯಾರೋ ಒಬ್ಬರು ಅದ್ಭುತವಾಗಿ ಹಾಡ್ತಿದ್ದಾರೆ, ನಮಗೆ ಕೇಳಿಸ್ತಿದೆ, ಅದ್ಭುತವಾಗಿದೆ, ಕಣ್ಣು ಮುಚ್ಕೊಂಡು ಕೇಳ್ತೀವಿ. ಹಾಂ, ಕಲೆಗಳೆಲ್ಲವೂ ಕೂಡ ಸೌಂದರ್ಯದ ಸಾಧನ ಅಂತ ಹೇಳುವಾಗ ಈ ನೋಡೋದಕ್ಕೊಂದು ಸಂದರ್ಭ ಇದೆಯಲ್ಲ. ಯಾಕಂದರೆ ಸೌಂದರ್ಯ ಮೀಮಾಂಸೆನೇ ಒಂದು ದೊಡ್ಡದಿದೆ. ನಮ್ಮ GSS ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಸೌಂದರ್ಯ ಸಮೀಕ್ಷೆ ಅಂತ ಒಂದು ಥೀಸಿಸ್ ಮಾಡ್ತಾರೆ. ಎಲ್ಲ ಮಾಡಿ ಕೊನೆಗೂ ವಾಪಸ್ ಬಂದು ಒಂದು ವರ್ಡಲ್ಲಿ ಸೌಂದರ್ಯ ಅಂದರೆ ಏನು ಗೊತ್ತಿಲ್ಲ. ನೀವು ನಾನು ಕೇಳಿದ್ರೆ ಏನು ಹೇಳ್ತೀನಿ ಗೊತ್ತಾ? ಸೌಂದರ್ಯ ಅಂದರೆ ಏನು ಅಂತ ನನಗೆ ಗೊತ್ತು. ನೀವು ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಇಟ್ಸ್ ಎ ಫೀಲ್ ಅಲ್ಲ. ಹೌ ಕ್ಯಾನ್ ಯು ಫೀಲ್ ಅಂತ. ಈಗ ನಮ್ಮಲ್ಲಿ ಹೇಳ್ತಾರಲ್ಲ, ಅವಳು ತುಂಬ ಚೆನ್ನಾಗಿದ್ದಾಳೆ, ಹುಡುಗರದು ಮಾತು, ಅವಳು ತುಂಬ ಚೆನ್ನಾಗಿದ್ದಾಳೆ. ಹಾಗೆ ಈ ಚೆನ್ನಾಗಿದ್ದಾರೆ ಅನ್ನೋದು 5-6 ಜನ ನಿಲ್ಲಿಸ್ಬಿಟ್ಟು ಇವಳು ಹೆಂಗಿದ್ದಾಳೆ? ಚೆನ್ನಾಗಿದ್ದಾಳೆ. ಇವಳು ಚೆನ್ನಾಗಿದ್ದಾಳೆ, ಅವಳು ಸಖತ್ತಾಗಿ. ಇವ್ರು 5 ಜನದಲ್ಲಿ ಯಾರು ಎಲ್ಲ ಚೆನ್ನಾಗಿದ್ದಾರೆ. ಹಾಗಾದ್ರೆ ಈ ಚೆನ್ನಾಗಿದ್ದಾರೆ ಅನ್ನೋದಕ್ಕೆ ಒಂದು ಅರ್ಥ ಇಲ್ವಾ? ಹಾಗಾದ್ರೆ ಈ ಚಂದಕ್ಕೆ ಕಾರಣ ಏನು? ಮೂಗ, ಕಣ್ಣ, ಕಿವಿನ? ಕ್ಲಿಯೋಪಾತ್ರನಿಗೆ ಮೂಗು ಅದ್ಭುತವಾಗಿತ್ತಂತೆ, ಅದಕ್ಕೆ 3 ಮಹಾಯುದ್ಧ ಆಯಿತು ಅವಳದು. ಜೂಲಿಯಸ್ ಸೀಸರ್ ಎಲ್ಲ ಸೇರ್ಕೊಂಡು ಯುದ್ಧ ಮಾಡಿದರು. ನನಗದು ಓದಿದಾಗೆಲ್ಲ ಬಹಳ ಇದು ಹೆಂಗಿರ್ಬೋದು ಆ ಮೂಗು? ನಮ್ಮ ಜಯಪ್ರದನ್ ಥರ. ಯಾಕೆಂದರೆ ನಮ್ಗೆ ಅವಳು ಭಾಳ, ನಮ್ಮ ಕಾಲಕ್ಕೆ ಭಾಳ ದೊಡ್ಡ ಹೀರೋಯಿನ್ನು. ನಿಮ್ಮ ಹತ್ರ ಒಂದು ಖಾಸಗಿದ ವಿಷಯ ಹೇಳ್ತೀನಿ ಕೇಳಿ. ನಾನು ಮೊದಲು ಲವ್ ಮಾಡಿದ್ದು ಜಯಪ್ರದನ್ನ. ಎಷ್ಟನೇ ಕ್ಲಾಸಲ್ಲಿ ಅಂತ ಕೇಳಿ? 7ನೇ ಕ್ಲಾಸಲ್ಲಿ. ಸನಾದಿ ಅಪ್ಪಣ್ಣ ಸಿನಿಮಾ ಬಂದಿತ್ತು ಆಯಿತಾ. ನಂಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಇದ್ದೀರೋ ಅಂತ. ಒಂದು ಸಲ ಹಿಂಗೆ ಯೂಸ್ದೊಂದು ಟೀಚರ್ದೊಂದು ಸಮಾವೇಶ ಇತ್ತು, ಅಲ್ಲಿ ಮಾತಾಡಿದೆ. ನಾನು ಮೊದಲು ಲವ್ ಮಾಡಿದ್ದು ಒಬ್ಬಳನ್ನ ಅಂದ್ರೆ ಎಲ್ಲರೂ ಭಾಳ ಆಸಕ್ತಿಯಿಂದ ಯಾರ್ಯಾರು ಜಯಪ್ರದ, ಸನಾದಿ ಅಪ್ಪಣ್ಣ ಅಂತ. ಮಾತು ಮುಗಿಸಿದ ಮೇಲೆ ಒಂದು 10-15 ಜನ ಬಂದು ನಾವು ಲವ್ ಮಾಡಿದ್ವಿ ಅಂದರು. ಎಷ್ಟು ಜನ ಕಾಂಪಿಟರು ನಮಗೆ ಅಂತ. ಒಂದು ಸ್ನಿಗ್ಧವಾದ ಸೌಂದರ್ಯ ಅಂತ ನಮ್ಗೆ ಅವಾಗ ಅನಿಸಿತ್ತು ಸೌಂದರ್ಯ.
ಸೌಂದರ್ಯ ವಸ್ತುವಿನ ತೊತ್ತಲ್ಲ, ಕಣ್ಣಿಂದದು, ಮನಸ್ಸಿಂದದು. ಹಾಗಾಗಿ ನನಗಿಷ್ಟ ಆದದ್ದು ಇನ್ನೊಬ್ಬನಿಗೆ ಇಷ್ಟ ಆಗಬೇಕು ಅಂತಿಲ್ಲ. ನಾವು ಅದಕ್ಕೆ ಮಾನದಂಡಗಳಿಲ್ಲ. ಬಣ್ಣ ಅಂತೀರಾ, ಹೈಟ್ ಅಂತೀರಾ, ವೆಯ್ಟ್ ಅಂತೀರಾ, ಆಕಾರ ಅಂತೀರಾ, ಏನು ಕಾರಣಗಳನ್ನು ಕೊಡ್ತೀರಿ? ಸಾಧ್ಯನೇ ಇಲ್ಲ ನೋಡಿ. ತುಂಬ ಬೆಳ್ಳಿಗಿರೋರು ಚೆನ್ನಾಗಿರ್ತಾರೆ ಅಂತೀರಿ, ಉಗಾಂಡದವರು, ಕೀನ್ಯಾದವರೆಲ್ಲ ವಿಶ್ವಸುಂದರಿಯರಾಗ್ಬಿಡ್ತಾರೆ ಅಲ್ವಾ? ಹಾಗಾದಾಗ ವಿಶ್ವಸುಂದರದ ಕಾನ್ಸೆಪ್ಟೇ ಬೇರೆ ಆಗೋಯ್ತಲ್ಲ, ಅದರ ಸ್ವರೂಪನೇ ಬೇರೆ ಆಗೋಯ್ತಲ್ಲ. ಅದಕ್ಕೆ ನಾನು ತುಂಬ ಸಲ ಹೇಳ್ತೀನಿ, ಬ್ಯೂಟಿ ಪಾರ್ಲರ್ಗಳಿದ್ದಾವೆ ಅಲ್ವಾ? ಪಾರ್ಲರ್ ಅಂದ್ರೆ ಏನು ರೀ? ನೋಡಿ, ಸಿಂಪಲ್ ಆದ ಪ್ರಶ್ನೆ, ನಮ್ಗೆ ಉತ್ತರನೇ ಗೊತ್ತಿರಲ್ಲ. ಏನು ಪಾರ್ಲರ್ ಅಂದ್ರೆ? ಶಾಪ್, ಅಂಗಡಿ. ಪಾರ್ಲರ್ ಅಂದ್ರೆ ಅಂಗಡಿ. ನಮ್ಮ ಹತ್ರ ಏನಿಲ್ವೋ ಅದನ್ನು ತಗೊಳ್ಳುವಂಥ ಅಂಗಡಿ. ಸೊ ಬ್ಯೂಟಿ ಪಾರ್ಲರ್ ಅಂದರೆ ಸೊ ಅಲ್ಲಿಗೆ ಹೋಗೋರು ಯಾರು? ಇಲ್ವಾದವರು ತಗೊಳಕ್ಕೆ ಹೋಗ್ತಾರೆ ಅಂತನ ಅಲ್ಲ. ಸೈಲೆನ್ಸ್. ಹೆಣ್ಮಕ್ಳು ಬೇಸರ ಮಾಡ್ಕೋಬೇಡಿ. ನಾನು ಅವಾಗವಾಗ ಹಂಗೆ ಹಾಸ್ಯ ಮಾಡ್ತಿರ್ತೀನಿ. ಒಂದು ಹುಡುಗ ಬೆಳಗ್ಗೆ ಹೋಗಿ ಅವನ ಹುಡುಗಿನ ಕರ್ಕೊಂಡೋಗಿ ಪಾರ್ಲರ್ಗೆ ಬಿಟ್ಟಿದ್ದ. ಲೇಡೀಸ್ ಪಾರ್ಲರ್ ನಮ್ಮನ್ನು ಬಿಡಲ್ವಲ್ಲ, ಹೊರಗಡೆ ಕೂತಿದ್ದ. 10 ಗಂಟೆಗೆ ಹೋಗಿದ್ದ, 11 ಆಯಿತು, 12 ಆಯಿತು, 1 ಆಯಿತು, 2 ಆಯಿತು, ಅವಳು ಈಚೆಗೆ ಬರಲಿಲ್ಲ. 2:15 ಅಷ್ಟೊತ್ತಿಗೆ ಅವ್ರು ಬಾಗ್ಲಾಕಕ್ಕೆ ಶುರು ಮಾಡಿದರು. ಆಗ ಇವನು ಕೇಳ್ದ, ಮೇಡಮ್ ನಮ್ಮ ಹುಡುಗಿ ಒಳಗಡೆ ಬಂದಿದ್ಲು. ಎಷ್ಟೊತ್ತಲ್ಲಿ? 10 ಗಂಟೆಯಲ್ಲಿ ಮೇಡಮ್. ಅವ್ರು 11 ಗಂಟೆಗೆ ಹೋದ್ರಲ್ಲ. ನಾನು ಇಲ್ಲೇ ಕೂತಿದ್ದೀನಿ ಅಂದರೆ ಅವನು ಕಳಿಸುವಾಗ ಅವಳು ಹೆಂಗಿದ್ಲೋ ಹೋಗುವಾಗ ಇನ್ನೊಂದು ಥರ ಆಗ್ಬಿಟ್ಟಿದ್ಲು. ಇವನಿಗೆ ಗೊತ್ತಾಗಿರಲಿಲ್ಲ. ಅದಕ್ಕೆ ನಾನು ಅದನ್ನು ಪಾರ್ಲರ್ ಅಂದರೆ ಅಂಗಡಿ, ನಮ್ಮಲ್ಲಿ ಏನಿಲ್ಲವೋ ಅದನ್ನು ಪಡೆದುಕೊಳ್ಳುವ ಜಾಗ ಅಂತ ಕರಿತೀವಿ. ಬಿಸ್ನೆಸ್ ಬಿಡಿ. ಈ ಸೌಂದರ್ಯ ಮೀಮಾಂಸೆಗೆ ಸೈಲೆನ್ಸ್ ಫಿಸಿಕಲ್ ಆದ ಅಪೀರಿಯನ್ಸ್ ಅಲ್ಲ. ಇಡೀ ರಾಮಾಯಣದ ಸೌಂದರ್ಯ ಮೀಮಾಂಸೆ ಯಾವುದು ಗೊತ್ತಾ? ಅವಿಭಕ್ತ ಕುಟುಂಬದ ಮೌಲ್ಯ. ರಾಕ್ಷಸನಾಗಿದ್ದು ಕೂಡ ಅಂತ ಅಂದುಕೊಂಡಿದ್ದು ಕೂಡ, ಒಂದು ಹೆಣ್ಣನ್ನು ಹೊತ್ಕೊಂಡೋಗಿದ್ದು ಕೂಡ, ಬಲವಂತ ಮಾಡದ ಹಾಗೆ ಅವಳನ್ನು ಉಳಿಸಿಕೊಳ್ಳೋದಿದೆಯಲ್ಲ, ಅದು ಸೌಂದರ್ಯ ಮೀಮಾಂಸೆ. ಸೊ ಒಂದು ಕಾವ್ಯ ಅದರೊಳಗಡೆ ಏನನ್ನೋ ತಗೊಳುತ್ತೆ. ನೀವೀಗ ಬುಡಕಟ್ಟದ್ದು ಏನೋ ಒಂದು ಅಧ್ಯಯನ ಮಾಡ್ತೀರಿ. ಆ ಬುಡಕಟ್ಟು ಅಧ್ಯಯನ ಮಾಡುವಾಗ ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ನಮ್ಮನ್ನು ಮೀರಿದ್ದೇನೋ ಒಂದನ್ನು ಅವ್ರ ಬಗ್ಗೆ ಮಾತಾಡ್ತಾರೆ. ನಾವು ಬಿಳಿಗಿರಿನ ಬೆಟ್ಟದ ಬಗ್ಗೆ ಒಂದು ದೊಡ್ಡ ಸರ್ವೆ ಮಾಡಿದ್ವಿ ನಾವು. ಅಲ್ಲಿ ಅವರ ಈ ಯಾವುದೋ ಈ ಔಷಧಿಗಳ ಬಗ್ಗೆ, ನಾಟಿ ಔಷಧಿಗಳ ಬಗ್ಗೆ ಮಾಡಿದ್ವಿ. ಅಲ್ಲೊಬ್ಬ ಹಳೆ ಮನುಷ್ಯ, ಸುಮಾರು ಒಂದು 15 ವರ್ಷದಿಂದ ನಾವು ಮತ್ತು ನಮ್ಮ ಪೊಲಿಟಿಕಲ್ ಸೈನ್ಸ್ ಸೋಮಶೇಖರ್ ನಾವೆಲ್ಲ ಸೇರಿ ಮಾಡಿದ್ವಿ. ಈ ಕತೆ ಇದು ನನಗಿರಬೇಕು, ಆತ್ಮಸಾಕ್ಷಿ ನನಗಿರಬೇಕು, ನಾನು ಅದ್ರ ಬಗ್ಗೆ ಒಂದು ಒಳ್ಳೆ ರಿಪೋರ್ಟ್ ಮಾಡಬೇಕು, ಈ ಥೀಸಿಸಲ್ಲಿ ಇಲ್ಲಿ ಇಂಥದ್ದೇ ಇದೆ ಅಂತ ನಾನು ಬರೀಬೇಕು. ನಾನು ರಿಪೋರ್ಟ್ ಬರೆಯುವಾಗ ಇಂಥ ಪುಟದಲ್ಲಿ ಇಷ್ಟು ತಪ್ಪುಗಳಿದ್ದಾವೆ ಅಂತಲೂ ಬರಿತೀನಿ ನಾನು. ಯಾಕೆ ಅಂದರೆ ಇದೊಂದು ಮಾರ್ಗೋನ್ನತಿಯ ಪ್ರಶ್ನೆ ಅಂತ ಅರ್ಥ ಆಗ್ಬೋದು. ಈಗ ಈ ನೀತಿಶಾಸ್ತ್ರದ ಒಳಗಡೆಗೆ ಒಂದು ಆದರ್ಶ ಅನ್ನೋದು ಬರೋದಾದರೆ, ಈ ನೀತಿ ಅನ್ನೋದು ಯೂನಿವರ್ಸಲ್ಲ? ಸರಳವಾದ ಒಂದು ಪ್ರಶ್ನೆ. ಒಪ್ತೀರಾ ನೀವು? ಯೂನಿವರ್ಸಲ್ಲ, ಹೌದಾ? ಎಲ್ಲರಿಗೂ ಓಕೆನಾ? ಎಲ್ಲರಿಗೂ ಓಕೆನಾ? ಸಮಾಜ ನಿಮ್ಮ ಪ್ರಕಾರ ನೀತಿಯಿಂದ ರೂಪುಗೊಂಡಿದ್ದಲ್ಲ, ಒಂದು ಅಮೂರ್ತವಾದ ಜಗತ್ತದು, ಅದಕ್ಕೇನು ಫಿಸಿಕಲ್ ಆದಂಥ ಅಪಿಯರೆನ್ಸ್ ಇಲ್ಲ. ಆದರೆ ಇದನ್ನು ನೀವು ಒಪ್ತೀರಾ? ಸಮಾಜನ ಒಪ್ತೀರಾ? ಈ ಸಮಾಜದಲ್ಲಿ ನಾವು ಹೇಗಿದ್ದೀವಿ, ಹೇಗಿರಬೇಕು, ಏನೋ ಇದೆಯಪ್ಪ ಅಕ್ಕಪಕ್ಕದವ್ರ ಜೊತೆ ನೀನು ಹಿಂಗಿರಬೇಕು ಹಂಗಿರಬೇಕು ಅಂತೆಲ್ಲ ಹೇಳ್ತಿದ್ದೀವಿ ನಾವು. ಈ ನೈತಿಕತೆ ನಾನು ಒಪ್ತಾ ಇರ್ಬೇಕಾದ್ರೆ, ನೀವು ಆದರ್ಶ ಅಂತ ನೀವೇನೋ ಮಾಡ್ಕೊಂಡಿರ್ಬೇಕಾದ್ರೆ, ಭಾಷೆ, ಒಂದು ಸಮುದಾಯ, ಎಲ್ಲದಕ್ಕೂ ಒಂದು ಒಪ್ಪಿತವಾದಂಥ ಅರ್ಥ ಇದೆ. ನೀವು ಥೀಸಿಸೊಳಗೆ ಅದನ್ನು ರೂಪಿಸ್ಕೊಳ್ಬೇಕಾದ್ರೆ ಅದನ್ನು ನೀವು ಸಮರ್ಥಿಸ್ಕೊಳ್ಳುವ ಕ್ರಮ ಇದೆ. ಈಗ ಫಾರ್ ಎಕ್ಸಾಂಪಲ್, ಎಷ್ಟೋ ಜನಕ್ಕೆ ನಾನು ಕನ್ನಡದ ವಿದ್ಯಾರ್ಥಿ, ನಾನು ಕನ್ನಡದವನು ಅಂತ ಹೇಳ್ಕೊಳ್ಳೋಕ್ಕೂ ಹಿಂಜರಿಕೆ ಇದೆ. ಒಪ್ತೀರಾ? ಬಾರಿಸು ಕನ್ನಡ ಡಿಂಡಿಮವ ಅಂತ ಕುವೆಂಪು ಈಗಲೂ ಹೇಳ್ತಾರೆ. ಕರ್ನಾಟಕದಲ್ಲಿದ್ದು ಕನ್ನಡದ ನೆಲಜಲವನ್ನು ಬಳಸ್ಕೊಂಡಿರೋ ಶಾಲೆಗಳಲ್ಲಿ ಕನ್ನಡ ಮಾತಾಡ್ತಾರೆ ಅಂತ ಫೈನ್ ಹಾಕ್ತಾರೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ. ನಾವು ಪೇರೆಂಟ್ಸ್ ಏನು ಹೇಳ್ತೀವಿ, ಮತ್ತು ಇಂಗ್ಲೀಷ್ ಮೀಡಿಯಮ್ ಅಲ್ವಾ ಹಾಕ್ಲಿ ಬಿಡು ಅಂತೀವಿ. ಸೊ ಸಾಮಾಜಿಕತೆ ಏನು? ಕರ್ನಾಟಕದಲ್ಲಿ ಕನ್ನಡವೇ ಕಡ್ಡಾಯ, ಅದನ್ನೇ ನಿಯಮ ಮಾಡಬೇಕಾಗಿಲ್ಲ. ಬಟ್ ನಾವು ನಿಯಮ ಮಾಡಿದ್ವಿ, ಗೋಕಾಕ್ ಚಳುವಳಿ ಎಲ್ಲ ಮಾಡಿ ನಿಯಮ ಮಾಡಿದ್ವಿ. ಮಾಡಬೇಕಾಗಿಲ್ಲ.
ಇದರ ನೈತಿಕತೆ ಎಷ್ಟು ದೊಡ್ಡದಾಗಿರಬೇಕು ಅಂದರೆ ಕರ್ನಾಟಕದಲ್ಲಿ ಕನ್ನಡ ಬೇಕಂటే ಯಾಕೆ ಹೇಳ್ಬೇಕ್ರಿ? ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ನೀವು ಕನ್ನಡ ಮಾತಾಡೋ ಸುಮ್ಮನಿರ್ತಾರಾ? ಮಲಯಾಳಮಲ್ಲಿ ಹೋಗಿ ಕನ್ನಡ ಮಾತಾಡೋ ಸುಮ್ಮನಿರ್ತಾರಾ? ನೀವು ತಮಿಳ್ನಾಡಿಗೆ ಹೋಗಿ, ನಾನು ಈ ದೇಶದಲ್ಲೇ ಅವ್ರಿಗಿರೋಷ್ಟು ಭಾಷಾಭಿಮಾನ ಇನ್ನೊಬ್ಬರಿಗಿಲ್ಲ, ಇಡೀ ದೇಶದಲ್ಲಿ. ನೀವು ಗಮನಿಸಿ, ಅವ್ರು ಕನ್ನಡ ಬರುತ್ತೆ ಅಂತ ಗೊತ್ತಿರುತ್ತೆ, ನಮಗೆ ಗೊತ್ತಿರುತ್ತೆ. ನೀವು ಹೋಗಿ ಕನ್ನಡದಲ್ಲಿ ಊಟಿಗೆ ಯಾವ ದಾರಿ ಅಂತ ಕೇಳಿ, ಅವ್ನು ತಮಿಳಲ್ಲೇ ಹೇಳ್ತಾನೆ. ಇಂದಪ್ಪ ಕಬೋ ಅಂದಪ್ಪ ಕಬೋ ಏನೋ ಹೇಳ್ತಾನೋ, ನಾವು ಓದ್ತೀವಿ ನಾವು. ಆದರೆ ನಾವು ಅವ್ನು ಬಂದ್ಬಿಡ್ಲಿ, ಅವ್ನು ತಮಿಳ್ನವ್ನು ಬಂದ್ಬಿಟ್ಟು ಕೆ ಆರ್ ಎಸ್ಗೆ ಹೆಂಗೆ ಹೋಗ್ಬೇಕು ಅಂತ ಕೇಳಿದ್ರೆ ಅವನಿಗೆ ತಮಿಳ್ನಲ್ಲೇ ಸ್ಟ್ರೈಟ್ ಪೋ, ಲೆಫ್ಟ್ ಪೋ. ಸೊ ನಮಗಿರೋ ಸಮಸ್ಯೆ ಏನು ಅಂದರೆ ವಿಶ್ವಮಾನವ್ರು ನಾವು ಅಲ್ವಾ? ವಿಶ್ವಮಾನವರು. ಆದರೆ ನೆನ್ಪಿಟ್ಕೊಳ್ಳಿ, ನೀವೆಲ್ಲಿಗಾದರೂ ಹೋದರೆ ನೀ ಏನು ಮಾಡ್ತಿದ್ದೀಯ ಅಂತ ಕೇಳಲ್ಲ, ನಿನ್ನ ಹೆಸರು ಕೇಳಲ್ಲ, ನಿನ್ನ ವೃತ್ತಿ ಕೇಳಲ್ಲ, ಎಲ್ಲಿಂದ ಬಂದೆ ಅಂತ ಕೇಳ್ತಾರೆ. ಇದೇ ಐಡೆಂಟಿಫಿಕೇಷನ್. ನೀವು ನಾನು ಅಮೇರಿಕಾದಲ್ಲಿದ್ದೀನಿ ಅಂದ್ರೂ ನಿಮಗೆ ಪರ್ಮನೆಂಟಾಗಿ ವೀಸಾ ಕೊಡಲ್ಲ. ಒಪ್ತೀರಾ? ವಾಪಸ್ ಇಷ್ಟು ವರ್ಷ ಆದಮೇಲೆ ನೀನು ವಾಪಸ್ ಹೋಗುವಂತಾರೆ. ನೀವು ವಾಪಸ್ ಅವ್ರು ಎಲ್ಲಿಗೆ ಬರಬೇಕು? ಕನ್ನಡಕ್ಕೆ ಬರಬೇಕು. ಸೊ ಇದು ನನಗೆ ಹೇಳೋದು ನೈತಿಕತೆ ಅನ್ನೋದಕ್ಕಿರೋ ಬಹುದೊಡ್ಡ ವ್ಯಾಲ್ಯೂಸ್ ಇದು. ಆದರೆ ನಾವೇನು ಮಾಡಿದ್ವಿ, ಸಾಮಾಜಿಕತೆ ಒಳಗಡೆಗೆ ಅದನ್ನು ಬಹುನೆಲೆ ಒಳಗಡೆಗೆ, ಬಹು ಸಂದರ್ಭದೊಳಗಡೆಗೆ ಅದನ್ನು ಆದರ್ಶ ಮಾಡ್ಕೊಂಡ್ವಿ. ಸೊ ಎಷ್ಟೋ ಸಲ ಈ ಸರಿತಪ್ಪುಗಳ ವ್ಯಾಖ್ಯಾನಗಳನ್ನು ಮಾಡಿ ನಾನು ರೂಪಿಸ್ಕೊಳ್ಳಲೇಬೇಕು. ನಿಮಗೆ ಭಾಳ ಜನ ಗೊತ್ತಿದೆ ಅನ್ಕೋತೀನಿ, ಕುವೆಂಪು ಮೊದಲಿಗೆ ಬರೆದಿದ್ದು ಇಂಗ್ಲೀಷ್ನಲ್ಲಿ. ಬಿಗಿನರ್ಸ್ ಮ್ಯೂಸ್ ಅಂತ ಒಂದು ಮೊದಲನೇ ಪುಸ್ತಕ ಬಂತವ್ರದ್ದು. ಕವಿತೆಗಳನ್ನ ಇಂಗ್ಲೀಷಲ್ಲಿ ಬರೆದ್ರು. ಅವ್ರು ಮೈಸೂರಿದ್ದಾಗ ಜೇಮ್ಸ್ ಎಚ್ ಕಸಿನ್ಸ್ ಅಂತ ಒಬ್ಬ ಐರಿಷ್ ಕವಿ ಬಂದಿರ್ತಾನೆ. ಮೈಸೂರಿನಲ್ಲಿ ಇರ್ತಾರೆ ಅವರು, ಇದರಲ್ಲಿ ಗೆಸ್ಟ್ ಹೌಸಲ್ಲಿ. ಯಾರೋ ಹೇಳ್ತಾರೆ, ಅವ್ರು ಹೋಗಿ ನೀನು ಕವಿತೆಗಳು ತೋರಿಸು, ಚೆನ್ನಾಗಿ ಬರೆದಿದ್ಯಾ ನೀನು ಅಂತ. ಇವ್ರು ಬೆಳಗ್ಗೆ 7 ಗಂಟೆಗೆ ಹೋಗ್ತಾರೆ. ಅವ್ರು ಕೊಡ್ತಾರೆ, ನಾನು ಹಿಂಗೆ ಪುಟ್ಟಪ್ಪ ಅಂತ ನನ್ನ ಹೆಸರು, ಹಾಗೆ ನೋಡಿ ಹಿಂಗೆಲ್ಲ ಕವಿತೆ ಬರೆದಿದ್ದೀನಿ ಅಂತ. ಅವ್ರು ಇಸ್ಕೊಂಡು ಒಂದು ಸಲ ಓದ್ತಾರೆ, ಪಾಪ ತಿರುಗಿಸ್ತಾರೆ, ಎಲ್ಲನೂ ತಿರುಗಿಸ್ತಾರೆ. ಒಂದು ಅರ್ಧ ಗಂಟೆ ಇವ್ರು ನಿಂತಿರ್ತಾರೆ, ಅವ್ರು ಓದ್ತಾರೆ. ಆಮೇಲೆ ಒಂದು ಸಲ ಎಲ್ಲ ಓದ್ಬಿಟ್ಟು ಹಿಂಗೆ ಮೇಲಿನ ಕೆಳಗೆ ನೋಡ್ತಾರೆ. ಅಲ್ಲ, ಶರಾಯಿ, ಜುಬ್ಬ, ಪೈಜಾಮು, ತಲೆ ಮೇಲೆ ಟೋಪಿ, ಎಲ್ಲ ಸ್ವದೇಶಿ, ಇದ್ಯಾಕೆ ವಿದೇಶಿ ಅಂತ ಕೇಳ್ತಾನೆ. ನೋಡಿ, ಅದಕ್ಕೆ ಇವರೇನು ಹೇಳ್ತಾರೆ ಗೊತ್ತಾ? ನನ್ನ ಭಾಷೆ ಅಷ್ಟೊಂದು ಪ್ರಬಲ ಇಲ್ಲ, ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಅದಕ್ಕೆ ಎಲ್ಲವನ್ನೂ ಹೇಳೋಕ್ಕೆ ಇಂಗ್ಲೀಷ್ ಭಾಷೆ ಭಾಳ ಒಳ್ಳೆ ಭಾಷೆ, ಅದಕ್ಕೆ ನಾನು ಇಂಗ್ಲೀಷಲ್ಲಿ ಬರೆದೆ ಅಂತಾನೆ. ಅದಕ್ಕೆ ಅವ್ರು ಕೇಳ್ತಾರೆ, ನಿನ್ನ ಭಾಷೆ ಯಾವುದು? ಕನ್ನಡ. ಬೇರೆ ಭಾಷೆಯಲ್ಲಿ ನೀನು ಎಲ್ಲವನ್ನು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಆ ಭಾಷೆನೇ ಬೇರೆ. ಅಷ್ಟೊತ್ತಿಗೆ ನೊಬೆಲ್ ಬಂದಿತ್ತು, ಯಾವುದಕ್ಕೆ? ಗೀತಾಂಜಲಿಗೆ. ಅವ್ರೊಂದು ಪ್ರಶ್ನೆ ಕೇಳ್ತಾರೆ, ರವೀಂದ್ರನಾಥ್ ಠಾಗೋರ್ ಯಾವ ಭಾಷೆನಲ್ಲಿ ಬರೆದ್ರು? ಬೆಂಗಾಳಿನಲ್ಲಿ. ಚೆನ್ನಾಗಿದೆ ಅಂತ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಂಡ್ವಿ, ನೀನು ಬರೀ ಚೆನ್ನಾಗಿದೆ ನಾವು ಟ್ರಾನ್ಸ್ಲೇಟ್ ಮಾಡ್ಕೊತೀವಿ. ಬಹುಶಃ ಅವತ್ತು ಐರಿಷ್ ಕವಿ ಬರೆದೇ ಹೋಗಿದ್ದರೆ ಕನ್ನಡಕ್ಕೆ ಕುವೆಂಪು ತಪ್ಪೋಗ್ತಿದ್ರೋ ಏನೋ. ನಿಜವಾಗ್ಲೂ ಅವನು ಮನೆಗೆ ಬರಬೇಕಾದ್ರೆ ಬೇಜಾರು ಮಾಡ್ಕೊಂಬರ್ತಾರೆ, ಇವನಿಗೆ ಹೊಟ್ಟೆ ಕಿಚ್ಚು, ಇವನಿಗೆ ನಾನು ಇಂಗ್ಲೀಷಲ್ಲಿ ಬರೀತೀನಿ ಅಂತ ಅನ್ಕೊಂಬರ್ತಾರೆ ಕುವೆಂಪು. ಆದರೆ ಅವ್ರು ರೂಮಿಗೆ ಬರೋ ಅಷ್ಟೊತ್ತಿಗೆ ಅವ್ರ ರೂಮಲ್ಲಿ ಒಬ್ಬ ಗೆಳೆಯ ಹಾಡುಗಾರ ಇರ್ತಾನೆ, ಅವನು ಇವ್ರು ಯಾವುದೋ ಒಂದು ಕವಿತೆನ ಹಾಡ್ತಿರ್ತಾನೆ. ಅವ್ರು ಬಂದು ಕೇಳ್ಬಿಟ್ಟು, ಹೋಗಿ ನನ್ನ ಕವಿತೆ ಇಷ್ಟು ಚೆನ್ನಾಗಿ ಬರುತ್ತಲ್ಲ ಅಂತ ಅವತ್ತಿಂದ ಕನ್ನಡಕದಲ್ಲಿ ಬರೀತಾರೆ. ಯಾವ ಕವಿ ಇಂಗ್ಲೀಷ್ ಆಗೋಕ್ಕೆ ಅಂತ ಹೊರಟಿದ್ನೋ ಆ ಕವಿ ಮುಂದಕ್ಕೆ ನೀ ಮೆಟ್ಟುವನ್ನೆಲ್ಲ ಅದೇ ಕರ್ನಾಟಕ ಬರೀತಾರೆ. ಬಾರಿಸು ಕನ್ನಡ ಡಿಂಡಿಮವ. ಅದೇ ಕವಿ 20ನೇ ಶತಮಾನದಲ್ಲಿ ಮಹಾಕಾವ್ಯಗಳ ಯುಗ ಮುಗಿದು ಹೋಯಿತು ಅನ್ನುವಾಗ ಒಂದು ಅದ್ಭುತವಾದ ಮಹಾಕಾವ್ಯ ಬರೆದು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಳ್ತಾರೆ. ಇದು ನೈತಿಕತೆಯ ಪ್ರಶ್ನೆ. ಸೊ ಇದು ನೋಡಿ, ಒಳಗಡೆಗಿತ್ತ ಹೊರಗಡೆಗೆ ಬಂತ? ಹೌದು, ಒಳಗಡೆಗಿತ್ತು, ಆದರೆ ಐಡೆಂಟಿಫೈ ಮಾಡಬೇಕಿತ್ತಲ್ಲ. ಆಮೇಲೆ ಅವರು ಇಡಿಯಾಗಿ ಇಂಗ್ಲೀಷ್ ಅನ್ನೋದು ಪ್ರಚನ್ನವಾದಂಥ ಭ್ರಷ್ಟಾಚಾರ ಅಂತ ಬರೀತಾರೆ ಕುವೆಂಪು. ಇಂಗ್ಲೀಷು ಪ್ರಚನ್ನವಾದಂಥ ಭ್ರಷ್ಟಾಚಾರ ಅಂತ ಬರೀತಾರೆ. ಸೊ ಮನುಷ್ಯ ನಾವಿದ್ದೀವಲ್ಲ ಸ್ನೇಹಿತರೆ, ಮೂಲತಃ ಭಿನ್ನ. ನಾವಿಷ್ಟು ಜನ ಬೇರೆ ಬೇರೆ. ನಮ್ಮಿಷ್ಟು ಜನ ಇಲ್ಲಿ ಕೂತಿರೋರು ಮೋಸ್ಟ್ಲಿ ನಮ್ಮೆಲ್ಲರ ಬಟ್ಟೆಗಳು ಬೇರೆ. ವೈಟ್ ಹಾಕೊಂಡಿರೋ ಒಂದು 3-4 ಜನ ಬಿಟ್ಟರೆ, ಆ ವೈಟಲ್ಲೂ ಕಾಲರ್ ಬೇರೆ ಥರ ಇರುತ್ತೆ, ಗುಂಡಿ ಬೇರೆ ಥರ ಇರುತ್ತೆ, ಹೈಟ್ ಏನೋ ಇರುತ್ತೆ. ಆಮೇಲೆ ನಮ್ಮಿಷ್ಟೂ ಜನರ ಮೈ ವಾಸನೆ ಬೇರೆ. ಫಾಗ್ ಹಾಕೊಂಡಿದ್ರಲ್ಲ ಉಳಿದಿದ್ದು. ನಮ್ಮಲ್ಲಿ ಯಾರಾದರೂ ಒಬ್ಬರು ಕಳ್ಳತನ ಮಾಡಿಬಿಟ್ಟು ಪೊಲೀಸ್ ನಾಯಿ ಬಂದರೆ ಕರೆಕ್ಟಾಗಿ ಕಳ್ಳನತ್ತಕ್ಕೆ ಹೋಗಿ ನಿಂತ್ಕೊಳ್ಳುತ್ತದು ಅಲ್ವಾ? ಇಲ್ಲಿರೋ 150 ಜನದಲ್ಲಿ ಕರೆಕ್ಟಾಗಿ ಕಳ್ಳನತ್ರಕ್ಕೆ ಯಾಕೆ ಹೋಗುತ್ತೆ ಅಂದರೆ 150 ಜನರ ಮೈ ಬೆವರಿನ ವಾಸನೆ ಬೇರೆ ಬೇರೆ.
ಇಷ್ಟೊಂದು ವಿಭಿನ್ನವಾಗಿ ನಾವು ಇರಬೇಕಾದ್ರೆ ನಾವು ಆಲೋಚನೆ ಮಾಡ್ತಾ ಇರುವಂತಹ ನೈತಿಕತೆ ಕೂಡ ಬೇರೆಯೇ ಅಲ್ಲ. ಯಾಕಂದರೆ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಇನ್ಕ್ಲೂಡಿಂಗ್ ಜಾತಿ ಪದ್ಧತಿ. ನಾನು 98ನಲ್ಲಿ ಶಂಕರಘಟ್ಟಕ್ಕೆ ಹೋದಾಗ ಅಲ್ಲೊಂದು ಹೆಣ್ಮಕ್ಳಿದ್ಲು, ಮಾನಸ ಅಂತ ಒಂದು ಹುಡುಗಿ. ಮಹಾಜಾತಿ ಅಹಂಕಾರ ಅವಳಿಗೆ, ಬ್ರಾಹ್ಮಣರ ಹುಡುಗಿ, ಮಹಾಜಾತಿ ಅಹಂಕಾರ. ನಾವು ಇಷ್ಟೆಲ್ಲ ವೈಚಾರಿಕ ಪಾಠ ಮಾಡಿದ್ರೆ ಒಂದಿನ ಏನಂದ್ಲು ಅಂದ್ರೆ ಅವಳು, ಸರ್ ನನಗೂ ನೀವು ಹೇಳೋ ಹಾಗೆ ಈ ಮಕ್ಕಳನ್ನೆಲ್ಲ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಇಷ್ಟ, ಈ ಗೌಡರು ದಲಿತರು ಎಲ್ಲರನ್ನೂ. ಆದರೆ ನಮ್ಮ ಮನೇಲಿ ಇವನ್ನೆಲ್ಲ ಕರ್ಕೊಂಡು ಬಂದಮೇಲೆ ಸಗಣಿ ಹಾಕ್ಬಿಟ್ಟು ತೊಳಿತಾರೆ ಸರ್ ಅಂದ್ಲು. ಇಂಥದ್ದೊಂದು ಮಾತನ್ನು ಸಾರ್ವಜನಿಕವಾಗಿ ಬಳಸಬಾರದು ಅನ್ನುವ ಕಾಮನ್ ಸೆನ್ಸ್ ಇಲ್ಲ ಅವಳಿಗೆ. ಯಾಕೆಂದರೆ ಆ ಕಾಮನ್ ಸೆನ್ಸನ್ನು ಜಾತಿ ಅಹಂಕಾರ ನುಂಗಾಕಿದೆ. ಆದರೆ ಭಾಳ ಸಲ ನಿಮ್ಮ ಈ ಥರದ ಆ್ಯಕ್ಷನ್ ಇದೆಯಲ್ಲ, ಅದು ಹೊರಗಡೆ ಇನ್ನೊಂದು ಥರ ರಿಯಾಕ್ಷನ್ ಅಂತ ತರುತ್ತೆ. ಅಲ್ಲಿ ಇನ್ನೊಬ್ಳು ಸುಪ್ರಿಯಾ ಅಂತ ಗೌಡ್ ಹುಡುಗಿ ಇದ್ಲು. ನಾವು ಹಿಂಗೆ ಟೂರ್ಗೆ ಹೋಗಿದ್ದಾಗ ಮಾತಾಡ್ತಾ ಇದ್ವಿ. ಆ ಹುಡುಗಿ ಏನು ಹೇಳಿದ್ಲು ಗೊತ್ತಾ, ಅವಳದು ಆಸಕ್ತಿ ಅವಳ ಮಾತು ಇನ್ನೂ ಇಂಟ್ರೆಸ್ಟಿಂಗು. ಸರ್ ನಾವು ಕರ್ಕೊಂಡೋಗಲ್ಲ ಈ ಮಾನಸನ್ನು, ಈ ಬ್ರಾಹ್ಮಣರ ಹೆಣ್ಮಕ್ಳು ನಮ್ಮ ಮನೆಗೆ ಬಂದುಬಿಟ್ರೆ ನಾವು ಅಷ್ಟೇ ಇಡೀ ಮನೆ ತೊಳಿಬೇಕಾಗತ್ತೆ, ಇವ್ರು ಕಾಲಿಟ್ರೆ ನಮ್ಮ ಮನೆ ಹಾಳಾಗೋಗುತ್ತೆ ಅಂದ್ಲು. ನನಗೆ ಅನಿಸಿದ್ದಿಷ್ಟೇ, ನಾನು ನಿಮ್ಮಿಬ್ಬರಿಗೂ ಕೇಳಿದೆ, ಬೇಕಿತ್ತಾ? ನೀ ಕರ್ಕೊಂಡು ಹೋಗ್ತೇ ಬಿಡ್ತೀಯ ನಿಂದು, ಆದರೆ ನಿನ್ನ ಜಾತಿ ಅಹಂಕಾರವನ್ನು ತೋರಿಸಿದ ತಕ್ಷಣ ಏನಾಯಿತು? ಯಾಕೆಂದರೆ ಇದ್ರ ಆಚೆಗೆ ಒಟ್ಟಿಗೆ ಇದ್ದೀರಿ, ರೂಮ್ಮೇಟ್ ಆಗಿದ್ದೀರಿ, ಬದುಕ್ತಿದ್ದೀರಿ, ಪಿ ಜಿನಲ್ಲಿದ್ದೀರಿ, ಕುವೆಂಪು ಯೂನಿವರ್ಸಿಟಿಲಿದ್ದೀರಿ, ನನ್ನಂಥ ಮೇಷ್ಟು ಪಾಠ ಮಾಡ್ತಿದ್ದೀವಿ. ಹಾಗಿದ್ದು ನಿಮ್ಮ ತಲೆಯೊಳಗೆ ಜಾತಿ ಅಹಂಕಾರ ತುಂಬಿಕೊಳ್ಳುತ್ತೆ ಅನ್ನೋದಾದರೆ ನಿಮ್ಮ ನೈತಿಕತೆಯ ಮಟ್ಟ ಯಾವುದು? ವ್ಯಕ್ತಿಗಿಂತ ವ್ಯಕ್ತಿ ನಾವು ಇಷ್ಟೊಂದು ಭಿನ್ನವಾಗಿರ್ತೀವಿ. ಯಾಕೆಂದರೆ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿರ್ತೀವಿ. ನಮ್ಮ ಆಚರಣೆಗಳನ್ನು, ವಿಚಾರಗಳನ್ನು, ನಾವು ರೂಪುರೇಷೆಗಳನ್ನು ಮೇಲೆ ಕೇರಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ವ್ಯಕ್ತಿ, ಮನೆ, ಬೀದಿ, ಊರು, ಕೇರಿ ಎಲ್ಲವೂ ಭಿನ್ನ ಕಣ್ರಿ. ಯಾವ್ಯಾವುದಕ್ಕೂ ಸಂಬಂಧ ಇಲ್ಲ. ನಮ್ಮ ಮನೆ ಒಳಗಿರೋ ನಾವು 5 ಜನನೇ ತುಂಬ ಭಿನ್ನ. ಒಬ್ಬ ಸಿಕ್ಕಾಪಟ್ಟೆ ಅಡಾಸಿಟಿ, ಒಬ್ಬರು ಸಿಕ್ಕಾಪಟ್ಟೆ ಶಿಸ್ತು. ಒಬ್ಬರು ಕೈ ತೊಳಿದೆ, ಸೋಪ್ ಹಾಕೊಂಡು ತೊಳಿದೆ, ಊಟನೇ ಮಾಡಲ್ಲ ಅಲ್ವಾ? ನಾವು ಬಾಲ್ಯದಲ್ಲ ಹೆಂಗೆ ಓಡಾಡ್ತಿದ್ವಿ, ಕೊರೋನಾ ಬರೋಕ್ಕಿಂತ ಮುಂಚೆ ಬಿಡಿ. ನಮ್ಮ ಬಾಲ್ಯಗಳೇಗಿತ್ತು. ನನಗೀಗ 54 ವರ್ಷ. ನಾನು ಇಲ್ಲೇ ಓಡಾಡಿದ್ದು ಬೀದಿ ಒಳಗಡೆಗೆಲ್ಲ 5 ವರ್ಷ, 6ನೇ ವರ್ಷ, 7-8 ವರ್ಷಕ್ಕೆ ಬೀದಿ ತಿರ್ಗಕ್ಕೆ ಶುರು ಮಾಡಿದ್ವಿ. ಹುಡ್ಕಾಡೋರು ನಮ್ಮ ಅಮ್ಮ ಅಪ್ಪಂದರು ಏನು ಓಡಾಡ್ಕೊಂಡು ಯಾರ ಮನೆ ಬಾಕಲಲ್ಲಿ ನೆಲ್ಲಿದೆ ಅದನ್ನು ತಿರುಗಿಸ್ಬಿಟ್ಟು ಹಿಂಗೆ ಕುಡಿಯೋದೆ. ಎಷ್ಟು ಕುಡಿದ್ವಿ, ಏನೂ ಬರಲಿಲ್ಲ. ಈಗ ಇದೇ ಬೇಕು, ಬಿಸ್ಲೇ ರೀ. ಯಾರ್ದೋ ಮನೇಲಿ ಉಂಡ್ವಿ, ಏನೋ ತಿಂದ್ವಿ. ಆಮೇಲೆ ಅದು ಕೊಡೋ, ಅವನು ಏನೋ ತಿಂಡಿ ತಿಂತಿದ್ದ ಕೊಡೋ ಅಂತಂದರೆ ಇದನ್ನು ಗಟ್ಟಿ ಕಣ ಮುರಿಯೋಕ್ಕಾಗಲ್ಲ, ಕಾಗೆ ಎಂಜಲ್ ಮಾಡಿಕೊಡೋ, ಶರ್ಟನ್ನು ಮಡಿಸಿ ಕಡ್ದು ತಿಂದ್ವಿ. ತಪ್ಪು ತಿಳ್ಕೊಬೇಡಿ, ನಾನು ಅನ್ಕೋತೀನಿ ನನ್ನಂಥ ಒಬ್ಬ ಸಾಮಾನ್ಯ ಹುಡುಗ ಕೂಡ ಇಲ್ಲಿ ತನಕ ಬಂದಿರೋದಕ್ಕೆ ಇಷ್ಟೊಂದು ಸರ್ವ ಜನಾಂಗದ ಪ್ರೀತಿ ಮತ್ತು ಜೀವನ ಪ್ರೀತಿನೇ ಕಾರಣ ಅಂತ ನಾನು ನಂಬ್ಕೋತೀನಿ. ಇದು ನನ್ನ ನೈತಿಕತೆ ಅಲ್ವಾ? ಇದು ನನ್ನ ನೈತಿಕತೆ. ಇದರಾಚೆಗೆ ಇದನ್ನು ಮೀರ್ತೀವಿ ಅನ್ನುವಂಥ ಪ್ರಶ್ನೆ ಇದ್ದರೆ, ಸೊ ಯಾವಾಗ ವ್ಯಕ್ತಿನಿಷ್ಠವಾಗಿಯೂ ನಾನು ತುಂಬ ಭಿನ್ನ ಆಗ್ತೀನೋ, ರಾಷ್ಟ್ರ, ಅಂತಾರಾಷ್ಟ್ರ ಎಲ್ಲವೂ ಭಿನ್ನ ಆಗ್ತೀನೋ, ಭಾಳ ಸ್ಪಷ್ಟವಾಗಿ ನಿಮ್ಮ ಸಬ್ಜೆಕ್ಟು ಭಿನ್ನ ಆಗಬೇಕು, ನಿಮ್ಮ ಸಂಶೋಧನೆಯೂ ಭಿನ್ನ ಆಗಲೇಬೇಕು. ಯಾಕೆಂದರೆ ನೋಡಿ, ನೀವು ಸಂಶೋಧಕರಾಗಿರೋದ್ರಿಂದ ಸ್ನೇಹಿತರೆ, ಈ ಸಂಶೋಧನೆಗೆ ನೈತಿಕತೆಯಲ್ಲಿ ಭಾಳ ಮುಖ್ಯವಾದ ಪಾಯಿಂಟ್ ಯಾವುದು ಗೊತ್ತಾ? ಸಂಸ್ಕಾರ. ನೀವು ಹೇಗೆ ಓದ್ಕೊಂಬಂದ್ರಿ, ಏನನ್ನು ಬೆಳೆಸ್ಕೊಂಬಂದ್ರಿ. ಈಗ ನಮ್ಮ ಕಾಲಕ್ಕೆ ನಮ್ಮ ಅಮ್ಮಂದ್ರಗಳೆಲ್ಲ ಕಾದಂಬರಿ ಓದೋರು. ಆಗ ಈ ಟಿ ಗಿವಿಗಳು ಯಾವುದೂ ಬಂದಿರಲಿಲ್ಲ. ಬೀದಿಯಲ್ಲಿ ಸರ್ಕ್ಯುಲೇಟಿಂಗ್ ಲೈಬ್ರರಿ ಇರ್ತಿತ್ತು. 4 ಆಣಿ 8 ಆಣಿ ಕೊಟ್ಟು ಪುಸ್ತಕಗಳು ತೊಗೊಂಬರ್ತಿದ್ರು. ಕಾದಂಬರಿಗಳು ಓದ್ತಿದ್ರು. ಉಷಾನರತ್ನಮ್ಮ, ಸಾಯಿ ಸೂತೆ, ವಾಣಿಶ್ರೀ ಇವ್ರನ್ನೆಲ್ಲ ನಮ್ಮಮ್ಮ ಓದ್ತಿದ್ದು, ನಾವು ಓದಿದ್ದು ಅವಾಗಲೇ. ಒಂದೊಂದು ಕಾದಂಬರಿಗಳನ್ನ ಓದಾಕ್ಬಿಟ್ವಿ ಎಲ್ಲ. ಆಮೇಲೆ ಪ್ರತಿ ವಾರ ಪ್ರಜಾಮತ, ಸುಧಾ, ತರಂಗ ಕಾಯ್ಕೊಂಡು ಕೂತಿರ್ತಿದ್ವಿ. ಎಲ್ಲ ಓದಿದ್ವಿ ನಾವು. ಓದ್ಕೊಳ್ಳೋದು ಸರಿ ತಪ್ಪು ಎಲ್ಲ ವ್ಯಾಖ್ಯಾನಗಳನ್ನು ಮಾಡಿದ್ವಿ. ಬಹುಶಃ ಆ ನನ್ನ ಓದು ಇವತ್ತು ಇಲ್ಲಿಯವರೆಗೂ ಒಬ್ಬ ಮೇಷ್ಟ್ರಾಗಿ ನಿಮ್ಮ ಜೊತೆ ಮಾತಾಡೋ ತನಕ ಕರ್ಕೊಂಬಂದು ನಿಲ್ಲಿಸ್ತಲ್ಲ. ಯಾಕೆಂದರೆ ಓದು ಅನ್ನೋದೊಂದು ಶಿಸ್ತಾಗಿತ್ತಲ್ಲ ನನಗೆ. ಓದಬಲ್ಲೆ, ಒಂದು ಸಣ್ಣ ಕಾನ್ಫಿಡೆನ್ಸು. ಬಹುಶಃ ಆ ಓದುವಿಕೆ ನನ್ನನ್ನು ಆಮೇಲೆ ಕಾರಂತರನ್ನೂ ಓದೋ ಹಾಗೆ ಮಾಡ್ತು, ಕುವೆಂಪುವನ್ನು ಓದೋ ಹಾಗೆ ಮಾಡ್ತು. ಸೊ ಅಂದರೆ ಏನಾಗುತ್ತೆ, ನಾನಾಗಿರೋದ್ರಿಂದ ನನ್ನ ರಿಸರ್ಚು ಕೂಡ ಆ ಥರದ್ದೇ ಆಗಿರುತ್ತೆ ಅಂತ. ಅದಕ್ಕೆ ನಿಮಗೆ ನನ್ನ PhD
ಒಟ್ಟು ಮೊರಾಲಿಟಿ ಬಗ್ಗೆ ಮಾತಾಡಿ ನಿಮ್ಗೆ ಉದಾಹರಣೆ ಕೊಟ್ಟು ನಿಲ್ಸೋಕೆ ಟ್ರೈ ಮಾಡ್ತೀನಿ. ಕೆ ಎಸ್ ನರಸಿಂಹಸ್ವಾಮಿಯವ್ರ ಮೇಲೆ PhD ನಂದು 98, 3 ವರ್ಷಕ್ಕೆ ನನ್ನ PhD ಮುಗೀತು, 2.5 ವರ್ಷಕ್ಕೆ. ನರಸಿಂಹಸ್ವಾಮಿಯವ್ರನ್ನ ಬೆಂಗಳೂರಿನಲ್ಲಿ ಭೇಟಿಯಾದ್ವಿ 2 ದಿನ, ನಾನು ನನ್ನ ಸ್ನೇಹಿತರೆಲ್ಲ 3-4 ಜನ ಸ್ನೇಹಿತರು. ಅವ್ರ ಮನೇಲೇ ಉಳ್ಕೊಂಡ್ವಿ. ಅವ್ರಿಗೆ ಊಟ, ಅವ್ರ ಮನೇಲೇ ಊಟ, ಅಡುಗೆ ಎಲ್ಲ ನಾವು ಬೇಯಿಸೋದು ಕಟ್ ಮಾಡೋದೆಲ್ಲ ಮಾಡ್ತಿದ್ವಿ ನಾವು ಆರಾಮಾಗಿ, ಚೆನ್ನಾಗಿತ್ತು. ನರಸಿಂಹಸ್ವಾಮಿ ಅದ್ಭುತವಾದ ಮನುಷ್ಯ. ಆಗ ಅವ್ರ ಗಲ್ಲಿಗೆಲ್ಲೆಲ್ಲ ಬಿದ್ದೋಗ್ಬಿಟ್ಟಿತ್ತು. 83 ವರ್ಷ. ಮೈಸೂರು ಮಲ್ಲಿಗೆ ಒಂದಿರಳು ಕನಸಿನಲ್ಲಿ ಆ ಹಲ್ಲಿಲ್ದರು ಆಡೋನು ಮನುಷ್ಯ. ಕೆಂಪು ಆಗ್ಬಿಡೋರು, ಮೊಬೈಲ್ ಇರಲಿಲ್ಲ ನಮಗಾಗ, ಫೋಟೋ ತೆಗಿಬೋದಿತ್ತು. ಆಡ್ತಾ ಆಡ್ತಾ ಕೆಂಪಾಗ್ಬಿಡೋ ಮನುಷ್ಯ. ನಾನು 1-2-3 ಪ್ರಶ್ನೆಗಳು ಅವ್ರಿಗೆ. ಒಂದು ರಾತ್ರಿ ಹಿಂಗೆ ಹೊರಗಡೆ ಜಗಲಿ ಮೇಲೆ ಕೂತಿದ್ವಿ, ಅಮ್ಮ ಪಕ್ಕದಲ್ಲಿ ಕೂತಿದ್ರು, ಅವರ ಮಿಸ್ಸಸ್ಸು ಅವರು ಪಕ್ಕದಲ್ಲೇ ಕೂತಿದ್ರು. ಹೊಸಹೊಳಲು ನಾಗಮ್ಮ ಅಂತ ಅವರ ಮಿಸ್ಸಸ್ ಹೆಸರು. ಯಾವುದ್ರ ಬಗ್ಗೆ ನಾನೇನೋ ಒಂದು ಪ್ರಶ್ನೆ ಕೇಳಿದೆ. ಸರ್, ನಿಮ್ಮ ಕವಿತೆ ಒಳಗಡೆಗೆ ಎಷ್ಟೆಷ್ಟು ಸುಂದರವಾದ ಹೆಣ್ಮಕ್ಳು ಬರ್ತಾರೆ. ನನ್ನ ವಯಸ್ಸು 28 ವರ್ಷ, ನೆನ್ಪಿಟ್ಕೊಳ್ಳಿ. ಆಮೇಲೆ ತುಂಟುತನ ತುಂಬ್ಕೊಂಡಿದ್ದ ವಯಸ್ಸು. ಈಗ ನನಗೆ ಮೆಡಿಕಲ್ಲು ಎಂಜಿನಿಯರಿಂಗು ಓದ್ತಾ 26 ವರ್ಷಕ್ಕೆ ಮುದುಕರ ಥರ ಇರ್ತಾರಲ್ಲ, ಹಂಗಿರಲಿಲ್ಲ ನಾವು, ಹುಡುಗರ ಥರನೇ ಇದ್ವಿ ನಾವು. ನಿಮ್ಮ ಕಾವ್ಯದಲ್ಲಿ ಅಷ್ಟು ಸುಂದರವಾದ ಹೆಣ್ಮಕ್ಳು ಬರ್ತಾರೆ, ಆದರೆ ಅಮ್ಮನ ನೋಡೋ ಅಷ್ಟು ಚೆನ್ನಾಗಿಲ್ವಲ್ಲ ಅಂದೆ. ಇಬ್ಬರು ಅಕ್ಕಪಕ್ಕ ಕೂತಿದ್ರು. ಜೀವಂತಿಕೆ ಅನ್ನೋದು ಹೇಗಿರುತ್ತೆ? ನರಸಿಂಹಸ್ವಾಮಿ ಏನು ಉತ್ತರ ಕೊಟ್ಟರು ಗೊತ್ತಾ? ಏಯ್ ಹುಡುಗ, ನನ್ನ ಹೆಂಡ್ತಿ ನಿಂಗೆ ಯಾಕೋ ಚೆನ್ನಾಗಿ ಕಾಣಬೇಕು. ಕರೆಕ್ಟ್ ಅಲ್ವಾ? ಸೌಂದರ್ಯ ಮೀಮಾಂಸೆ ಇಷ್ಟೊತ್ತನ ಅದನ್ನೇ ತಾನು ಮಾತಾಡಿದ್ದು. ನಿನಗೆ ಯಾಕೋ ಚೆನ್ನಾಗಿ ಕಾಣಬೇಕು ಅಂದರು. ಸರಿ, ಅವ್ರ ಅಷ್ಟು ಕವಿತೆಗಳಲ್ಲಿ ಒಂದೇ ಒಂದು ಸಣ್ಣ ಕವಿತೆ ಇದೆ. ಆ ಕವಿತೆ ಹೆಂಗೆ ಅಂದರೆ, ಈ ನಾಗರಾವು ಸಿನಿಮಾ ಥರ. ಯಾವುದೋ ಒಂದು ಹುಡುಗಿನ ಪ್ರೀತಿಸಿ ಮದುವೆ ಆಗಲಿಕ್ಕಾಗಲ್ಲ ಅಂತ ಹೇಳಿ ಅವಳಿಗೆ ಅರ್ಶಿನ ಕುಂಕುಮ ಕೊಡುವಂಥ ಒಂದು ಸಣ್ಣದೊಂದು ಪದ್ಯ ಇದೆ. ನಾನು, ಸರ್ ನಿಮ್ಮ ಕವಿತೆ ಒಳಗಡೆಗೆ ಇಷ್ಟೆಲ್ಲ ಇದೆ, ಇದೊಂದು ಪದ್ಯ ಯಾಕೆ ಬಂತು ಅಂತ ಕೇಳಿದೆ. ನಿನಗೆ ನನ್ನ 430 ಕವಿತೆಗಳಲ್ಲಿ ಅದೇ ಬೇಕಿತ್ತ ಮಗನೇ ಅಂದರು. ಆಮೇಲೆ ಈ ವಯಸ್ಸಿನಲ್ಲಿ 80 ವಯಸ್ಸಿನಲ್ಲಿ ನನ್ನ ಹೆಂಡತಿ ಕೈಲಿ ನಾನು ಡೈವರ್ಸ್ ಮಾಡಿಸ್ಬೇಕು ಅಂತ ಮಾಡಿದ್ಯಾ ಅಂತ ಕೇಳಿದರು. ನಂಗೆ ಆಗ ಅನಿಸಿದ್ದೇನು ಗೊತ್ತಾ? ಜೀವನ ಪ್ರೀತಿ ಇಲ್ಲದೆ ಇದ್ದರೆ ಕಾವ್ಯ ಹುಟ್ಟೋದೇ ಇಲ್ಲ. ಇದು ಅಖಂಡವಾದ ಜೀವನ ಪ್ರೀತಿ. ನಾನು ಪುಸ್ತಕ ಕೂಡ ಮಾಡಿದ್ದೀನಿ, ಅದರ ಹೆಸರೇ ಪ್ರೀತಿಯ ಬದುಕು ಅಂತ ಪುಸ್ತಕದ ಹೆಸರು. ನರಸಿಂಹಸ್ವಾಮಿಯವರ PhD ಥೀಸಿಸು 2 ಸಲ ರೀಪ್ರಿಂಟ್ ಆಗಿದೆ. ಪ್ರೀತಿಯ ಬದುಕು ಅಂತಲೇ ಪುಸ್ತಕದ ಹೆಸರು ಮಾಡಿದ್ದೀನಿ. ಅವರ ಜೊತೆ ಕೂತವ್ರ ಮನೇಲಿ ಉಂಡು ತಿಂದೆ PhD ಮುಗಿಸಿದ್ದು ನಾನು. ಸೊ ನನಗೆ ಕಮಿಟ್ಮೆಂಟ್ ಏನು, ಆಮೇಲೆ ಆ ರಿಸಲ್ಟ್ ಏನು, ಅದು ನಿಮಗೆ ಗೊತ್ತಿರಲಿ. ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು, ಬೇಂದ್ರೆ, ಮಾಸ್ತಿ ಇಂಥವರೆಲ್ಲ 100 ಜನ ದೊಡ್ಡ ದೊಡ್ಡ ಕವಿಗಳಿದ್ದಾರೆ. ಆದರೆ ಹೈಯೆಸ್ಟು ರೀಪ್ರಿಂಟ್ ಆಗಿರುವಂಥ ಸಂಕಲನ ಮೈಸೂರ ಮಲ್ಲಿಗೆ. ಹೈಯೆಸ್ಟ್ 47-48 ಬಾರಿ ಮರುಮುದ್ರಣ ಆಗ್ತದೆ. ಆಮೇಲೆ ನೀವೇನಾದರೂ ನರಸಿಂಹಸ್ವಾಮಿ ಹತ್ರ ಮಾತಾಡ್ತಾ ನರಸಿಂಹಸ್ವಾಮಿಯವರ ಪ್ರೇಮಗೀತೆಗಳು ಅಂದ್ಬಿಡಿ, ಸಿಟ್ಟು ಬರುತ್ತೆ. ಅವ್ರ ತಕ್ಷಣ ಹೇಳ್ತಾರೆ, ಏಯ್ ತಮ್ಮ, ನಂದು ಪ್ರೇಮಗೀತೆಗಳಲ್ಲ, ದಾಂಪತ್ಯ ಗೀತೆಗಳು. ಯಾಕೆ ಅಂದರೆ ಅದು ಕಾಲಮಾನದ ಮೌಲ್ಯ ಅಲ್ವಾ? ಏನು ಕಾಲಮಾನದ ಮೌಲ್ಯ? ಆ ಕಾಲದಲ್ಲಿ ಪ್ರೀತಿ ಅನ್ನೋದು ಸಾಧ್ಯ ಇರಲಿಲ್ಲ. ನೀವಾಗಾದರೆ ಅದನ್ನು ಹೇಗೆ ವಿಶ್ಲೇಷಣೆ, ಇವತ್ತು ನಿಂತ್ಕೊಂಡು ಹೇಗೆ ವಿಶ್ಲೇಷಣೆ ಮಾಡಬೇಕು? ನನಗೆ ಚಾಲೆಂಜ್ ಇದೆಯಲ್ಲ. ಒಂದಿರಳು ಕನಸಿನಲ್ಲಿ ನನ್ನವಳ ಕೇಳಿದೆನು ಚಂದ ನಿನಗಾವುದೆಂದು. ಎಲ್ಲಿ? ಕನಸಲ್ಲಿ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ. ಅವಳು ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದನು ವಿಸ್ತರಿಸಿ ಹೇಳಬೇಕೆ. ಅವಳು ಇವನಿಗಿಂತಲೂ ಜಾಣ. ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ ಹೇಗಿದೆ, ನಾನು ಕೂಗಿದಾಗಲೆಲ್ಲ ಬರೋಳೆನ್ನ ಶಾರದೆ. ಇವತ್ತು ನೀವು ಆ ಪದ್ಯ ಓದಿದ್ರೆ ಎಷ್ಟು ಔಟ್ಡೇಟೆಡ್ ಅಲ್ವಾ ನಿಮಗೆ? ಮದುವೆ ಆಗಿ ತಿಂಗಳಾದ್ಮೇಲೆ ನಾನು ಕರೆದಾಗೆಲ್ಲ ಹೆಂಡ್ತಿ ಓಡಿ ಬರ್ತಾಳೆ ಅಂದರೆ, ಹೆಣ್ಣು ನೋಡೋಕ್ಕೆ ಫೋಟೋ ಕಳಿಸಿದ ತಕ್ಷಣ ಸಿನಿಮಾಗೆ ಬಂದವಳು ಅವಳು ಈ ಕಾಲದಲ್ಲಿ. ಒಂದು ತಿಂಗಳಿಗೆ ನಾನು ಕೂಗಿದಾಗಲೆಲ್ಲ ಬರೋಳೆನ್ನ ಶಾರದೆ. ಬಂಡಾಯ ಅದು ಆ ಕಾಲಕ್ಕೆ. ಯಾಕೆಂದರೆ ತಿಂಗಳುಗಟ್ಟಲೆ, ವರ್ಷದಗಟ್ಟಲೆ ಹೆಂಡ್ತಿ ಗಂಡನ ಹತ್ರ ಬಂದು ನಿಂತ್ಕೊಳ್ಳೋ ಪ್ರಶ್ನೆನೇ ಇರಲಿಲ್ಲ. ಅಂದರೆ ನಿಮಗೆ ಭಾಷೆಯನ್ನು ಒಬ್ಬ ಕವಿ ದುಡಿಸ್ಕೋತಾ ಇರುವಾಗ ಅವನಿಗೆ ಗೊತ್ತಿಲ್ಲದೆ ಇರೋದು ಏನೋ ಇದೆಯಾ ಅದರೊಳಗಡೆಗೆ.
ಅವ್ರೇನು ಹೇಳ್ತಿದ್ದಾರೆ? ಕೋಣೆಯೊಳಗೆ ಬಳೆಯ ಸದ್ದು ನಗುವರತ್ತೆ ಬಿದ್ದು ಬಿದ್ದು ಸುಮ್ಮನಿರಲು ಮಾವನವರು, ಒಳಗೆ ಅಕ್ಕ ಭಾವನವರು, ಎಂದು ತುಂಟ ಹುಡುಗನು ಗುಟ್ಟ ಬಯಲಿಗೆ ಎಳೆವನು. ಮದುವೆ ಆದ ಮನೆಗೆ ಆ ಕಾಲದಲ್ಲಿ ಅಳಿಯಂದರು ಪದೇ ಪದೇ ಮಾವನ ಮನೆಗೆಲ್ಲ ಹೋಗ್ತಿರ್ಲಿಲ್ಲ. ಯಾಕೆಂದರೆ ಈಗಿನವ್ರಂಗೆ ಮಾನ್ಗೆಟ್ಟವ್ರಲ್ಲ ಅವರು, ತುಂಬ ಮರ್ಯಾದಸ್ಥರು. ಎಷ್ಟೋ ಸಲ ರಾತ್ರಿ ಹೋಗಿ ಬೆಳಗಾಗೋಷ್ಟೊತ್ತಿಗೆ ವಾಪಸ್ ಹೋಗ್ಬಿಡೋರು. ಅಕ್ಕಪಕ್ಕದವ್ರಿಗೆ ಗೊತ್ತೇ ಆಗ್ತಿರಲಿಲ್ಲ ಅಳಿಯ ಬಂದವನೇ ಅಂತ. ಏನೇ ಹಬ್ಬ ದಿನಕ್ಕೆ ಹೋಗಬೇಕು ಅಂದರೆ ಅಣ್ಣನೋ ತಮ್ಮನೋ ಬರಬೇಕು, ಬಂದು ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಹಂಗೆ ಆಗಿದೆ. ಮದುವೆ ಆಗಿ ಇನ್ನೂ ತಿಂಗಳಾಗಿಲ್ಲ, ಒಂದಿನ ಬಂದಿದ್ದಾನೆ, ಅವ್ನ ಪಾಡಿಗೆ ಅವ್ನು ಇರಬೇಕಿತ್ತು. ಆದರೆ ಇವಳು ಅವನ ಜೊತೆಗೆ ಹೋಗಿ ಮಾತಾಡ್ತಾ ಕೂತವಳೆ. ಸದ್ಯ ಬಹುಶಃ ಅವನ ಹೆಂಡ್ತಿ ಅವರಮ್ಮ ಒಬ್ಬರೇ ಕೂತಿರ್ತಾರೆ, ಬೇಜಾರಿರ್ಬೇಕು, ಹೋಗಿ ಮಾತಾಡೋಂತ ಕಳಿಸ್ಬಿಟ್ಟಿದ್ದಾಳೆ. ಹೊರಟಾಗಿದ್ದಾನೆ. ಅಷ್ಟೊತ್ತಿಗೆ ಮಾವ ಬಂದುಬಿಟ್ಟ. ಕೋಣೆಯೊಳಗೆ ಬಳೆಯ ಸದ್ದು ನಗುವರತೆ ಬಿದ್ದು ಬಿದ್ದು ಸುಮ್ಮನಿರಲು ಮಾವನವರು, ಒಳಗೆ ಅಕ್ಕ ಭಾವನವರು, ಎಂದು ತುಂಟ ಹುಡುಗನು. ಮಾವ ಬಂದರು, ಗೊತ್ತಾಯ್ತಾಳೆ ಎಲ್ಲ ಮಗಳು ಕಾಣ್ತಿಲ್ಲಲ್ಲ ಅಂತ. ಯಾಕೆಂದರೆ ಮಾವ ಹಂಗೆಲ್ಲ ಹೋಗೋಕ್ಕೆ ಬಿಡಲ್ಲ. ಏನು ಮದುವೆ ಆದೋಸ್ತ್ರಲ್ಲ ಹಂಗೆಲ್ಲ ಹೆಣ್ಣು ಮಕ್ಕಳು ಭಾಳ ಸಲ ಹಂಗೆ ಸೇರಂಗಿರಲಿಲ್ಲ. ಬಹುಶಃ ಅಷ್ಟೊತ್ತಿಗೆ ಇನ್ನೂ ಶಾಸ್ತ್ರ ಆಗಿರ್ತಿರಲಿಲ್ಲ, ಬಾಲ್ಯ ವಿವಾಹಗಳಿರ್ತಿತ್ತಲ್ಲ. ಆಗ ಈ ಹುಡುಗ ಇದ್ನಲ್ಲ, ಬಾಮ ಇದ್ದ, ಅವನು ಅಪ್ಪನಿಗೆ ಗೊತ್ತಾಗಲಿ ಅಂತ ಅಪ್ಪ ಅಕ್ಕ ಭಾವ ಅಂತ ಹೇಳ್ತಾನೋ. ಇಲ್ಲಿ ನಗುವರತ್ತೆ ಬಿದ್ದು ಬಿದ್ದು ಇವನು ಮಾವ ಹಿಂಗಂದರೆ ಅತ್ತೆ ನಗ್ತಾಳೆ. ಯಾಕೆ ನಗ್ತಿದ್ದಾಳೆ? ಸುಮ್ಮನೆ ಬರೀತಿಲ್ಲ ಅವರು, ಫ್ಲ್ಯಾಶ್ ಬ್ಯಾಕ್ ಅವಳಿಗೆ ಅಲ್ವಾ. ಈಗ ಮಾವ ಸುಮ್ಮನಿದ್ದಾನೆ, ಯಾಕೆ ಅಂತಂದರೆ ಅವನ ಮುಖ ನೋಡ್ತಾನೆ, ಹಿಂಗೆ ನೋಡ್ತಾನೆ, ಅವಳು ನಗ್ತಾಳೆ, ನೀನೇನು ಕಡಿಮೆ ಇದೆಯಾ ಅಂತ. ಎಂಥದ್ರಿ, ಏನು ಅದ್ಭುತವಾದ ಕವಿತೆ ಅಲ್ವಾ. ಈ ಸೌಂದರ್ಯ ಮೀಮಾಂಸೆಯನ್ನು ನೀವು ಅರ್ಥ ಮಾಡ್ಕೊಳ್ಳದೆ ಹೋದರೆ ನೈತಿಕತೆ ಅನೈತಿಕತೆ ಪ್ರಶ್ನೆನೇ ಬರಲಿಲ್ಲ ನೋಡಿ. ಅಲ್ಲಿ ಕೊನೆಗೆ ಅವನೇ ಹೇಳ್ತಾನೆ, ಯಾರು ಕದ್ದು ನುಡಿದರೇನು, ಊರೇ ಎದ್ದು ಕುಣಿದರೇನು, ಜನರ ಬಾಯಿಗೆ ಇಲ್ಲ ಬೇಗ ಉದಯದೊಳಗೆ ಪ್ರೇಮರಾಗ, ಇಂಥ ಹೂವ ನಳಿಸಿರೆ ಪ್ರೇಮವೆನಲು ಹಾಸ್ಯವೇ. ಏನು ಗಂಭೀರತೆಗೆ ಹೋಗಿ ನಿಂತ್ಕೊಂತು ನೋಡಿ ಕವಿತೆ. ಈ ರಾಯರು ಬಂದರು ಮಾವನ ಮನೆಗೆ ರಾತ್ರಿ ಆಗಿತ್ತು ಕೇಳಿದ್ರಲ್ಲ, ಎಲ್ಲರೂ ಕೇಳಿದ್ರು. ಅದನ್ನು ಜನಪದ ಗೀತೆ ಅನ್ನೋ ಥರ ಬಂದು ಇರಲಿಲ್ಲ, ಇವನು ಸಿಟ್ಟಾಯಿತು. ಈಗಿನವನು ಹಂಗಾಗಿದ್ರೆ ಅತ್ತೆನ ಎಲ್ಲೋ ಅತ್ತೆ ಎಲ್ಲೆಲ್ಲ ಅವಳು ಅಂತ ಕೇಳೋನು, ಮಾವನ್ನೂ ಕೇಳೋಂಗಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಮಾನ ಮರ್ಯಾದೆ ಇರೋ ಒಳೆಯಿಂದ್ರಿದ್ರು ಆಗ, ಈಗ ನಂಗಲ್ಲ ಅಂತ. ಸೊ ಇವ್ನು ಹಂಗೂ ಹಿಂಗೂ ಏನು ಊಟಕ್ಕೆ ಬಡಿಸಿದ ಮಾವ, ನೀರು ಕೊಟ್ಟಿದ್ದ ಮಾವ, ಎಲೆಡ್ಕೆ ತಗೊಂಬಂದಿದ್ದು ನಾದ್ನಿ, ಹಂಗೂ ಹಿಂಗೂ ನಾಚಿಕೆ ಬಿಟ್ಟು ಅಕ್ಕನ ಕರೆಯವ್ವ ಅಂತ ಮೆತ್ತಗಂದರು ರಾಯರು. ಅವಳು ಗೊತ್ತಾಗ್ತಾವಳು, ಅವಳು ಅಷ್ಟೊತ್ತಿಂದ ಪಾಪ ಮಾವನ ಚಡಪಡಿಕೆ ನೋಡ್ತಿದ್ದಾಳೆ. ಪದುಮಳು ಒಳಗಿಲ್ಲ ನಕ್ಕಳು, ರಾಯರು ನಗಲಿಲ್ಲ. ಅವನೆಲ್ಲ ನಗಂಗಿದೆ, ಹೆಂಡ್ತಿ ಕಾಣ್ತಾನೆ ಇಲ್ಲಲ್ಲ. ಅದು ಏನು ಹುಣ್ಣಿಮೆ ದಿನ ಏರುತ್ತ ಇಳುತ್ತ ರಾಯರು ಬಂದರು ದೂರದ ಊರಿಂದ. ಏನು ಬೈಕು ಕಾರಿತ್ತ, ನಡ್ಕೊಂಬಂದನು ಪಾಪ ಹೆಂಡ್ತಿ ಹತ್ರಕ್ಕೆ. ಅವಳಿಲ್ಲೇ ಇಲ್ಲ. ಸರಿ ಬೆಳಗಾಯಿತು ಸರಿ ಹೊರಡುವೆನೆಂದರು ರಾಯರು ಮುಳಿಸಿನಲ್ಲಿ. ಪದ ನೋಡಿ, ನೀವು ಆ ಪದ ಹೇಳ್ಬೇಕಾರೆ ಬೆಳಗಾಯಿತು ಸರಿ ಎಂದರು ರಾಯರು ಮುಳಿಸಿನ, ಹಂಗೆ ಹೇಳಂಗೆ ಇಲ್ಲೇ ಇಲ್ಲ. ಬೆಳಗಾಯಿತು ಸರಿ ಹೊರಡುವೆನೆಂದರು ರಾಯರು ಮುಳಿಸಿನಲ್ಲಿ. ನಾಗ್ನೆಂದು ಒಳಮನೆಯಲ್ಲಿ ನೀರಾಯಿತು ಎಂದಳು ನಾದಿನಿ ರಾಗದಲ್ಲಿ. ಇವನಿಗೆ ನೆನ್ನೆಯಿಂದ ಟ್ಯೂಬ್ಲೈಟು ದಿಂಬೆಲ್ಲ ಇಟ್ಕೊಂಡು ಒದ್ದಾಡೋಣ, ಎಲ್ಲೋದ್ಲು. ಈಗ ಒಳಮನೆಯಲ್ಲಿ ನೀರಾಯಿತು ಎಂದಳು ನಾದಿನಿ ರಾಗದಲ್ಲಿ ಅಂತ ಯಾರಿಗೆ ಎನ್ನಲು ಹರುಷದಲ್ಲಿ ಪದುಮಳು ಬಂದಳು ಹೂವನ್ನು ಮುಡಿಯುತ್ತ ರಾಯರ ಕೋಣೆಯಲ್ಲಿ. ಇಡೀ ರಾತ್ರಿ ಕೋಪ ಏನಾಗಿರ್ಬೋದು? ಕವಿತೆ ನಿಂತೋಯ್ತು. ಯಾಕೆಂದರೆ ಅವನೊಬ್ಬ ಯೋಗ್ಯ ಕವಿ. ಯೋಗರಾಜ ಭಟ್ರಾಗಿದ್ದರೆ ಇನ್ನು ಮುಂದುವರ್ಸೋರು. ಅಲ್ವಾ? ಅದ್ಯಾಹಾರ ಅಂತ ಇದೆ. ಎಲ್ಲವನ್ನು ಎಲ್ಲರೂ ಹೇಳಬೇಕು ಅಂತಿಲ್ಲ. ಇದಕ್ಕೊಂದು ವಿಶೇಷ ಇತ್ತು. ನರಸಿಂಹಸ್ವಾಮಿ ಹೇಳಿದರು, ಮಗು ನಾನು ಈ ಪದ್ಯ ಬರೆದಾಗ ನನಗೊಂದು 30-40 ಪತ್ರ ಬಂದಿತ್ತು ಕಣ ಈ ಪದ್ಯದ ಮೇಲೆ. ಏನಂತ ಗೊತ್ತಾ? ನಮ್ಮ ಎಕ್ಸ್ಪೀರಿಯೆನ್ಸು ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಬರೆದಿದ್ರು ಅಂತ. ಎಷ್ಟು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿದ್ದಾರೆ. ಒಂದು ಕವಿತೆ ಸಾರ್ವತ್ರೀಕರಣಗೊಳ್ಳೋದು ಹೇಗೆ ನನಗೆ ಅರ್ಥ ಆದಾಗ. ಸ್ನೇಹಿತರೆ, ಒಂದು ಸತ್ಯ ಹೇಳ್ತೀನಿ. ಒಂದು ಕಟ್ಟಕಡೆಯ ಮನುಷ್ಯನ ಬಗ್ಗೆ PhD ಮಾಡುವಾಗ, ಒಂದು ಬುಡಕಟ್ಟು ವ್ಯಕ್ತಿನ PhD ಮಾಡುವಾಗ, ಒಂದು ತಳ ಸಮುದಾಯದ ಮನುಷ್ಯನನ್ನು ಕುರಿತು PhD ಮಾಡುವಾಗ ನಮಗೆ ಹಸಿವಿನ ಬಗೆಗೆ, ನೋವಿನ ಬಗೆಗೆ,
ಕಿಂಚಿತ್ ಸಹಾನುಭೂತಿಯು ಇಲ್ಲವಾದರೆ ಹೋದರೆ ನಾವು ಥೀಸಿಸ್ ಮಾಡೋಕ್ಕಾಗಲ್ಲ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಫೀಲಿಂಗ್ಸ್ಗಳನ್ನು ನಾವು ಎದುರು ಬದ್ರಾಗಲೇಬೇಕು ಸ್ನೇಹಿತರೆ. ಆಗದೆ ಹೋದರೆ ನಮಗೆ ಅದು ಸಾಧ್ಯವೇ ಆಗಲ್ಲ. ಈ ನಿಮಗೆ ಗೊತ್ತಿದೆ, ರಷ್ಯಾ ಕ್ರಾಂತಿನಲ್ಲಿ ಜನ ಎಲ್ಲ ಗಲಾಟೆ ಮಾಡ್ತಾ ಹೋದಾಗ ಮೇರಿ ಆಂಟೈನೆಟ್ ಕೇಳ್ತಾಳೆ, ನೋಡಿ ಯಾಕೆ ಗಲಾಟೆ ಮಾಡ್ತಿದ್ದಾರೆ, ಮೇಡಮ್ ಅವ್ರಿಗೆ ತಿನ್ನೋದಕ್ಕೆ ಬ್ರೆಡ್ ಸಿಕ್ಕಿಲ್ಲಂತೆ ಅಂತ. ಫ್ರಾನ್ಸಲ್ಲಿ ಬ್ರೆಡ್ ಸಿಗ್ತಿಲ್ಲ ಅಂತ. ಅದಕ್ಕೆ ಅವಳೇನು ಹೇಳ್ತಾಳೆ, ಕೇಕ್ ತಿನ್ನೋಕ್ಕೆ ಹೇಳು ಅಂತಾಳೆ. ಬ್ರೆಡ್ಡೇ ಸಿಗ್ತಾ ಇರೋ ಜನ ಕೇಕ್ ಹೆಂಗೆ ತಿಂತಾರೆ? ನಿಮ್ಗೆ ಇದು ಗೊತ್ತಿಲ್ಲ ಅಂತಂದರೆ ನೀವು PhD ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ನಿಮಗೆ ನೀವು PhD ವಿಷಯನ ಆರಿಸ್ಕೊಳ್ಳುವಾಗ ಇನ್ನೂ ನೀವೆಲ್ಲ ಕೆಲವರೆಲ್ಲ ಆರಂಭದಲ್ಲಿದ್ದೀರಿ ಅಂತ ಕೇಳಪಟ್ಟೆ. ಈ 2-3 ಸೌಂದರ್ಯ ಮೀಮಾಂಸೆ, ನೈತಿಕತೆ, ವಸ್ತುನಿಷ್ಠತೆ, ಇವುಗಳ ಬಗ್ಗೆ ಒಂದು ಎಚ್ಚರವಾಗಿರಿ. ಆಮೇಲೆ ಇನ್ನೊಂದನ್ನು ಹೇಳ್ತೀನಿ, ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. PhD ಮಾಡೋರು ನೀವು, ಸಬ್ಜೆಕ್ಟ್ ನಿಮ್ಮದೇ ಆಗಿರಲಿ. ನಾನು ಇದನ್ನು ಭಾಳ ಕಡೆ ಹೇಳ್ತೀನಿ. ಕೆಲವು ಮೇಷ್ಟ್ರುಗಳ ಥರ ನಾನು ಇಷ್ಟೋರನೂ ಆಗಿದ್ದೀನಿ. ಕೆಲವು ಜನ ದುರಂತದ ಮೇಷ್ಟ್ರುಗಳಿದ್ದಾರೆ, ಮೇಡಮ್ಗಳಿದ್ದಾರೆ. ಅವ್ರೇನೆಂದರೆ ಅವ್ರಿಗೆ ಯಾವ್ದು ಬೇಕೋ ಅದನ್ನು ನಿಮ್ಮ ಕೈಲಿ PhD ಮಾಡಿಸ್ತಾರೆ. ಮಾಡೋಕ್ಕೆ ಹೋಗಬೇಡಿ, ಪ್ರಯೋಜನ ಇಲ್ಲ, ಮಾಡಬೇಡಿ. ಅವ್ರು ಯಾರ್ದೋ ಋಣ ತೀರ್ಸೋಕ್ಕೆ ಇವನ ಮೇಲೆ 1 ಅಧ್ಯಯನ, ಅವನ ಮೇಲೆ 2 ಅಧ್ಯಯನ ಮಾಡಿ ಅಂತಾರೆ. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆ ಸಬ್ಜೆಕ್ಟ್ ನಿಮ್ಮದಾಗಿರಬೇಕು. ಆ ಇಡೀ ಸಬ್ಜೆಕ್ಟ್ ನಿಮಗೆ ಗೊತ್ತಿರಲ್ಲ, ಹೌದು, ಆದರೆ ಪ್ರವೇಶ ತಗೋತೀನಿ ಅನ್ನೋ ಎದೆಗಾರಿಕೆ ಇರಬೇಕು. ಆ ಪ್ರವೇಶ ತಗೊಳ್ತಾ ಇರೋ ಈ ಸಬ್ಜೆಕ್ಟಿನ ಬಗ್ಗೆ ನಿಮ್ಗೊಂದು ಸ್ಪಷ್ಟತೆ ಇರಬೇಕು. ಮತ್ತು ನಾನು ಇದನ್ನು ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಇರಬೇಕು. ಹಾಗೆ ಆಮೇಲೆ ಹೋಗ್ತಾ ಹೋಗ್ತಾ ನೋಡಿ, ಈಗ ನೀವು ಏನೋ ಆರಂಭದಲ್ಲೊಂದು ಸಿನಾಪ್ಸಿಸ್ ಮಾಡ್ತೀರಿ, ಅದು ಒಂದು ಪ್ರವೇಶಿಕೆ ಮಾತ್ರ. ಹೋಗ್ತಾ ಹೋಗ್ತಾ ನಿಮ್ಮ ಸಿನಾಪ್ಸಿಸ್ ಬದಲಾಗಬಹುದು. ಮೇಯ್ನ್ ಚಾಪ್ಟರ್ ಬದಲಾಗದೇ ಇರ್ಬೋದು. ನೀವು ಶೀರ್ಷಿಕೆ ಬದಲಾಯಿಸೋಕ್ಕಾಗಲ್ಲ, ಆದರೆ ಸಬ್ ಚಾಪ್ಟರ್ಗಳನ್ನು ನೀವು ಬದಲಾಯಿಸ್ಕೋಬೋದು. ಆ ಕಾರಣಕ್ಕಾಗಿ ನೀವು ಆರಂಭದಲ್ಲೇ ಚಾಪ್ಟರ್ಗಳನ್ನು ಹಾಕೊಳ್ಳುವಾಗ ಸಬ್ ಚಾಪ್ಟರ್ಗಳನ್ನ ಈಗಲೇ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸಬ್ ಚಾಪ್ಟರ್ಗಳನ್ನ ನೀವು ಯಾವಾಗ ಬೇಕಾದ್ರೂ ಹಾಕ್ಬೋದು. ಡಾಕ್ಟರ್ ಕಮಿಟಿಗೆ ಬಂದು ಯಾವಾಗ ಬೇಕಾದ್ರೂ ಬದಲಾಯಿಸ್ಕೋಬೋದು. ಅದನ್ನು ನೀವು ಆ ನಂತರಕ್ಕೆ ಮಾಡಿ. ಆಮೇಲೆ ಫೀಲ್ಡ್ ಕೇಳ್ತಾ ಇದೆ ಅಂದರೆ ಖಂಡಿತ ಫೀಲ್ಡ್ ವರ್ಕ್ ಮಾಡಿ. ಮೊದಲಿಗೆ ಡಾಟಾ ಅದು ಇದೆಲ್ಲ ಇದ್ದರೆ ಅದನ್ನು ಕಲೆಕ್ಷನ್ ಮಾಡಿಸಿ ಮುಗಿಸ್ಕೊಂಡು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ಅದ್ರ ಜೊತೆಗೆ ಅನುಸಂಧಾನ ಮಾಡಿ. ಸ್ನೇಹಿತರೆ, ಇವತ್ತು PhD ಎಲ್ಲರಿಗೂ ಅವಕಾಶ ಸಿಗಲ್ಲ. ನಿಮಗೆ ಸಿಕ್ಕಿದೆ, ನೀವು ಪುಣ್ಯವಂತರು. ಇದುವರೆಗೆ MA ಏನು ಮಾಡಿದ್ದೀರಿ ಅದು ಸಾಮಾಜಿಕವಾಗಿ ಮಾಡಿದ್ದೀರಿ. ನಿಮ್ಮ ಜೀವನದಲ್ಲೊಂದು ನಿಮ್ಮದು ಅಂತ ಮಾಡಬಹುದಾದ ಒಂದೇ ಒಂದು ಅವಕಾಶ ಇರೋದು PhDನಲ್ಲಿ ಮಾತ್ರ. ಯಾಕೆಂದರೆ ಅದು ನಿಮ್ಮ ಸಬ್ಜೆಕ್ಟು. ದಯವಿಟ್ಟು ಅದರ ಕಡೆಗೆ ಹೆಚ್ಚು ಗಮನ ಕೊಡಿ. ಅದರ ಕುರಿತು ಮಾತನಾಡಿ, ಅದನ್ನು ಕುರಿತು ನೀವು ಮಾರ್ಗದರ್ಶನದಲ್ಲಿ ಮುಂದುವರಿಸ್ತಾ ಹೋಗಿ. PhD ಅಂತಿಮ ಅಲ್ಲ. ಕೆಲವು ನೋಡಿದ್ದೀನಿ ನಾನು, ನನ್ನ ಹತ್ರನೇ ಕೆಲವು ಇದ್ದಾರೆ 450 ಪುಟ ಬರೆದು ಬಿಡ್ತಾರೆ. ಯಾಕೆಂದರೆ ಅವ್ನಿಗೆ ಅಷ್ಟು ಪ್ರೀತಿ ಇರುತ್ತೆ, ಬರ್ಕೊಂಡು ಹೋಗ್ಬಿಡ್ತಾನೆ. ನಾನು 250 ಕಟ್ ಮಾಡ್ತೇನೆ. ಬಟ್ ಅದಕ್ಕಂತ ಅದು 200 ವೇಸ್ಟ್ ಅಲ್ಲ, ಅದು 200 ಇನ್ನೊಂದು ಪುಸ್ತಕ ಮಾಡುವಂತಿಲ್ಲ ನಾನು. ಯಾಕೆ ನಿಮ್ಗೆ ಅಷ್ಟು ಖುಷಿ ಇದೆ. ಊಟ ಮಾಡೋದು ಎಷ್ಟು ಪ್ರೀತಿಯಿಂದ ಮಾಡ್ತೀರೋ, ರಿಸರ್ಚನ್ನು ಅಷ್ಟೇ ಪ್ರೀತಿಯಿಂದ ಮಾಡಿ. ತುಂಬ ಪ್ರೀತಿಯಿಂದ ನನ್ನ ಮಾತು ಕೇಳಿದಿರಿ, ಧನ್ಯವಾದಗಳು. ನಿಮಗೆ ನನಗೀಗ ಅನಿಸಿದ್ದೇನು ಅಂದರೆ, ನಿಮ್ಮಂಥವ್ರ ಜೊತೆಗಾರೆ ಇಡೀ ದಿನಗಟ್ಟಲೆ ಮಾತಾಡ್ಬೋದು ಅಂತ ನಂಗೆ ಅನಿಸಿದೆ. ತುಂಬ ಸೀರಿಯಸ್ ಆದಂಥ ರಿಸರ್ಚರ್ನ ನಿಮ್ಮ ಕಣ್ಣಲ್ಲಿ ಕಂಡಿದ್ದೀನಿ ನಾನು. ಒಂದು ವೇಳೆ ಏನಾದ್ರು ಇದಕ್ಕೆ ಸಂಬಂಧಪಟ್ಟದ್ದು ನನಗೆ ಅದರಿಂದ ನಾನು ನಿಮ್ಗೆ ಅದರಿಂದ ಏನಾದ್ರು ಹೇಳಬಲ್ಲೆ ಅನ್ನೋದಿದ್ದರೆ ಖಂಡಿತ ನೀವು ನನ್ನ ಜೊತೆಗೆ ಮಾತಾಡಿ. ನನ್ನ ನಂಬರ್ ಗುರ್ತು ಹಾಕ್ಕೊಡಿ. ಪ್ರತಿ ತಿಂಗಳು ಬರುವ ಈ ಮಾಸಿಕ ನೋವು ಇದೆಯಲ್ಲ, ಅದು ಎಷ್ಟು ವರ್ಷದಿಂದ ಈಚೆಗೆ ಬಂತು ಅಂತ ಹೇಳ್ದ ಅವನು. ಜಾಸ್ತಿ ಯಾವಾಗಾಯಿತು ಅಂತ ಹೇಳ್ದ ಅವನು. ಹೇಳಿಬಿಟ್ಟು ಅವನು ಇನ್ನೊಂದು ಕಾರಣ ಹೇಳ್ದ, ಅವ್ರು ಹಾಕ್ಕೊಳ್ಳೋ ನೈಟಿಗೂ ಇದಕ್ಕೂ ಸಂಬಂಧ ಇದೆ ಎಂದ. ಹೌ ಕ್ಯಾನ್ ವಿ ಬಿಲೀವ್ ಹೇಳ್ದ. ಎರಡನೇದು ಹೇಳ್ದ, ಇನ್ನೂ ಒಂದು ಭಾಳ ಪ್ರಬಲವಾದ ಕಾರಣ ಏನು ಅಂದರೆ, ಪಾನಿಪುರಿ ತಿಂತಾರಲ್ಲ ಅದಕ್ಕೆ ಬರುತ್ತೆ ಎಂದ. ನೋಡಿ, ಅವನು ಯಾವುದೋ ಬುಡಕಟ್ಟು ಇದು ಬಿಳಿಗಿರಿಗನ ಬೆಟ್ಟ, ಅವನ ನಗರವನ್ನೇ ನೋಡಿಲ್ಲ ಅವನು. ಅವನು ರೀಸನ್ ಕೊಟ್ಟ, ಇದು ರೀಸನ್. ಇದು ಎಂಥ ಏಸ್ಥೆಟಿಕ್ ಅಂತಂದರೆ, ನಿಮ್ಮ ಯಾವ ಡಾಕ್ಟ್ರು ಕಂಡುಹಿಡಿದಿಲ್ಲ. 3 ದಿನ ಆದಮೇಲೆ ಸರಿ ಹೋಗುತ್ತೆ ಹೋಗ್ರಿ ಅಂತಾರೆ. ಅದು ಹೇಳೋಕೆ ಅವರೇ ಆಗಬೇಕಾ? ಆದರೆ ಅವನು ಹೇಳ್ತಾನೆ. ನಾವು ಆಮೇಲೆ ಆ ಥರದಲ್ಲಿ ನಮ್ಮ ಮನೆಗಳಲ್ಲೇ ಇದ್ದಂಥ ಒಂದು 2-3 ಜನದ ಅಕ್ಕ ತಂಗಿಯರುಗಳಿಗೆ ಅದನ್ನು ಬಿಡಿಸಿದ್ವಿ. 1-1.5 ವರ್ಷಗಳ ಕಾಲ ತಿನ್ನೋದೇ ಬೇಡ ಅಂತ ಬಿಡಿಸಿದ್ವಿ. ನೈಟಿ ಹಾಕ್ಕೊಳ್ಳೋದನ್ನು ಬಿಡಿಸಿದ್ವಿ. ಬಿದ್ದು
ಕೇರೆ ಹೂ ಹಾವಿನ ಥರ ಒದ್ದಾಡಿಬಿಡೋಳು ನನ್ನ ತಂಗಿ. ಅದು ಬಂದ ಒಂದು 3-4 ತಿಂಗಳ ನಂತರ ರಿಸಲ್ಟ್ ಹೆಂಗಾಯಿತು ಅಂದರೆ, ಸ್ಟಿಲ್ ಅವಳಿಗೆ ಇವತ್ತಿಗೂ ಆ ಟೈಮ್ ಬಂದರೆ ಮಾಮೂಲಿ ಇದ್ದಂಗೆ ಇರ್ತಾಳೆ, ಅವಳಿಗೆ ಹೊಟ್ಟೆನೂ ಬರೋಲ್ಲ. ನೋಡಿ, ನಮಗೆ ಗೊತ್ತೇ ಇಲ್ಲ. ಅವರು ಹೋಗಿದ್ದಾರೆ, ಯಾವುದ್ರ ಮೇಲೆ ಹೋಗಿದ್ದಾರೆ? ಎಕ್ಸ್ಪೀರಿಯನ್ಸ್ ಮೇಲೆ ಹೋಗಿದ್ದಾರೆ. ಈ ರಿಸರ್ಚ್ ಇದೆಯಲ್ಲ ಮಕ್ಕಳ, ನೀವು ಎಕ್ಸ್ಪೀರಿಯನ್ಸ್ ಮೇಲೆ ಹೋಗಬೇಕು, ನಿಮ್ಮ ದಾರಿನಲ್ಲೇ ಹೋಗಬೇಕು. ನಿಮ್ಗೆ ಇನ್ನೊಂದು ಮಾತನ್ನು ಹೇಳ್ತೀನಿ, ನಿಮ್ಮ ಮಾರ್ಗದರ್ಶಕರು ಇದ್ದಾರಲ್ಲ, ನಿಮ್ಮ ಮಾರ್ಗದರ್ಶಕರು ಸರ್ವಜ್ಞರಲ್ಲ, ನೆನ್ಪಿಟ್ಕೊಳ್ಳಿ. ಎಷ್ಟೋ ವಿಷಯಗಳನ್ನು ನಿಮ್ಮ ಮಾರ್ಗದರ್ಶಕರು ನಿಮ್ಮಿಂದ ಕಲಿತಾರೆ. ಯಾಕೆ ಅಂತಂದರೆ, ನೀವು ತಗೊಂಡಿರೋ ಸಬ್ಜೆಕ್ಟು ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಆದರೆ ನೀವು ಆರಿಸ್ಕೊಂಡಿರೋ ವಿಷಯದ ಬಗ್ಗೆ ಅವರು ಹೆಚ್ಚು ಓದಿಲ್ಲದೆ ಇರಬಹುದು. ಅವರು MA PhD ಎಲ್ಲ ಮಾಡಿಕೊಂಡು ಕರ್ನಾಟಕ ಹಿಸ್ಟ್ರಿ ಮಾಡಿದರೆ, ನೀವು ಏಷ್ಯನ್ ಹಿಸ್ಟ್ರಿನಲ್ಲಿ ಮಾಡ್ತಾ ಇರುವಾಗ ನೀವೇನೋ ಬರೀತಿದ್ದೀರಿ ಅಂದರೆ ಒಂದು ಹೊಸದವ್ರ ಬಗ್ಗೆ ಅವ್ರು ಅಪ್ಲೈ ಮಾಡ್ತಾರೆ. ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ನಾವೇನೋ ಹೇಳ್ತಿರುವಾಗ ಅವ್ರು ಅಲ್ಲ ಅಂತಂದರೆ ನೀವು ಎಷ್ಟು ಮಟ್ಟಿಗಿರಬೇಕು ಅಂದರೆ, ಇಲ್ಲ ಸರ್ ಇದು ಹೀಗೇ, ಬೇಕಾದ್ರೆ ನಾನು ದಾಖಲೆ ಕೊಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬೇಕು. ಯಾಕಂದರೆ ಕೊನೆಗೊಂದಿನ PhD ವೈವಾ ಇರುತ್ತಲ್ಲ, ಅವತ್ತು ಸಮರ್ಥಿಸ್ಕೊಳ್ಳೋದು ನೀವೇ ಹೊರತು ನಿಮ್ಮ ಗೈಡ್ ಅಲ್ಲ. ನಾವು ಈ PhD ವೈವಾ ಮಾಡ್ತೀವಲ್ಲ, ಯಾಕೆ ಅಂತ ಗೊತ್ತಾ ನಿಮಗೆ? ಯಾಕೆ ಹೇಳಿ? ನಿಮ್ಮ ಥೀಸಿಸನ್ನು ನೀವೇ ಬರೆದಿದ್ದೀರಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. 20-25 ನಿಮಿಷ ಮಾತಾಡಬೇಕಲ್ಲ, ಏನನ್ನು ನೋಡದೆ ಮಾತಾಡಬೇಕು. ನಮ್ಮೆಲ್ಲ ನಿಯಮ ಮಾಡಿಬಿಟ್ಟಿದ್ದೀವಿ. ಕೆಲವರು ಬರ್ಕೊಂಬಂದು ಓದ್ತಾರೆ, ಏನನ್ನು ಮುಟ್ಟೋಂಗಿಲ್ಲ, ಥೀಸಿಸು ಪಕ್ಕಕ್ಕೆ ಇಡಬೇಕು, 30 ನಿಮಿಷ ಮಾತಾಡಬೇಕು. 5 ವರ್ಷ ಕೆಲಸ ಮಾಡ್ತೀರಿ, 30 ನಿಮಿಷ ನಿಮ್ಮ ಕೈಲಿ ಮಾತಾಡೋಕ್ಕಾಗಲ್ಲ ಅಂದರೆ ನೀವು PhD ಮಾಡಿದ್ದೀರಿ ನನಗೇನು ಗ್ಯಾರಂಟಿ? ಏನಾದರೂ ಮಾತಾಡಿ ಅಲ್ವಾ? 250 ಪೇಜ್ ಬರೆದಿದ್ದೀರಿ, 30 ನಿಮಿಷ ಅಂದರೆ ಎಷ್ಟಾಯಿತು ಗೊತ್ತಾ? 15 ಪೇಜ್ ಆಯಿತು. 15 ಪೇಜ್ ಮಾತಾಡೋಕ್ಕಾಗಲ್ವಾ? ಒಟ್ಟು ನಾನು ಈ ವಿಷಯನ ಆರಿಸ್ಕೊಂಡಿದ್ದೀನಿ, ಇದರಲ್ಲಿ ಇಂಥ ಸಬ್ಜೆಕ್ಟ್ಗಳನ್ನು ಮಾಡ್ಕೊಂಡಿದ್ದೀನಿ, ಈ ಸಬ್ಜೆಕ್ಟಲ್ಲಿ ನನಗೆ ಇದು ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು, ಇದರಲ್ಲಿ ನಾನು ಫೀಲ್ಡ್ ವರ್ಕಲ್ಲೇ ಮಾಡಿದ್ದೀನಿ, ಅಥವಾ ಇದರಲ್ಲಿ ಈ ಥರ ಗುರುತಿಸಿದ್ದೀನಿ, ಅದರಲ್ಲಿ ಕೊನೆಗೆ ಈ ಅಂಶಗಳನ್ನು ಹೊರತಂದಿದ್ದೀನಿ, ಈ ಅಂಶಗಳಿಂದ ಏನೆಲ್ಲ ಆಗುತ್ತೆ, ಇಷ್ಟೇ. ಸೊ ಇದು ರಿಸಲ್ಟ್ ಯಾಕಾಗುತ್ತೆ ಅಂದರೆ, ನೀವು ಹೇಗೆ ಮಾಡಿದ್ದೀರಿ ಅನ್ನುವಂಥ ಕಾರಣಕ್ಕಾಗಿ. ಈ ನೀತಿಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿದ್ದ ಪ್ರಶ್ನೆಗಳು ಯಾವುದು ಗೊತ್ತಾ? ಒಂದು 3 ಮುಖ್ಯವಾದ ಪ್ರಶ್ನೆಗಳಿರ್ತವೆ. ಮನುಷ್ಯ ಜೀವನದ ಅಂತಿಮ ಸತ್ಯ ಯಾವುದು ಅಂತ ಹೇಳುವ ಹಾಗೆ ನನ್ನ ರಿಸರ್ಚಿನ ಅಂತಿಮ ಸತ್ಯ ಯಾವುದು? ನೆನ್ಪಿಟ್ಕೊಳ್ಳಿ, ಮೊದಲನೇದಿದು ಅಲ್ಟಿಮೇಟ್ ನನ್ನ ರಿಸಲ್ಟ್ ಏನು, ನನ್ನ PhD ಥೀಸಿಸ್ತು. ಎರಡನೇದು, ನಾನು ಈ ಥೀಸಿಸಿನ ಮೂಲಕ ನನ್ನ ಈ ಸಬ್ಜೆಕ್ಟಿನ, ನಾನು ಆಯ್ಕೆ ಮಾಡಿಕೊಂಡಿರುವ ಈ ಸಬ್ಜೆಕ್ಟಿನ ಅರ್ಥವನ್ನು ತಿಳ್ಕೊಬೋದಾ? ನಮ್ಮಲ್ಲಿ ಆಮೇಲೆ ಏನಾಗಿದೆ ಗೊತ್ತೇನ್ರಿ, ಈಗ ಕೆಲವರು PhD ಥೀಸಿಗೆ ಅದು ಏನೇನೋ ಹಾಕ್ಬಿಡ್ತಾರೆ, ಥೀಸಿಸ್ಗೆ ಸಬ್ಜೆಕ್ಟ್ ಏನೇನೋ ಹಾಕ್ಬಿಡ್ತಾರೆ, ಅನನ್ಯ, ಅಸ್ಮಿತೆ, ವಿಸ್ಮೃತಿ, ಅದು ಏನೇನೋ ಪದ ಹಾಕ್ಬಿಡ್ತಾರೆ. ಇದು ಹಂಪಿ ಯೂನಿವರ್ಸಿಟಿಯಿಂದ ಬಂದ ಒಂದು ಕಾಯಿಲೆ, ಇದು ಹಾಕ್ಬಿಡ್ತಾರೆ, ಏನೇನೋ ಹಾಕ್ಬಿಡ್ತಾರೆ. ನಮ್ಮಲ್ಲೇ ಒಂದು 25 ವರ್ಷದಿಂದ ನಮ್ಮ ಕುವೆಂಪು ಯೂನಿವರ್ಸಿಟಿನಲ್ಲಿ ನಾನು ಹೋಗಿದ್ರು, ಹೊಸರಲ್ಲಿ ಒಬ್ಬ ಹುಡುಗ, ನನ್ನ ಸ್ಟೂಡೆಂಟ್, ಒಂದು PhD ಮಾಡಿದ್ದ. ಕಾರಂತರ ಕಾದಂಬರಿಗಳಲ್ಲಿ ಸ್ತ್ರೀತ್ವದ ವಿಭಿನ್ನ ನೆಲೆಗಳು, ಸ್ತ್ರೀತ್ವದ ವಿಭಿನ್ನ ನೆಲೆಗಳು. ಸಬಿಹಾ ಭೂಮಿಗೌಡ ವ್ಯಾಲ್ಯೂಷನ್ಗೆ ಬಂದಿದ್ದರು. ಅವನು ಇಡೀ ಥೀಸಿಸ್ ಸಬ್ಮಿಟ್ ಮಾಡಿದ್ಮೇಲೆ ಅವರೊಂದು ಪ್ರಶ್ನೆ ಕೇಳಿದರು, ಸ್ತ್ರೀತ್ವ ಅಂದರೇನು? ನೋಡಿ, ಸ್ತ್ರೀತ್ವ ಎಂದರೆ. ಅವನು ಅದಕ್ಕೆ 10 ನಿಮಿಷ ಮಾತಾಡ್ಬಿಟ್ಟು ಅವ್ರ ಮುಖ ನೋಡ್ದ. ಮತ್ತೆ ಮೇಡಮ್ ಕೇಳಿದರು, ಸ್ತ್ರೀತ್ವ ಎಂದರೇನು ಅಂದರೆ ಅವನು ಅದಕ್ಕೇನು ಉತ್ತರ ಹೇಳಿಲ್ಲ ಅಂತ ಆಯ್ತಲ್ಲ. ತಿರ್ಗಾ 5-6 ನಿಮಿಷ ಮಾತಾಡ್ದ. ಆಮೇಲೆ ಮೇಡಮ್ ಕೇಳಿದರು, ಸ್ತ್ರೀತ್ವ ಎಂದರೇನು? ಎಕ್ಕೊಟ್ಟೋಗ್ಬೇಕು. ಥೀಸಿಸ್ಗಳು ಮೊದಲನೇದಾಗಿ ಸರಳವಾಗಿರಬೇಕು, ನೇರವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಖಚಿತವಾಗಿರಬೇಕು. PhD ಥೀಸಿಸ್ಗಳು ವಿಮರ್ಶೆಗಳಲ್ಲ. ಸಂಶೋಧನಾ ಭಾಷೆ ಯಾವತ್ತೂ ಕೂಡ ನೇರವಾಗಿರಬೇಕು, ಅದು ಅರ್ಥ ಆಗುವಾಗಿರಬೇಕು. ಪರಿಭಾಷೆಗಳನ್ನು ನೀವು ಬಳಸೋದಾದರೆ ಪರಿಭಾಷೆಗಳನ್ನು ಬಳಸೋದು ವಿಮರ್ಶೆನಲ್ಲೇ ಹೊರತು ಸಂಶೋಧನೆಯಲ್ಲ. ಹಾಗಾಗಿ ಈ ನನ್ನ PhD ಥೀಸಿಸಿನ ಅರ್ಥ ಏನು ಗೊತ್ತಾಗಬೇಕು. ನೆಕ್ಸ್ಟ್, ಇದಕ್ಕಾಗಿ ನಾನು ಏನು ಮಾಡಿದ್ದೇನೆ, ನೀವು ಮಾಡೋಕ್ಕೆ ಮುಂಚೆ ಏನು ಮಾಡಬಹುದು ಅಂತ ಮಾಡಿ ಆದಮೇಲೆ ನಾನು ಏನು ಮಾಡಿದ್ದೇನೆ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಕ್ಚುಲಾಗಿ ನೈತಿಕತೆ ಅಂದರೆ ಮನುಷ್ಯನ ವರ್ತನೆಯನ್ನು ರೂಪಿಸುವ ಒಂದು ಶಾಸ್ತ್ರ. ಸಮಾಜ ಅಂತ ಕರೆದ್ರಿ, ನೀವು ಸಾಮಾಜಿಕತೆ ಅಂತ ಕರೆದ್ರಿ, ಸಮಾಜದಲ್ಲಿ ಮನುಷ್ಯ ಹೀಗಿರ್ತಾನೆ ಅಂತೆಲ್ಲ ಕರೆದ್ರಿ. ಸ್ವಾತಂತ್ರ್ಯ ಇದೆ ನನಗೆ, ನಮಗೆ ಗೊತ್ತು, ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಇದೆ, ನಡೆದಾಡುವ ಸ್ವಾತಂತ್ರ್ಯ.
ಸಯಾಜಿರಾವ್ ರೋಡಲ್ಲಿ ನಾನು ವಾಕ್ ಮಾಡ್ತಾ ಹಿಂಗೆ ಓಡಾಡಿದ್ರೆ ಅಕ್ಕಪಕ್ಕದವ್ರಿಗೆಲ್ಲ ಏಯ್ ಅಕ್ಕ ಅಂದರೆ ಏಯ್ ನಂಗೆ ಸ್ವಾತಂತ್ರ್ಯ ಐತೆ ಅಂತ. ಅವನೇನು ಮಾಡ್ಬೋದು, ಹಿಂದ್ಗಡೆ ಜಾಡ್ಸ್ ಒದ್ದು ಬಿಡ್ಬೋದು. ಯಾಕೋ ಒದ್ದೆ, ನಂಗೆ ಸ್ವಾತಂತ್ರ್ಯ ಐತೆ. ಸ್ವಾತಂತ್ರ್ಯ ಅನ್ನೋದ್ರ ಅರ್ಥ ಏನು? ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗದ ಹಾಗೆ ನಾನು ಬಳಸಿಕೊಳ್ಳಬಹುದಾದ ಒಂದು ಮಾರ್ಗ. ನಿಮ್ಮ ಥೀಸಿಸ್ನಲ್ಲಿ ನೀತಿಶಾಸ್ತ್ರದ ಅರ್ಥ ಬರೋದು ಅದು ಹಾಗೇ. ವರ್ತನೆಯನ್ನು ರೂಪಿಸ್ತಾ ಇರೋ ಹೊತ್ತಿಗೂ ಕೂಡ ಅದು ಮನುಷ್ಯನ ವರ್ತನೆ ರೂಪಿಸ್ತಾ ಇರುವ ಹಾಗೆಯೇ ನನ್ನ PhD ವಿಷಯದ ವರ್ತನೆಯನ್ನು ಅದು ರೂಪಿಸುತ್ತೆ. ಎರಡು ಮುಖ್ಯವಾದ ಸಂದರ್ಭಗಳಿದ್ದಾವೆ. ಒಂದು, ಭಾಳ ಸಲ ನಾನು ನನ್ನ ಸಬ್ಜೆಕ್ಟ್ನೊಳಗೆ ವ್ಯವಹರಿಸೋದು. ಎರಡನೇದು, ನನ್ನ ಸಬ್ಜೆಕ್ಟನ್ನು ಬಿಟ್ಟು ವ್ಯವಹರಿಸೋದು. ಈ ಸಬ್ಜೆಕ್ಟನ್ನು ಬಿಟ್ಟು ವ್ಯವಹರಿಸೋದು ಅನ್ನುವಾಗ ನನಗೊಂದು ಎಚ್ಚರ ಏನಿರಬೇಕಂದ್ರೆ, ಆ ವಿಷಯ ಇಲ್ಲಿ ಪೂರಕವಾಗಿ ಬರಬಹುದೇ, ಇದನ್ನು ಗಣಿಸಬಹುದೇ. ಯಾರೋ ಒಬ್ಬ ಹೆಣ್ಮಗಳನ್ನು, ಒಬ್ಬ ಗಂಡ್ಮಗನನ್ನು, ಅವನ ಥಿಯರಿಗಳನ್ನು, ಅವನ ಶಾಸ್ತ್ರವನ್ನು, ಅವನ ಪಠ್ಯವನ್ನು, ಅವನ ಕೃತಿಗಳನ್ನು ನೀವು ಅಧ್ಯಯನ ಮಾಡ್ತಾ ಇದ್ದರೆ, ಬೇಂದ್ರೆ ಅವರ ಕವಿತೆಗಳನ್ನು ಅಧ್ಯಯನ ಮಾಡ್ತಾ ಇದ್ದರೆ, ಎಲ್ಲೋ ಒಂದು ಕಡೆಗೆ ಅಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಪದ್ಯ ಬರೆಯುವಾಗ ಸಡನ್ನಾಗಿ ನೆನಪಾಗಬಹುದು, ಇದೇ ಥರದ ಪದ್ಯವನ್ನು ಕುವೆಂಪು ಅವರು ಬಾ ಫಲ್ಗುಣ ರವಿದರ್ಶನಕ್ಕೆ ದೇವರು ರುಜು ಮಾಡಿದನು ಕವಿತೆಗಳಲ್ಲಿಯೂ ಕಾಣಬಹುದು. ತನ್ನಿ, ಏನಾಯ್ತು ಗೊತ್ತಾಗ, ನಿಮ್ಮ ಥೀಸಿಸ್ಗೆ ಒಂದು ಸ್ಟ್ರೆಂತ್ ಬಂತು. ಹಾಗಂತ ಎರಡನ್ನು ಸದಾ ಮಾಡೋಕ್ಕಾಗಲ್ಲ, ನೀವು ಮಾಡಿಕೂಡ್ದು. ನೀವು ಇದನ್ನು ನಾವೇನಂತ ಕರಿತೀವಿ? ಔಚಿತ್ಯ ಅಂತ ಕರಿತೀವಿ, ಕಾಮನ್ ಸೆನ್ಸ್ ಅಂತ ಕರಿತೀವಿ. ಈ ಕಾಮನ್ ಸೆನ್ಸ್ ಹೇಗಿರಬೇಕು ಅಂದರೆ, ನಾನು ಯಾವುದಾದ್ರೂ ಒಂದು ವಿಷಯವನ್ನು ತರುವಾಗ ಇದು ಎಷ್ಟರ ಮಟ್ಟಿಗೆ ಇಲ್ಲಿಗೆ ಸಲ್ಲುತ್ತೆ ಅನ್ನುವ ಎಚ್ಚರಿಕೆ ನನ್ನದಾಗಿರಬೇಕು. ತುಂಬ ಜನ ಕಟ್ ಆ್ಯಂಡ್ ಪೇಸ್ಟ್ ಮಾಡಿದವ್ರು ನೋಡಿದ್ದೀನಿ ನಾನು. ಥೀಸಿಸ್ಗಳು ಭಾಳ ಥೀಸಿಸ್ಗಳು ಬಂದಿವೆ. ಈಚೆಗೆ ಹಂಪಿ ಯೂನಿವರ್ಸಿಟಿಗಳಿಗೆ ಥೀಸಿಸನ್ನು ಒಪ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೀನಿ ನಾನು. ಸ್ವತಃ ಕುಲಪತಿಗಳಿಗೆ ಫೋನಲ್ಲಿ ಮಾತಾಡಿ ದಯವಿಟ್ಟು ನೀವು ನಮಗೆ ಥೀಸಿಸ್ಗಳನ್ನು ಕಳಿಸಬೇಡಿ ಅಂತಲೂ ಹೇಳಿದ್ದೀನಿ. ಯಾಕೆಂದರೆ ನನ್ನ ಸಮಯ ಅಮೂಲ್ಯವಾದದ್ದು. ಹಾಗಾಗಿ ಇದನ್ನು ಯಾವ್ಯಾವುದನ್ನು ವ್ಯಾಲ್ಯೂಯೇಷನ್ ಮಾಡ್ತಾ ನನ್ನ ಸಮಯ ಕಳ್ಕೊಳ್ಳೋದಿಲ್ಲ. ನಿಜ ಸ್ನೇಹಿತರೆ, ನನ್ನ ಸಮಯ ತುಂಬ ಅಮೂಲ್ಯವಾದದ್ದು. ನಾನು ಓದಬಲ್ಲೆ, ಬರೀಬಲ್ಲೆ. ಯಾಕೆಂದರೆ ನಾನು ಅಲ್ಲಿಗೆ ಹೋಗಿ 27 ವರ್ಷ ಆಗಿದೆ. ನಾನು ಮೈಸೂರು ಯೂನಿವರ್ಸಿಟಿಯವನ್ನೇ. ನಾನು 27 ವರ್ಷ ಆಗಿದೆ. ಈ 27 ವರ್ಷಕ್ಕೆ 42 ಪುಸ್ತಕ ಮಾಡಿದ್ದೀನಿ. ಸುಮ್ಮನೆ ಮಾಡಿಲ್ಲ ನಾನು. ಅದರ ಮಧ್ಯದಲ್ಲಿ ಹೆಚ್ಚು ಕಡಿಮೆ ಇಡೀ ಕರ್ನಾಟಕದಾದ್ಯಂತ ಇರುವ 200-250 PhD ಥೀಸಿಸ್ಗಳನ್ನು ಕರೆಕ್ಷನ್ ಮಾಡಿದ್ದೀನಿ. ಆ ಟೈಮ್ ಉಳಿದಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ. ಈ ನೈತಿಕತೆ ಇದೆಯಲ್ಲ, ಕೆಲವು ಮೇಷ್ಟ್ರುಗಳಿಗೂ ಇಲ್ಲ. ಕೆಲವರು ಸಮಾರೋಪ ಓದ್ಬಿಟ್ಟು ರಿಪೋರ್ಟ್ ಬರೆದಿರೋ ಮನುಷ್ಯರು ನಂಗೆ ಗೊತ್ತು. 2-3 ದಿನಕ್ಕೆ ಥೀಸಿಸನ್ನು ವಾಪಸ್ ಕಳಿಸಿ ರಿಪೋರ್ಟ್ ಬರೆದಿರುವಂಥ ಮಹಾಪುರುಷರು, ಮಹಿಮರೂ ನನಗೆ ಗೊತ್ತು. ಸ್ಮಾರಕ ಬರೆದಾಕ್ಬಿಡ್ಬೇಕು ಅವ್ರದ್ದೆಲ್ಲ. ನಾನೊಂದು ಥೀಸಿಸ್ ಬಂದರೆ 250 ಪೇಜನ್ನು ಓದ್ತೀನಿ. ಯಾಕೆ ಅಂದರೆ ನನಗೆ ಯಾವುದಾದ್ರು ಒಂದು ಹೊಸ ವಿಷಯ ಸಿಗಬಹುದಾ, ಅದಕ್ಕೆ ಓದ್ತೀನಿ ನಾನು. ಕಾರಣ ಏನು ಅಂದರೆ, ನೀವು ರಿಸರ್ಚ್ ಮಾಡೋರು ಏನು ಮಾಡ್ತಿರ್ತೀರಿ ಅಂದರೆ, ಸ್ವಲ್ಪ ಹೊರಗಡೆ ಜಾಸ್ತಿ ಓಡಾಡ್ತೀರಿ. 10:30ಯಿಂದ 1 ಕಾಲವರೆಗೂ ಸುಮಾರು 2.5 ಗಂಟೆ ಕಾಲ ನಮಗೆ ಈ ದಿನ ಸಂಶೋಧನೆಯಲ್ಲಿ ನೈತಿಕತೆಯ ಬಗ್ಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರಗಳು ಮತ್ತು ಇತರೆ ದಿನಗಳಿಗೆ ವಿಭಿನ್ನವಾಗಿ ಬೋಧನಾ ವ್ಯವಸ್ಥೆ ಇವತ್ತಿತ್ತು. ನಮಗೆ ಅವರ ವಿಚಾರಗಳು, ಗ್ರಂಥಗಳ ಬಗ್ಗೆ, ರಾಮಾಯಣ ಮಹಾಭಾರತ ಹಾಗೂ ಸಂಶೋಧನೆಯಲ್ಲಿ ನೈತಿಕತೆಯನ್ನು ಯಾವ ರೀತಿ ಒಬ್ಬ ಸಂಶೋಧಕನು ಕಾಪಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟು ನಮಗೆ ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಸೆಷನ್ ಅಂತ ಭಾವಿಸ್ತಾ, ಈ ಒಂದು ಸೆಷನ್ನಿಗೆ ಪ್ರಶಾಂತ್ ನಾಯಕ್ ಸಾರು ಬಂದು ಕನ್ನಡ ವಿಭಾಗ, ಶಂಕರಘಟ್ಟ, ಶಿವಮೊಗ್ಗ ಯೂನಿವರ್ಸಿಟಿ.